ಅನ್ನೋದು ಇಲ್ವಾ? ಯಾಕಂದ್ರೆ ಸರ್ಕಾರದ ವತಿಯಿಂದ ಯಡಿಯೂರಪ್ಪ ಅವರು ನಿನ್ನೆ ಮಧ್ಯಾಹ್ನ ಒಂದು ಆದೇಶವನ್ನ ಕೊಡ್ತಾರೆ, ಸಂಜೆ ವೇಳೆಗೆ ಯೂ ಟರ್ನ್ ಪಡೆದು ಆ ಆದೇಶ ಇಲ್ಲ ಕ್ಯಾನ್ಸಲ್ ಮಾಡ್ತಾರೆ. ಹಾಗಾದ್ರೆ ಅವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ. ಇದು ಯಾಕೆ? ಇದು ಗೊಂದಲನ, ಪ್ರತಿಷ್ಠೆನ, ಗಂಭೀರತೆ ಹಾಗಾದ್ರೆ ಇಲ್ವಾ? ಕೊರೋನಾ ತಡೆ ಸಮರದಲ್ಲಿ ಹಾಗಾದ್ರೆ ಸಮನ್ವಯತೆ ಇಲ್ವಾ? ಈ ಕೊರೋನಾ ಮಹಾಮಾರಿ ಅಟ್ಟಹಾಸ ಸ್ಟಾರ್ಟ್ ಮಾಡ್ತಲ್ಲ, ಆವಾಗಿಂದ ನಾವು ರಿವೈಸ್ ಮಾಡ್ಕೊಂಡು ಬರೋದಾದ್ರೆ ಸರ್ಕಾರದಲ್ಲಿ ಸ್ವಲ್ಪ ಸಮನ್ವಯತೆ ಕೊರತೆ ಇದೆ ಅಂತ ವಿರೋಧ ಪಕ್ಷದ ನಾಯಕರು ಪದೇ ಪದೇ ಆರೋಪವನ್ನ ಮಾಡ್ತಾ ಇದ್ರು. ಯಾಕಂದ್ರೆ ಮಾಧ್ಯಮದ ಮುಂದೆ ಬಂದು ನಿಂತಾಗ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇವರೊಂದು ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಎರಡಕ್ಕೂ ಕೂಡ ಟ್ಯಾಲಿ ಆಗ್ತಾ ಇರ್ಲಿಲ್ಲ, ಮ್ಯಾಚ್ ಆಗ್ತಾ ಇರ್ಲಿಲ್ಲ. ಸೊ ಇದೇ ವಿಚಾರವಾಗಿ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ರು, ಕುಮಾರಸ್ವಾಮಿ ಅವರು ಕೂಡ ಸ್ಟೇಟ್ಮೆಂಟ್ ಗಳನ್ನ ಕೊಡ್ಕೊಂಡು ಬಂದ್ರು. ಆದ್ರೆ ಗಂಭೀರ ಹಂತ ತಲುಪಿದೆ ಈಗ. ಯಾಕಂದ್ರೆ ಮುಂದಿನ 2 ವಾರಗಳ ಕಾಲ ಬಹಳ ಕ್ರೂಷಿಯಲ್ ಪೀರಿಯಡ್ ಇದು. ಬಹಳ ಎಚ್ಚರಿಕೆಯಿಂದ ನಾವು ಇರಬೇಕಾಗುತ್ತೆ. ಜನ ಕೂಡ ಮನೇಲೇ ಇರಬೇಕು, ಹೊರಗಡೆ ಬರಬಾರ್ದು ಅಂತ ತಜ್ಞರು ಪದೇ ಪದೇ ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೇ ಸರ್ಕಾರ ಒಂದು ಎಡವಟ್ಟನ್ನ ಮಾಡ್ಕೊಂಡ್ಬಿಟ್ಟಿದೆ. ಅದು ನಿನ್ನೆಯ ಆದೇಶ ಮತ್ತೆ ಅದನ್ನ ವಾಪಸ್ ಪಡ್ಕೊಂಡಿರೋದು. ಇಲ್ಲಿ ಅವರೊಂಥರ ಸ್ಟೇಟ್ಮೆಂಟ್ ಕೊಡ್ತಾರೆ, ಇವರೊಂಥರ ಹೇಳ್ತಾರೆ. ಇದು ಗೊಂದಲನ, ಪ್ರತಿಷ್ಠೆನ, ಗಂಭೀರತೆ ಅರ್ಥ ಆಗ್ತಿಲ್ವಾ? ಯಾರು ಈ ರೀತಿ ಅಧಿಕಾರಿಗಳು ಯಡಿಯೂರಪ್ಪ ಅವರಿಗೆ ಸಲಹೆ ಸೂಚನೆ ಕೊಟ್ಟರು ಈ ರೀತಿ ಅನೌನ್ಸ್ ಮಾಡಿ ಅಂತ ಎಲ್ಲ ವಿಚಾರವಾಗಿ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಮನ್ವಯತೆ ಇಲ್ವಾ? ಹಾಗಾದ್ರೆ ಕೊರೋನಾ ತಡೆಗೆ ಸರ್ಕಾರದಲ್ಲಿ ಗೊಂದಲ ಇದೆಯಲ್ಲ, ಇದು ಸರಿನಾ? ಲಾಕ್ಡೌನ್ ಸಡಿಲಿಕೆಗೆ ಜನ ಹಾಗಾದ್ರೆ ಕೇಳ್ಕೊಂಡಿದ್ರ? ಸಡಿಲಿಕೆಗೆ ಸರ್ವ ರೀತಿಯಲ್ಲೂ ಹಾಗಾದ್ರೆ ಸಿದ್ಧವಾಗಿದೆಯಾ ಸರ್ಕಾರ? ಅಧಿಕಾರಿಗಳು, ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ರೆಡಿಯಾಗಿ ನಿಂತಿದ್ದಾರಾ? ಮಧ್ಯಾಹ್ನದ ನಿರ್ಧಾರ ರಾತ್ರಿ ವೇಳೆಗೆ ವಾಪಸ್ ಪಡ್ಕೊಂಡ್ರಲ್ಲ, ಅದ್ಯಾತಕ್ಕೋಸ್ಕರ? ಹಂಗಾದ್ರೆ ಇವ್ರು ಅನೌನ್ಸ್ ಮಾಡೋಕ್ಕೂ ಮುಂಚೆ ಅಫಿಷಿಯಲ್ ಆಗಿ ಯೋಚನೆ ಮಾಡ್ಬೇಕಲ್ವಾ? ಎಲ್ಲರ ಜೊತೆಗೂ ಚರ್ಚೆ ಮಾಡ್ಬೇಕಲ್ವಾ? ಈಗ ಸರ್ಕಾರದ ಮಟ್ಟದಲ್ಲೂ ಕೂಡ ಎಲ್ಲಾ ಸಚಿವರನ್ನ ಕರೆದು ಇವರು ಸಭೆ ಮಾಡಿಲ್ಲ, ಏಕಾಏಕಿ ನಿರ್ಧಾರವನ್ನ ಪ್ರಕಟಗೊಳಿಸ್ತಾರೆ. ಅಷ್ಟೇ ಅಲ್ಲ, ಇಂಥ ಒಂದು ಮೇಜರ್ ಸ್ಟೆಪ್ ಅನ್ನ ಇಂತಹ ಸಿಚುವೇಶನ್ ಅಲ್ಲಿ ಸರ್ಕಾರ ಕೈಗೊಳ್ಳುತ್ತೆ ಅಂದ್ರೆ ಪ್ರತಿಪಕ್ಷ ನಾಯಕರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೇಕಲ್ವಾ? ಅದ್ಯಾವುದು ಕೂಡ ಇಲ್ಲಿ ಆಗಿಲ್ಲ. ರೀಸೆಂಟ್ ಆಗಿ ಒಂದು 2-3 ದಿನದ ಹಿಂದೆ ಅಶ್ವಥ್ ನಾರಾಯಣ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಐಟಿ ಬಿಟಿ ವಲಯದಲ್ಲಿ 50% ನಾವು ಪರ್ಮಿಷನ್ ಕೊಡ್ತೀವಿ ಕೆಲಸ ಮಾಡೋದಕ್ಕೆ ಅಂತ ಹೇಳಿದ್ರು. ಆಗಲೇ ಒಂಥರ ಆತಂಕ ಆಗಿತ್ತು, ಇವ್ರು ಯಾವ ತರ ಡಿಸೈಡ್ ಮಾಡಿ ಡಿಸಿಷನ್ ಅಫಿಷಿಯಲ್ ಆಗಿ ಹೇಳ್ತಾ ಇದ್ದಾರೆ ಅಂತ. ಐಟಿ ಕಂಪನಿಗಳಿಗೆ ನಾವು ಬಸ್ ವ್ಯವಸ್ಥೆ ಕೇಳಿದ್ರೆ ನಾವು ಕಲ್ಪಿಸಿಕೊಡ್ತೀವಿ ಅಂತ ಹೇಳಿದ್ರು. ನಿನ್ನೆ ಮಧ್ಯಾಹ್ನದ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಮಾತಾಡುವಾಗ 33% ನೌಕರರ ಕೆಲಸಕ್ಕೆ ಅವಕಾಶ ಇದೆ ಐಟಿ ಬಿಟಿ ವಲಯದಲ್ಲಿ ಅಂತ ಘೋಷಣೆ ಮಾಡ್ಬಿಟ್ಟಿದ್ರು. ಅಷ್ಟೇ ಅಲ್ಲ, ಪಾಸ್ ಇಲ್ದೆಲೂ ಕೂಡ ದ್ವಿಚಕ್ರ ವಾಹನಗಳ ಸಂಚಾರಕ್ಕೆ ಅವಕಾಶ ಇದೆ ಅಂತ ಸಿಎಂ ಅನೌನ್ಸ್ ಮಾಡ್ಬಿಟ್ರು. ಆದ್ರೆ ಇದಕ್ಕೆ ವ್ಯಾಪಕವಾದಂತಹ ಟೀಕೆ ವ್ಯಕ್ತವಾಯಿತು, ವಿರೋಧ ವ್ಯಕ್ತವಾಯಿತು. ಜನಸಾಮಾನ್ಯರೇ ಹೇಳಿದ್ರು, ಸಾರ್ವಜನಿಕರು, ಸರ್ಕಾರ ಏನೋ ತಪ್ಪು ಮಾಡ್ತಾ ಇದೆ, ಎಡವಟ್ಟು ಮಾಡ್ತಾ ಇದೆ, ನಮಗೆ ಕಷ್ಟ ಆದ್ರೂ ಪರವಾಗಿಲ್ಲ, ನಾವು ಮನೇಲಿ ಇರ್ತೀವಿ, ಆದ್ರೆ ಈ ಹಂತದಲ್ಲಿ ಈ ಸಡಿಲಿಕೆ ತಪ್ಪಾಗುತ್ತೆ. ಎಷ್ಟೋ ಜನ ಸ್ಟ್ರಿಕ್ಟ್ ಆಗಿ ಸರ್ಕಾರದ ಆದೇಶ, ಸಲಹೆ, ಸೂಚನೆಯನ್ನ ಪಾಲನೆ ಮಾಡಿದ್ದಾರೆ, ಕ್ವಾರಂಟೈನ್ ಆಗಿದ್ದಾರೆ, ಐಸೋಲೇಟ್ ಆಗ್ಬಿಟ್ಟಿದ್ದಾರೆ, ಅವ್ರ ಪಾಡಿಗೆ ಅವ್ರ ಮನೇಲೇ ಇದ್ದಾರೆ. ಅಂತವರ ತಪಸ್ಸಿಗೆ ಈಗ ಒಂಥರ ಬೆಲೆನೇ ಇಲ್ದಂಗೆ ಆಗೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು. ಈಗ ಅಶ್ವಥ್ ನಾರಾಯಣ್ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು, ಯಡಿಯೂರಪ್ಪ ಅವರು ನಿನ್ನೆ ಮಧ್ಯಾಹ್ನ ಒಂದು ಆದೇಶವನ್ನೇ ಹೊರಡಿಸಿಬಿಟ್ರು ಅಧಿಕೃತವಾಗಿ. ಅದಾದ್ಮೇಲೆ ಜನಾಭಿಪ್ರಾಯ ಎಲ್ಲ ಬಂದ ಮೇಲೆ ಈ ಸಡಿಲಿಕೆಯನ್ನ ವಾಪಸ್ ಪಡಿತಾ ಇದ್ದೀವಿ ಅಂತ ಟ್ವೀಟ್ ಅನ್ನ ಮಾಡಿದ್ರು. ಹಾಗಾದ್ರೆ ಈ ಐಟಿ ಬಿಟಿ ಕಂಪನಿ ಓಪನ್ ಮಾಡೋ ಬಗ್ಗೆ ನೌಕರರಿಗೆ ಸರ್ಕಾರದಿಂದ ಏನೆಲ್ಲ ಕೊಡಬಹುದು ಆ ಬಗ್ಗೆ ಅಶ್ವಥ್ ನಾರಾಯಣ್ ಏನ್ ಹೇಳಿದ್ರು, ಮತ್ತೆ ನಿನ್ನೆ ಮಧ್ಯಾಹ್ನ ಸಿಎಂ ಆದೇಶ ಕೊಟ್ರಲ್ಲ ಸರ್ಕಾರದ ಪರವಾಗಿ, ಸಿಎಂ ಏನ್ ಹೇಳಿದ್ರು ನೋಡೋಣ. NMAR screening of the big volume in the IT sector is a big challenge. So even we request some of you to come out with a solution, with particularly when it comes to the screening and testing, we need a lot of cooperation from your side. We'll be permitting the pooling. Our batch pooling of the samples is already permitted, and we have taken that protocol. Already it has been approved. Yesterday we approved the pooling of sample protocol has been already approved. And when it comes to the screening, sanitization, some kind of standard mechanism or protocol needs to be worked out. We'll extend all the cooperation, because once the offices opens up, entire system relaxed, the staggering has been removed. Once the economy is normal or the system gets back to normal,
this kind of challenges will be there. We need to work with these challenges, and this kind of challenges will keep cropping up. It will be something, it will not be unusual. It will become the usual affair. And fully understanding this problem, we need to work and we need to sensitize and we need to make all our colleagues, we will be allowing you transport system, whoever wants to hire the contract buses of the BMTC, they will be allowed to hire, and the sterilization will be taken, utmost care will be given, and anything more will definitely take all your suggestions and do our best. ನೀಡಲಾಗುತ್ತೆ 20ರ ನಂತರ ನಗರ ಪ್ರದೇಶದಲ್ಲಿ ಕಾರ್ಮಿಕರಿಗೆ ಸ್ಥಳೀಯವಾಗಿ ಉಳಿದುಕೊಳ್ಳುವ ವ್ಯವಸ್ಥೆ ಇರುವಲ್ಲಿ ನಿರ್ಮಾಣ ಚಟುವಟಿಕೆಗಳು ಪ್ರಾರಂಭಿಸುವುದಕ್ಕೆ ಅನುಮತಿ ನೀಡಲಾಗುತ್ತೆ. ಬೆಂಗಳೂರು, ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಕೈಗಾರಿಕೆಗಳ ಉದ್ಯೋಗಿಗಳ ಓಡಾಟದ ದೃಷ್ಟಿಯಿಂದ ಒಂದು ಜಿಲ್ಲೆಯಾಗಿ ಅದನ್ನು ಪರಿಗಣನೆ ಮಾಡ್ತೇವೆ, ಸುಲಭವಾಗುತ್ತೆ ಅಂತೇಳಿ. 20ರಿಂದ ದ್ವಿಚಕ್ರ ವಾಹನಗಳ ಓಡಾಟಕ್ಕೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ, ಅವರು ಪಾಸ್ ತಗೊಳ್ಳೋ ಅಗತ್ಯ ಇಲ್ಲ. ಮೇ 3ರವರೆಗೂ ಸಹ ಸೆಕ್ಷನ್ 144 ನಿಷೇಧಾಜ್ಞೆ ಮುಂದುವರಿಯುತ್ತೆ. ಈಗ ಮುಖ್ಯಮಂತ್ರಿ ಆದಿಯಾಗಿ ಈಗ ಸರ್ಕಾರದ ಪ್ರತಿನಿಧಿಗಳು, ಫಾರ್ ಎಕ್ಸಾಂಪಲ್ ಅಶ್ವಥ್ ನಾರಾಯಣ ಅವ್ರ ಮಾತನ್ನ ಕೇಳಿದ್ವಿ, ಯಡಿಯೂರಪ್ಪ ಅವ್ರ ಮಾತನ್ನು ಕೇಳಿದ್ವಿ. ಸ್ಟೇಟ್ಮೆಂಟ್ ಕೊಡುವಾಗ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಾರೆ, ಅವ್ರು ಹೇಳೋದನ್ನ ಜನ ಫಾಲೋ ಮಾಡಲೇಬೇಕಾಗತ್ತೆ. ಯಾಕಂದ್ರೆ ಸ್ಟ್ರಿಕ್ಟ್ ಆಗಿ ಸರ್ಕಾರ ಇಂಥ ಆದೇಶವನ್ನ ತಗೊಂಡಿದೆ, ನೀವು ಅದನ್ನ ಜನಸಾಮಾನ್ಯರು ಫಾಲೋ ಮಾಡಿ ಅಂದಾಗ ನಮ್ಮ ಹತ್ರ ಆಪ್ಷನ್ ಇಲ್ಲ, ಫಾಲೋ ಮಾಡ್ಬೇಕಾಗತ್ತೆ. ಬಟ್ ಇಬ್ರು ಸ್ಟೇಟ್ಮೆಂಟ್ ಗಮನಿಸಿದಾಗ ಒಂದಿಷ್ಟು ನಮ್ಗೆ ಸಂಶಯ ಅಂತೂ ಖಂಡಿತವಾಗ್ಲೂ ಮೂಡುತ್ತೆ. ಅವ್ರು 50% ಅಂದ್ರು, ಇವ್ರು 33% ಅಂದ್ರು. ಮಾಧ್ಯಮದ ಮುಂದೆ ಹೇಳಿಕೆ ಕೊಡುವಾಗ ಅದೆಲ್ಲವೂ ಕೂಡ ಫೈನಲ್ ಆಗಿರ್ಬೇಕಾಗತ್ತೆ. ಆದ್ರೆ ಸಮನ್ವಯದ ಕೊರತೆ ಇಲ್ಲಿ ಇದೆ ಅನ್ನೋದಂತೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸಾರ್ವಜನಿಕರು ಕೂಡ ಇದೇ ವಿಚಾರವಾಗಿ ಚರ್ಚೆ ಮಾಡ್ತಿರೋದು, ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು. ಹಾಗಾದ್ರೆ ಮಧ್ಯಾಹ್ನದ ಆದೇಶ ಒಂದು 5-6 ಗಂಟೆಯಲ್ಲಿ ಅಂದ್ರೆ ಸಂಜೆ ವೇಳೆಗೆ ಅದು ಯೂ ಟರ್ನ್ ಆಗುತ್ತೆ, ಆದೇಶ ವಾಪಸ್ ಪಡಿತಾರೆ ಅಂದ್ರೆ ಇದಕ್ಕೆ ಕಾರಣ ಏನಿರಬಹುದು? ಹಿರಿಯ ಅಧಿಕಾರಿಗಳ ಸಲಹೆ ಹಿನ್ನೆಲೆಯಲ್ಲಿ ಆದೇಶ ವಾಪಸ್ ಪಡ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ದ್ವಿಚಕ್ರ ವಾಹನಗಳಿಗೆ ಅವಕಾಶ ಕೊಟ್ರೆ ಮತ್ತಷ್ಟು ಸಮಸ್ಯೆ ಜಾಸ್ತಿ ಆಗುತ್ತೆ, ಕೊರೋನಾ ನಿಯಂತ್ರಣ ಕಡಿಮೆ ಆಗೋದಿಲ್ಲ. ಯಾಕಂದ್ರೆ ಈಗ ಈ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನೋಡ್ತಾ ಇದ್ವಿ, ಲಾಠಿ ಹಿಡಿದು ಬೀದಿಲ್ ನಿಂತ್ಕೊಂತಾ ಇದ್ರು ಪೊಲೀಸರು. ಇವ್ರು ಬೇಕಾಬಿಟ್ಟಿ ಓಡಾಡ್ತಿದ್ರಲ್ಲ ಕುಂಟು ನೆಪ ಹೇಳ್ಕೊಂಡು, ಅವರೆಲ್ಲ ಲಾಠಿ ನೋಡಿ ಎಷ್ಟೋ ಜನ ವಾಪಸ್ ಹೋಗಿದ್ದಿದೆ. ಪೊಲೀಸರು ತುಂಬಾ ಸ್ಟ್ರಿಕ್ಟ್ ಇದಾರಪ್ಪ, ಹೋಗ್ಬಿಟ್ರೆ ನಮ್ಗೆ ಬಾರಿಸ್ಬಿಡ್ತಾರೆ ಅಂತ ಸ್ವಲ್ಪ ಹೆದರ್ಕೊಳ್ತಾ ಇದ್ರು. ಬಟ್ ಯಾವಾಗ ಲಾಠಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟು ಇವರು ಡ್ಯೂಟಿಗೆ ಅಂತ ಪೊಲೀಸರು ಹಾಜರಾದ್ರು, ಇವತ್ತಿನ ತನಕ ಕೂಡ ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಒಂದ್ ವೇಳೆ ಈಗ ಪಾಸ್ ಗೀಸ್ ಏನು ಬೇಡ, ನೀವು ಸುಮ್ಮನೆ ಬನ್ನಿ ಅಂತ ಯಡಿಯೂರಪ್ಪ ಅವರು ಆದೇಶ ಕೊಟ್ಟಿದ್ರಲ್ಲ, ಹಂಗೇನಾದ್ರೂ ಜನ ಬೀದಿಗಿಳದೆ ನಿಜಕ್ಕೂ ಕಂಟ್ರೋಲ್ ಮಾಡಕ್ಕಾಗಲ್ಲ. ಮತ್ತೆ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಮತ್ತಷ್ಟು ಜಾಸ್ತಿ ಆಗುತ್ತೆ, ಮತ್ತಷ್ಟು ಸಮಸ್ಯೆ ಆಗುತ್ತೆ ಅಂತ ಈ ಆದೇಶ ಹೊರಬಿದ್ದ ತಕ್ಷಣ ಯಡಿಯೂರಪ್ಪ ಅವರು ಪ್ರೆಸ್ ಮೀಟ್ ಮಾಡಿ ಇದನ್ನೆಲ್ಲ ಅನೌನ್ಸ್ ಮಾಡಿದ ತಕ್ಷಣ ಹಿರಿಯ ಅಧಿಕಾರಿಗಳು ಸಲಹೆಯನ್ನ ಕೊಡ್ತಾರೆ ಯಡಿಯೂರಪ್ಪ ಅವರಿಗೆ, ಇದು ತಪ್ಪಾಗ್ಬಿಡುತ್ತೆ, ತಕ್ಷಣ ಆದೇಶ ವಾಪಸ್ ಪಡೀರಿ ಅಂತ ಸಲಹೆಯನ್ನ ಕೊಡ್ತಾರೆ ಹಿರಿಯ ಅಧಿಕಾರಿಗಳು. ಪೊಲೀಸ್ ಅಧಿಕಾರಿಗಳ ಸಲಹೆ ಹಿನ್ನೆಲೆಯಲ್ಲಿ ಆದೇಶಕ್ಕೆ ತಡೆ ಬಿದ್ದಿದೆ ಅಂತ ಗೊತ್ತಾಗಿದೆ. ನಿನ್ನೆ ಪ್ರೆಸ್ ಮೀಟ್ ಮಾಡಿದಾಗ ಪಕ್ಕದಲ್ಲಿ ಬಸವರಾಜ ಬೊಮ್ಮಾಯಿ ಇದ್ರು, ಇನ್ನೊಂದ್ ಸೈಡ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಆರ್ ಅಶೋಕ್ ಅವರು ಕೂಡ ಕೂತಿದ್ರು. ಇಲ್ಲಿ ಎಷ್ಟು ಜನ ಸಚಿವರ ಹತ್ರ ಹಂಗಾದ್ರೆ ಯಡಿಯೂರಪ್ಪ ಅವರು ಮಾತಾಡಿ ಈ ನಿರ್ಧಾರ ಅನೌನ್ಸ್ ಮಾಡಿದ್ರು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಗೃಹ ಸಚಿವ ಬೊಮ್ಮಾಯಿ ನಿವಾಸಕ್ಕೆ ಡಿಜಿಪಿ ತೆರಳುತ್ತಾರೆ, ಬೆಂಗಳೂರು ಪೊಲೀಸ್ ಆಯುಕ್ತರು ಕೂಡ ಚರ್ಚೆಯನ್ನ ಮಾಡ್ತಾರೆ. ಅದಾದ್ಮೇಲೆ ಸಿಎಂ ನಿವಾಸಕ್ಕೆ ತೆರಳಿ ಮನವರಿಕೆ ಮಾಡ್ತಾರೆ, ಹೆಂಗಿದೆ ಸಿಚುವೇಶನ್, 20ನೇ ತಾರೀಕಿಂದ ಹಿಂಗ ಆಗ್ಬಿಟ್ರೆ, ಸಡಿಲಿಕೆ ಮಾಡ್ಬಿಟ್ರೆ ದೊಡ್ಡ ಗಂಡ ಅಂತ ನಾವು ಫೇಸ್ ಮಾಡ್ಬೇಕಾಗತ್ತೆ, ಅದಕ್ಕೆ ನಾವು ರೆಡಿ ಇಲ್ಲ ಅಂತ ಹೇಳುತ್ತೆ ಪೊಲೀಸ್ ಇಲಾಖೆ. ಐಟಿಬಿಟಿ ಬೈಕ್ ಸಂಚಾರ ಸಡಿಲಿಕೆ ನಿರ್ಧಾರವನ್ನ ರಾತ್ರಿ ವೇಳೆಗೆ ವಾಪಸ್ ಪಡ್ಕೋತಾರೆ. ವಾಪಸ್ ಪಡೆದಿರುವಂತ ಬಗ್ಗೆ ಟ್ವಿಟರ್ ನಲ್ಲಿ ಮಾಹಿತಿಯನ್ನ ಕೊಡ್ತಾರೆ ಯಡಿಯೂರಪ್ಪ ಅವರು. ಇಲ್ಲಿ ಒಂದಿಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡಲೇಬೇಕಾಗತ್ತೆ. ಕೊರೋನಾದ ಗಂಭೀರತೆ ಹಾಗಾದ್ರೆ ಇಲ್ವಾ, ಅದು ಸರ್ಕಾರಕ್ಕೆ ಅರ್ಥ ಆಗ್ತಿಲ್ವಾ? ಸರ್ಕಾರ ಪ್ರತಿನಿಧಿಸುವಂತ ಸಚಿವರಿಗೆ ಈ ಸೀರಿಯಸ್ನೆಸ್ ಹಾಗಾದ್ರೆ ಇಲ್ವಾ? ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೇಳಿಕೆ ಕೊಡ್ತಾರೆ. ಸೊ ಈ ಸಮನ್ವಯದ ಕೊರತೆಗೆ ಏನು ಕಾರಣ? ಹಾಗಾದ್ರೆ ಅಧಿಕಾರಿಗಳು ಹಾಗಾದ್ರೆ ಮಿಸ್ಗೈಡ್ ಮಾಡ್ತಾ ಇದ್ದಾರಾ? ಯಾರು ತಪ್ಪಿದೆ ಹಂಗಾದ್ರೆ ಇಲ್ಲಿ? ಈಗ ಪಬ್ಲಿಸಿಟಿಗೋಸ್ಕರ ಹಂಗಾದ್ರೆ ಹಿಂಗ್ ಮಾಡ್ತಾ ಇದ್ದಾರಾ? ಮಾಧ್ಯಮದ ಮುಂದೆ ಬಂದಾಗ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಷ್ಟೋ ಜನ ಹೇಳಿರೋ ಸ್ಟೇಟ್ಮೆಂಟ್ ಒಂದೇ ತರದಲ್ಲಿ ಇರಬೇಕಾಗುತ್ತೆ ಇಂತಹ ಗಂಭೀರ ಪರಿಸ್ಥಿತಿಯಲ್ಲಿ. ಆದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಸ್ಟೇಟ್ಮೆಂಟ್ ಕೊಟ್ರೆ ಜನಸಾಮಾನ್ಯರು ಕೂಡ ಕನ್ಫ್ಯೂಷನ್ಗೆ ಒಳಗಾಗ್ತಾರೆ. ಯಾರ ಮಾತು ಸರಿ, ಇಲ್ಲಿ ಯಾರ ಮಾತು ಕೇಳಬೇಕು, ಯಾರ ಆದೇಶ ಫಾಲೋ ಮಾಡಬೇಕು, ಇದೆಲ್ಲ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅಷ್ಟೇ ಅಲ್ಲ, ಸರ್ಕಾರ ಹಂಗಾದ್ರೆ ಪ್ರಿಪೇರ್ ಆಗಿದ್ಯಾ? ಇವೆಲ್ಲವಕ್ಕೂ ಕೂಡ ಸಿದ್ಧತೆ ಇಲ್ಲದೇನೆ ಸಡಿಲಿಕೆ ಪ್ರಕಟ ಮಾಡ್ಬಿಡ್ತಾ ಹಾಗಾದ್ರೆ ರಾಜ್ಯ ಸರ್ಕಾರ? ನಮ್ಗೆಲ್ಲ ಗೊತ್ತೇ ಇದೆ
ಹಾಗೇನೆ ಕೈಗಾರಿಕಾ ವಲಯದ ಮೇಲೆ ಐಟಿ ಬಿಟಿ ಕಂಪನಿಗಳ ಮೇಲೆ ಯಾವ ರೀತಿ ಸಂಕಷ್ಟದ ಪರಿಸ್ಥಿತಿ ಹೊರತಾ ಕೊಡ್ತಾ ಇದೆ ಈ ಕೊರೋನಾ ಅಂತ. ಐಟಿ ಕಂಪನಿಗಳಿಗೆ ಲಾಕ್ಡೌನ್ ಸಂಕಷ್ಟ ಇದ್ದೇ ಇದೆ, ನಮ್ಗೆ ಗೊತ್ತಿದೆ ಅದು. ಲಾಕ್ಡೌನ್ ಇಂದ ಐಟಿ ಕಂಪನಿಗಳ ವಹಿವಾಟು ಕುಸಿತವಾಗ್ತಾ ಇದೆ. ಮೇ 3ನೇ ತಾರೀಕಿನ ತನಕ ವರ್ಕ್ ಫ್ರಮ್ ಹೋಮ್ಗೆ ಈಗ ಸರ್ಕಾರ ಸೂಚಿಸಿದೆ. ಆದ್ರೆ ಮಧ್ಯಾಹ್ನ ಅವ್ರು ಹೇಳಿದ್ದು, ಯಡಿಯೂರಪ್ಪ ಅವ್ರು ನಿನ್ನೆ ಮಧ್ಯಾಹ್ನ 33% ನೌಕರರಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ, ಅವ್ರು ಹೋಗ್ಬೋದು, ಅಗತ್ಯವಾದಂತ ಫೆಸಿಲಿಟಿ ಏನೇನಿದೆ, ಮುಂಜಾಗ್ರತಾ ಕ್ರಮ ಏನಿದೆ ಅದನ್ನ ಆಯಾ ಕಂಪನಿಗಳು ವಹಿಸ್ಕೊಳ್ಬೇಕಾಗತ್ತೆ ಅಂತ. ಬೆಂಗಳೂರು ಅಂತಂದ್ರೆ ಹೇಳಿ ಕೇಳಿ ಅದೊಂದು ಐಟಿ ಹಬ್ ಅಂತಾನೆ ಪ್ರಸಿದ್ಧಿ ಪಡೆದಿದೆ, ಫೇಮಸ್ ಆಗಿದೆ. ಬೆಂಗಳೂರಲ್ಲಿ ಸಾವಿರಾರು ಐಟಿ ಕಂಪನಿಗಳಿಗಿದೆ. ಈಗ ಎಲ್ಲ ಐಟಿ ಕಂಪನಿಗಳಿಗೂ ವರ್ಕ್ ಫ್ರಮ್ ಹೋಮ್ ಸಾಧ್ಯ ಇದೆಯಾ? ಹಂಗಾದ್ರೆ ಕಚೇರಿಯಲ್ಲಿ ಮಾಡುವಂತ ಕೆಲಸ ಮನೆಯಲ್ಲಿ ಸಾಧ್ಯ ಇದೆಯಾ? ಇದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ವರ್ಕ್ ಫ್ರಮ್ ಹೋಮ್ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ತಾಂತ್ರಿಕ ಕಾರಣಕ್ಕಾಗಿ ಎಲ್ರಿಗೂ ಕೂಡ ವರ್ಕ್ ಫ್ರಮ್ ಹೋಮ್ ಅನ್ನೋದು ಅಸಾಧ್ಯವಾಗುತ್ತೆ. ಯಾಕಂದ್ರೆ ಇಲ್ಲಿ ತಮ್ಮ ಕಾರ್ಯದ ಆಧಾರದ ಮೇಲಷ್ಟೇ ವರ್ಕ್ ಫ್ರಮ್ ಹೋಮ್ ಸಾಧ್ಯವಾಗೋದು. ಅದಕ್ಕೆಲ್ಲ ನೋಡ್ಕೋಬೇಕಾಗತ್ತೆ. ವರ್ಕ್ ಫ್ರಮ್ ಹೋಮ್ ಸಾಧ್ಯನಾ ಇಲ್ವಾ, ಮಾಡಕ್ಕೆ ಅಲ್ಲಿ ಫೆಸಿಲಿಟೀಸ್ ಇದೆಯಾ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸೈಬರ್ ಸೆಕ್ಯೂರಿಟಿಗೂ ಕೂಡ ತೊಂದರೆ ಆಗಬಹುದು. ವರ್ಕ್ ಫ್ರಮ್ ಹೋಮ್ ನಿಂದ ಮಾಹಿತಿ ಸೋರಿಕೆ ಆಗಬಹುದು, ಇದರಿಂದ ಒಂದಿಷ್ಟು ಸಮಸ್ಯೆಗಳು ಉದ್ಭವವಾಗೋದು, ಯಾರಾದ್ರೂ ಕದಿಬಹುದು ಡಾಟಾನ. ಇವೆಲ್ಲವೂ ಕೂಡ ಪ್ರಾಬ್ಲಮ್ಸ್ ಇದೆ. ಕಚೇರಿಯಲ್ಲಿರುವಂತಹ ಉಪಕರಣಗಳನ್ನ ಮನೆಗೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಐಟಿ ವಲಯಗಳಿಗೆ ತಾಂತ್ರಿಕ ಅಡಚಣೆಯೇ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿರೋದು. ಕಚೇರಿಯಲ್ಲಿ ಮಾಡುವಂತ ಕೆಲಸವನ್ನ ಮನೆಯಲ್ಲಿ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹತ್ತಾರು ಸಮಸ್ಯೆಗಳಿಂದ ಈಗ ಐಟಿ ವಲಯ ಸಂಕಷ್ಟಕ್ಕೆ ಈಗ ಬಿದ್ದುಬಿಟ್ಟಿದೆ. ಯಾಕಂದ್ರೆ ಆರ್ಥಿಕವಾಗಿ ಹೊಡೆತ ಕೊಟ್ಟಿದೆ. ಈಗ ಎಲ್ರಿಗೂ ಕೂಡ ವರ್ಕ್ ಫ್ರಮ್ ಹೋಮ್ ಅಂತ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಡಾಟಾ ಬೇಸಿಸ್ ಮೇಲೆನೆ ಈ ಐಟಿ ಬಿಟಿ ಕಂಪನಿಗಳು ನಡೀತಾ ಇರೋದು, ನೌಕರರು ಕೆಲಸ ಮಾಡ್ತಿರೋದು. ಎಷ್ಟೋ ಸಂದರ್ಭದಲ್ಲಿ ಈಗ ಆನ್ಲೈನ್ ಅಲ್ಲಿ ಇವ್ರು ಕೆಲಸ ಮಾಡ್ತಿರುವಾಗ ಯಾರಾದ್ರೂ ಇವ್ರು ಡಾಟಾ ಕದ್ದು ಬಿಡ್ಬೋದು, ಹೇಳಕ್ಕಾಗಲ್ಲ. ಸೊ ಹಂಗಾಗಿ ಈ ಸಮಸ್ಯೆಗಳೆಲ್ಲ ಸದ್ಯಕ್ಕೆ ಐಟಿ ಬಿಟಿ ಮುಂದೆ ಇದೆ. ಸರ್ಕಾರ ಹಂಗಾದ್ರೆ ಯಾಕೆ ನಿರ್ಧಾರಕ್ಕೆ ಬಂತು? ನಿಜಕ್ಕೂ ಇಲ್ಲಿ ಅಧಿಕಾರಿಗಳು ಮಾಹಿತಿ ಕೊಟ್ಟಿರೋದು ತಪ್ಪಾಗಿದ್ಯಾ, ಮಿಸ್ಗೈಡ್ ಮಾಡ್ತಾ ಇದ್ದಾರಾ, ಅಥವಾ ಪಬ್ಲಿಸಿಟಿಗೋಸ್ಕರ ಈ ತರ ಎಲ್ಲ ಆಗ್ತಾ ಇದೆಯಾ? ಐಟಿ ಬಿಟಿ ಕಂಪನಿ ಮುಂದೆ ಏನೆಲ್ಲ ಸವಾಲಿದೆ, ಮುಂದೆ ನೌಕರಿಗೆ ಏನಾದ್ರೂ ಸಮಸ್ಯೆ ಆಗುತ್ತಾ? ಎಲ್ಲದ್ರ ಬಗ್ಗೆ ಚರ್ಚೆಯನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ವಿಶ್ಲೇಷಕರಾಗಿರುವಂತಹ KC ರಘು ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಹಾಗೇನೆ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಅಂಜಿನಪ್ಪ ಅವರು ಕೂಡ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಾನು ನೇರವಾಗಿ ರಘು ಅವ್ರ ಹತ್ರ ಹೋಗ್ಬಿಡ್ತೀನಿ. ರಘು ಅವರೇ, ಈಗ ಸರ್ಕಾರ ನಿನ್ನೆ ಮಧ್ಯಾಹ್ನ ಆದೇಶ ಕೊಟ್ಟಿದ್ದಕ್ಕೂ ಸಂಜೆ ಈಗ ಆದೇಶ ವಾಪಸ್ ಪಡ್ಕೊಳ್ತಾ ಇದೀನಿ ಅಂತ ಹೇಳಿದಕ್ಕೂ ಯಾವ ರೀತಿ ಅದನ್ನ ವಿಶ್ಲೇಷಣೆ ಮಾಡ್ತೀರಾ ನೀವು? ಒಂದು, ನೀವು ಸರಿಯಾಗಿ ವಿಶ್ಲೇಷಣೆ ಮಾಡಿದ್ದೀರಾ ಅಂತ ಹೇಳಿದ್ರೆ, ಈಗ ಸಾರ್ವಜನಿಕರು ಒಂದೊಂದು ನಿರ್ಧಾರವನ್ನು ಹೆಜ್ಜೆ ಹೆಜ್ಜೆಗೂ ಗಮನಿಸ್ತಾ ಇರ್ತಾರೆ. ಇನ್ನು ನಮ್ಮ ಮುಂದಿನ ಹೆಜ್ಜೆ ಏನು, ನಾವು ಇವತ್ತು ಸಾಯಂಕಾಲ 4 ಗಂಟೆಗೆ ಹೊರಗೆ ಹೋಗ್ಬೋದಾ, ಈ ರೀತಿಯಾಗಿ ಸರ್ಕಾರದ ನಿರ್ಧಾರಗಳನ್ನು ಗಮನಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇವರಲ್ಲಿ ಸರಿಯಾದ ಸಮನ್ವಯ ಇಲ್ಲದೆ, ಕೋಆರ್ಡಿನೇಷನ್ ಇಲ್ಲದೆ ಒಂದು ಡಿಸಿಷನ್ ಅನ್ನ ಹೇಳೋದು ಅಥವಾ ಜನಸಾಮಾನ್ಯರಿಗೆ ತಪ್ಪು ಸೂಚನೆಗಳನ್ನು ಕೊಡುವಂಥದ್ದು ಆಗಬಾರದು. ಆದರೆ ಇದರ ಹಿನ್ನೆಲೆ ನೋಡಿದರೆ ನಿಮಗೆ ಕೇಂದ್ರ ಸರ್ಕಾರ 20ರ ನಂತರ ಬಹಳಷ್ಟು ಸಡಿಲಿಕೆಗೆ ನಿರ್ದೇಶನ ಕೊಟ್ಟಿರೋದು ಹೌದು. ಏರೋಪ್ಲೇನು, ಥಿಯೇಟರು, ಮಾಲು, ಈ ರೀತಿ ಸಾರ್ವಜನಿಕರು ಹೆಚ್ಚು ಸೇರುವಂಥದ್ದನ್ನು ಬಿಟ್ಟರೆ ಸಾಮಾನ್ಯವಾಗಿ ಎಲ್ಲವನ್ನೂ ಶುರು ಮಾಡಬಹುದು ಅನ್ನೋ ರೀತಿಯ ದಿಕ್ಸೂಚಿಯನ್ನು ಕೇಂದ್ರ ಕೊಟ್ಟಿರೋದು, ಇದರ ಹಿನ್ನೆಲೆಯನ್ನು ನಾವು ಗಮನಿಸಬೇಕಾಗುತ್ತೆ. ಆದರೆ ನಮ್ಮಲ್ಲಿ ಶಿಸ್ತು ಎಲ್ಲಿಗೆ ಬರೋದಿಲ್ವೋ ಅಲ್ಲಿವರೆಗೂ ಭಾರತೀಯರ ಶಿಸ್ತನ್ನು ಗಮನಿಸಿದರೆ ಇನ್ನೂ 1 ವರ್ಷ ಬೇಕಾಗಬಹುದು. ನೀವು ಗಮನಿಸಬಹುದು, ಟೈವಾನ್ನಲ್ಲಿ ಇವತ್ತು ಅತ್ಯಂತ ಹೆಚ್ಚು ಸಮಗ್ರವಾಗಿ ಇದನ್ನು ನಿರ್ವಹಣೆ ಮಾಡಿರತಕ್ಕಂಥ ದೇಶಗಳಲ್ಲಿ ಸೌತ್ ಕೊರಿಯಾ, ಟೈವಾನ್ ದೇಶಗಳು ಬರ್ತವೆ. ಆದರೆ ಟೈವಾನ್ನಲ್ಲಿ ಶಾಲೆಯನ್ನು ಮುಚ್ಚಲಿಲ್ಲ, ಹೆಚ್ಚಿನದನ್ನು ಯಾವುದನ್ನು ಮುಚ್ಚಲಿಲ್ಲ. ಆದರೆ ಅವರು ಮೊಬೈಲ್ಗಳ ಮೂಲಕ, ಡಿಜಿಟಲ್ ವ್ಯವಸ್ಥೆಯ ಮೂಲಕ ಸಾರ್ವಜನಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತಗೊಂಡ್ರು. ಸಾರ್ವಜನಿಕರು ಕೂಡ ಅಷ್ಟೇ ಶಿಸ್ತಿನಿಂದ ವರ್ತಿಸಿದರು. ನಮ್ಮಲ್ಲಿ ಆಗಿರೋದೇನು ಅಂದರೆ, ಹಾಲು ಕೊಡ್ತೀವಿ ಅಂತ ಹೇಳಿದರೆ ಪಾಪ ಅದು ಬಡತನದ ಸಂಕೇತವೂ ಇರಬಹುದು. 1000 ಜನ ಸೇರ್ತಾರೆ. ನಿನ್ನೆ ಹೊಸಪೇಟೆಯಲ್ಲಿ
MLAಗಳು ಅಕ್ಕಿನೋ ಏನೋ ಕೊಡ್ತೀವಿ ಅಂತ ಹೇಳಿದಾಗ ಸಾವಿರಾರು ಜನ ಬಂದು ಮುಗಿಬಿದ್ರು. ಇದು ಅವರು ಬಡತನವನ್ನು ಹೇಳ್ತದೋ ಅಥವಾ ಇವರು ಪ್ರಚಾರಕ್ಕಾಗಿ ಇಷ್ಟು ಜನವನ್ನು ಸೇರಿಸ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ನಾವು ನಿರ್ವಹಣೆ ಮಾಡುವುದರಲ್ಲಿ ಸಮಸ್ಯೆ ಇದೆ, ಶಿಸ್ತಿನಲ್ಲಿ ಸಮಸ್ಯೆ ಇದೆ. ಇದ್ರ ಜೊತೆಗೆ ಇನ್ನೊಂದು ಆರ್ಥಿಕ ಮುಗ್ಗಟ್ಟು ಇದಾಗಲೇ ಸುಮಾರು 15 ಲಕ್ಷ ಕೋಟಿ ಆರ್ಥಿಕ ಮುಗ್ಗಟ್ಟಿನ ಬಗ್ಗೆ ಮುಂದಿನ ಹಂತದಲ್ಲಿ ಮಾತಾಡೋಣ ಸರ್, ಮುಂದಿನ ಹಂತದಲ್ಲಿ ಮಾತಾಡೋಣ. ಪ್ಲೀಸ್ ಬಿ ಆನ್ಲೈನ್. ನಮ್ಮ ಜೊತೆ ಈಗ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ ಗ್ರೀನ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ನ ನಿರ್ದೇಶಕರಾಗಿರುವಂತಹ ಬಸವರಾಜ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಹತ್ರ ಮಾತಾಡ್ತೀನಿ. ಡಾಕ್ಟರ್ ಅಂಜಿನಪ್ಪ ಅವರೇ, ಎಟ್ ಪ್ರೆಸೆಂಟ್ ನಿನ್ನೆ ಸರ್ಕಾರದ ಆದೇಶ ನೋಡಿದ್ರೆ ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡಿದ್ರು, ನಾವೇ ಮನೇಲಿರಕ್ಕೆ ರೆಡಿ ಇದ್ದೀವಿ, ಕಷ್ಟ ಆದ್ರೂ ಪರವಾಗಿಲ್ಲ, ಈ ಹಂತದಲ್ಲಿ ಲಾಕ್ ಡೌನ್ ಸಡಿಲಿಕ್ಕೆ ಮಾಡಬೇಡಿ, ಮನೆಯಿಂದ ಎಲ್ಲ ಹೊರಗಡೆ ಬಂದ್ಬಿಟ್ರೆ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ. ಸೊ ನಿಮ್ಗೆ ಅನ್ಸುತ್ತಾ ಸರ್ಕಾರ ರೆಡಿ ಇದೆ, ಆರೋಗ್ಯ ಇಲಾಖೆ ರೆಡಿ ಇದೆ, ಸೊ ಈ ಹೆಲ್ತ್ ಎಮರ್ಜೆನ್ಸಿ ಏನಿದೆ ಅದು ನಿಧಾನವಾಗಿ ಕಡಿಮೆ ಆಗಿದೆ, ಸಡಿಲಿಕೆ ಮಾಡುವಂತ ಪರಿಸ್ಥಿತಿಲಿ ನಾವಿದೀವಿ ಅಂತ ಅನ್ಸುತ್ತಾ ನಿಮ್ಗೆ? ರಘು ಅವ್ರ ಮಾತನ್ನು ಕೇಳಿದ ಮೇಲೆ ನನಗೊಂದು ಹಳೆಯ ಗಾದೆ ನೆನಪು ಬರ್ತಾ ಇದೆ, ಟೂ ಮೆನಿ ಕ್ರೂಕ್ಸ್ ಸ್ಪಾಯಿಲ್ಡ್ ದ ಬ್ರಾತ್ ಅಂತ. ನೋಡಿ, ಎಲ್ಲೋ ಒಂದು ಕಡೆ ಚೆನ್ನಾಗಿ ನಡೀತಾ ಇತ್ತು. 14ಕ್ಕೆ ಮೊದಲನೇ ಇದು ಮುಗಿದೋಗ್ಬೇಕಾಗಿತ್ತು. ಮಾನ್ಯ ಪ್ರಧಾನ ಮಂತ್ರಿಗಳು ಮೇ 3ರವರೆಗೂ ಇದನ್ನು ಎಕ್ಸ್ಟೆಂಡ್ ಮಾಡಿದಾಗ ನಾವೆಲ್ಲ ಒಪ್ಕೊಂಡು ಅದು ಒಳ್ಳೆ ರೀತಿಯಲ್ಲಿ ನಡೀತಾ ಇತ್ತು. ಅದಂಗೆ ನಡ್ಕೊಂಡು ಹೋಗಿದ್ರೆ ಈ ಕರೋನಾ ದೃಷ್ಟಿಯಲ್ಲಿ ನಮಗೆ ಎರಡೇ ಮಾರ್ಗ ನಾವು ಸೂಚಿಸಿರೋದು ವೈದ್ಯರಾಗಿ, ದಯವಿಟ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಇದು ಒಂದು ಸಾಂಕ್ರಾಮಿಕ ರೋಗ, ಒಬ್ಬರಿಂದ ಒಬ್ಬರಿಗೆ ಹಬ್ಬುವಂಥದ್ದು. ಕೈ ತೊಳ್ಕೊಳ್ಳಿ, ಎರಡೇ ನಾವು ಹೇಳಿರೋದು. ನಿಮ್ಮ ಮನೆಯಾಗ ನೀವಿರಿ, ಕೈ ತೊಳ್ಕೊಳ್ಳಿ, ಒಬ್ಬರಿಂದ ಒಬ್ಬರ ಅಂತರ ಇಟ್ಕೊಳ್ಳಿ, ಮಾಸ್ಕ್ ಯೂಸ್ ಮಾಡಿ. ಇದನ್ನು ಮಾಡ್ಲಿಕ್ಕೆ ನಾವೆಲ್ಲ ರೆಡಿ ಇದ್ದಾಗೆ, ಮೆಂಟಲಿ ಎಲ್ಲೋ ಒಂದು ಪ್ರಿಪೇರ್ ಆಗಿದ್ದಾಗೆ, ಆರೋಗ್ಯ ದೃಷ್ಟಿಯಿಂದ ಈ ಇನ್ಸ್ಟ್ರಕ್ಷನ್ ಒಳ್ಳೇದಿದ್ದಾಗೆ. ಯಾಕಂದರೆ ನಮಗೆ ಗೊತ್ತು ಈ ಕರೋನಾದು 17 ದಿನದವರೆಗೂ ಕೂಡ ಇನ್ಕ್ಯುಬೇಷನ್ ಪೀರಿಯಡ್ ಇದೆ. ಮೊದಲು ಬರೀ 14 ದಿನ ಮಾತ್ರ ಇತ್ತು, ಇನ್ನು 14 ದಿನ ಎಕ್ಸ್ಟೆಂಡ್ ಆದಾಗೆ ಇನ್ನು ಹಾರ್ಡ್ಲಿ ನಮಗಿರೋದು ಇನ್ನು 2 ವಾರ. ಅದನ್ನ ನಾವೇ ಜನರೇ ಎಲ್ಲೋ ಒಂದು ಕಡೆ ಡಿಸಿಪ್ಲೈನ್ ಇಲ್ಲ, ಅವ್ರು ಹೇಳ್ದಂಗೆ ಅದು ಕರೆಕ್ಟು. ಇದನ್ನು ಪದೇ ಪದೇ ಮೀಡಿಯಾ ಮುಖಾಂತರ ವೈದ್ಯರು ಎಲ್ಲರೂ ಕೂಡ ಹೇಳ್ತಿರೋವಾಗೆ ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡಬಾರ್ದು. ಇದು ಬಹಳ ಇಂಪಾರ್ಟೆಂಟು. ಎಲ್ಲೋ ಒಂದು ಕಡೆ ಒಬ್ಬೊಬ್ಬರು ಒಂದು ರೀತಿಯ ಸ್ಟೇಟ್ಮೆಂಟ್ ಹೇಳಿ ಅಂತರವನ್ನು ಕಾಯ್ದುಕೊಳ್ಳಿ ಅಂತ ಹೇಳ್ಬಿಟ್ಟು ದೊಡ್ಡವರು ತಾವೇ ತಪ್ಪು ಮಾಡಿದಾಗೆ ಜನಗಳಿಗೆ ಅದ್ರ ಮೇಲೆ ಭರವಸೆ ಬರಲ್ಲ. ಇವ್ರು ಯಾರ್ರಿ ನಮ್ಗೆ ಹೇಳೋದು ಅಂತಾರೆ. ಹೇಳಿದವರೇ ಹೋಗ್ಬಿಟ್ಟು 6,000 ಜನ ಇರೋವಂಥ ಮದುವೆಗೆ ಅಟೆಂಡ್ ಮಾಡೋದಾಗ್ಲಿ, ನಾನು ಡೈರೆಕ್ಟಾಗಿ ಕಾಮೆಂಟ್ ಮಾಡ್ತಿರಲ್ಲ. ಇರೋ ಸಿಚುಯೇಷನ್ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಯಾವುದೇ ಒಬ್ಬ ಮನುಷ್ಯನಿಗೆ ಬೇರೆಯವ್ರ ಮಾತು ಕೇಳಬೇಕಾದ್ರೆ ಅವ್ರು ಅದ್ರ ಹೇಳ್ದಂಗೆ ಪಾಲಿಸ್ತಿದಾರಾ ಇಲ್ಲ ಅನ್ನೋ ಒಂದು ಮಾತು ಬರುತ್ತೆ. ಆ ದೃಷ್ಟಿಯಲ್ಲಿ ಎಲ್ಲೋ ಹಾಲು ತಗೊಳ್ಳಿಕ್ಕೆ ಜನ ಸೇರಿದ್ರೆ ಕಾಮೆಂಟ್ ಮಾಡ್ತಾರೆ, ಮದುವೆ ಸಮಾರಂಭಗಳಿಗೆ ಜನ ಯಾಕೆ ಕಾಮೆಂಟ್ ಮಾಡಬಾರ್ದು ಅನ್ನಾಗುತ್ತೆ. ದಯವಿಟ್ಟು ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಗೊಂದಲದ ಹೇಳಿಕೆಗಳನ್ನು ಕೊಡಬಾರ್ದು. ಆಕ್ಚುಲಿ ಮೇ 3ರವರೆಗೂ ನಾವು ವೈದ್ಯರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ, ಇದು ಒಳ್ಳೆಯದು. ಎಲ್ಲೋ ಒಂದು ಕಡೆ ಈಚೀಚೆಗೆ ಸ್ವಲ್ಪ ಕಂಟ್ರೋಲಿಗೆ ಬರಲಿಕ್ಕೆ ಶುರುವಾಗಿದೆ. ನಮಗೂ ಒಂದು ಕಾನ್ಫಿಡೆನ್ಸ್ ಬರ್ತಾ ಇದೆ. ಎಲ್ಲೋ ಒಂಥರ ಕರೋನಾವನ್ನು ಒಂದು ತಕ್ಕ ಮಟ್ಟಿಗಾದರೂ ತಗೋ. ಆರ್ಥಿಕ ಮುಗ್ಗಟ್ಟು ಅದೆಲ್ಲ ನೀವು ಆಮೇಲೆ ಡಿಸ್ಕಸ್ ಮಾಡ್ತೀನಿ ಅಂದ್ರು. ಇದೆ, ಸಮಾಜದಲ್ಲಿ ಅನೇಕ ತೊಂದರೆಗಳಿದಾವೆ, ಇಲ್ಲ ಅನ್ನಲ್ಲ. ಪ್ರತಿಯೊಬ್ಬರ ಇಚ್ಛೆ ಕೈ ಮುಗಿದು ಎಲ್ಲರೂ ಕೇಳ್ಕೊಳ್ತಿರೋದು ಮನುಷ್ಯರ ಆರೋಗ್ಯ ಬಹಳ ಮುಖ್ಯ. ದಯವಿಟ್ಟು ಕಷ್ಟನೋ ಸುಖನೋ ಸಂಕಟ ಬಂದಾಗ ವೆಂಕಟರಮಣ ಬೇರೆಯವರು ಜೀವ ಉಳಿಸೋಸ್ಕರ ನಾವು ಹೇಳ್ತಿರೋದಲ್ಲ, ನಿಮ್ ಜೀವ ಉಳಿಸ್ಕೊಳ್ಳೋದಕ್ಕೆ ಈಗ ಪ್ರಿಕಾಷನರಿ ಮೆಷರ್ಸ್ ತಗೊಳ್ಳಿ, ಮನೇಲಿರಿ ಅಂತ ಸರ್ಕಾರನು ಹೇಳ್ತಿರೋದು. ಬಟ್ ರಾಜ್ಯ ಸರ್ಕಾರ ಈ ರೀತಿ ಎಡವಟ್ಟು ಯಾಕೆ ಮಾಡ್ತಾ ಗೊತ್ತಿಲ್ಲ. ಸಾರ್ವಜನಿಕರು ಪ್ರಶ್ನೆ ಮಾಡ್ತಾರೆ. ನಿಮ್ಮ ಹತ್ರ ಮಾತಾಡ್ತೀನಿ ಸರ್, ಮಾತಾಡ್ತೀನಿ, ಹಾಗೆ ಲೈನಲ್ಲಿ ಇರಿ ಪ್ಲೀಸ್. ಬಸವರಾಜು ಅವರೇ, ಈಗ ಸಾಕಷ್ಟು ಕಂಪನೀಸ್ ಕ್ಲೋಸ್ ಆಗಿದೆ, ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟರು ಕೂಡ ಎಷ್ಟೋ ಜನರಿಗೆ ಇದು ಸಾಧ್ಯವಾಗ್ತಿಲ್ಲ, ಟೆಕ್ನಿಕಲಿ ಸಾಧ್ಯವಾಗ್ತಿಲ್ಲ. ಮತ್ತೆ ಈ ಸಾಮಗ್ರಿಗಳನ್ನ ಪೂರೈಕೆ ಮಾಡೋದಿರ್ಲಿ, ಈ ಟೆಕ್ನಿಕಲಿ ಐಟಮ್ಸ್ ಗಳನ್ನ ಪೂರೈಕೆ ಮಾಡೋದಿರ್ಲಿ, ಕಂಪನಿಯಿಂದ ಮನೆಗಳಿಗೆ ಒದಗಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮತ್ತೆ ಡಾಟಾ ಬೇಸಸ್ ಕದೀತಾರೆ, ಸೈಬರ್ ಕ್ರೈಮ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ. ಈಗ ಕಂಪನಿ ಹಿಂಗೆ ಕ್ಲೋಸ್ ಮಾಡ್ಕೊಂಡು ಹೋದ್ರೆ ಸೊ ಯಾವ ರೀತಿ ಸಮಸ್ಯೆಗಳು ಎದುರಾಗುತ್ತೆ, ಮತ್ತೆ ವರ್ಕ್ ಫ್ರಮ್ ಹೋಮ್ ಇಂದ ಏನೇನು ಸಮಸ್ಯೆ ಎದುರಾಗ್ತಾ ಇದೆ? ಈಗ ನಾವು IT-BT ಸೆಕ್ಟರ್ನ ಒಂಥರ ಈ ಕಾಮನ್ ಆಂಗಲ್ ಅಲ್ಲಿ ನೋಡ್ತಾ ಇದೀವಿ. IT-BT ಸೆಕ್ಟರ್ನು ಒಂಥರ ಈ ಮೆಡಿಕಲ್ ಪ್ರೊಫೆಷನ್ ಇದ್ದಂಗೆನೆ. ಅದರಲ್ಲೂ ಸುಮಾರು ಡಿಪಾರ್ಟ್ಮೆಂಟ್ಗಳಿದಾವೆ, ಅದರಲ್ಲೂ ಸುಮಾರು ಬೇರೆ ಬೇರೆ ತರಹದ ಕೆಲಸಗಳು ನಡೀತಾ ಇರುತ್ತೆ. ಕೆಲವೊಂದು ಕ್ರಿಟಿಕಲ್ ಆಗಿರುತ್ತೆ. ಈಗ ಹೆಂಗೆ ಎಮರ್ಜೆನ್ಸಿ ವಾರ್ಡ್ ಅದು ನಡೀಲೇಬೇಕು, ಆದ್ರೆ ಒಂದು ಪ್ಲಾಂಟ್ ಸರ್ಜರಿ ನಾವು ಆರಾಮಾಗಿ ಮಾಡ್ಕೋಬಹುದು. ಆ ರೀತಿಯಾಗಿ ನಮ್ಮಲ್ಲೂ ಕ್ರಿಟಿಕಲ್ ಪ್ರೊಸೆಸ್ಗಳಿರ್ತವೆ, ಕಾನ್ಫಿಡೆನ್ಷಿಯಲ್ ಪ್ರೊಸೆಸ್ಗಳಿರ್ತವೆ, ಡೆವಲಪ್ಮೆಂಟ್ ಪ್ರೊಸೆಸ್ಗಳಿರ್ತವೆ, ಟೆಸ್ಟಿಂಗ್ ಪ್ರೊಸೆಸ್ಗಳಿರ್ತವೆ, ಬ್ಯಾಕ್ ಪ್ರೊಸೆಸಿಂಗ್ ಬೇರೆ ಇರುತ್ತೆ. ಸೊ ಇದನ್ನೆಲ್ಲಾನು ನಾವು ವಿಶ್ಲೇಷಣೆ ಮಾಡಿಕೊಂಡು ಯಾವುದಕ್ಕೆ ಅಗತ್ಯವಿದೆ, ಯಾವುದಕ್ಕೆ ಅಗತ್ಯವಿಲ್ಲ, ಮತ್ತೆ ಯಾರು ಈ ಕೆಲಸಗಳನ್ನ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಆಗ್ಲಿ ಅಥವಾ ಇದರಲ್ಲಾಗ್ಲಿ ಯಾವ ರೀತಿ ನಡೀತಾ ಇದೆ ಅದನ್ನ ನಾವು
ಹೇಗೆ ಎನೇಬಲ್ ಮಾಡೋದು ಅನ್ನೋದ್ರ ಬಗ್ಗೆ ಸರ್ಕಾರ ಗಮನ ಕೊಡ್ಬೇಕಿತ್ತು. ಅದು ಬಿಟ್ಟು ನಾನು ಬೇಕಾಬಿಟ್ಟಿಯಾಗಿ 50% ಮಾಡ್ತೀನಿ, 33% ನೀವು ಜನ ಹೋಗ್ಬೋದು, ಯಾಕೆ ಹೋಗ್ಬೇಕು, ಯಾರು ಹೋಗ್ಬೇಕು, ಯಾವ ಸೆಕ್ಟರ್ ಅಲ್ಲಿ ಇರೋರು ಹೋಗ್ಬೇಕು, ಇದ್ರ ಬಗ್ಗೆ ಯಾವುದೇ ತರಹದ ವಿಶ್ಲೇಷಣೆ ಗಮನ ವಹಿಸ್ತೆ. ಮತ್ತೆ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ, ಯಾವ ಇನ್ಫ್ರಾಸ್ಟ್ರಕ್ಚರ್ ಇಶ್ಯೂಸ್ ಬರ್ತಾ ಇದಾವೆ, ಅದನ್ನ ನಾವು ಹೇಗೆ ಸರಿ ಮಾಡಿಸಿದ್ರೆ ಈ ಸಮಸ್ಯೆನ ಕಮ್ಮಿ ಮಾಡಬಹುದು ಅನ್ನೋದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕಿತ್ತು. ಅದು ಪವರ್ ಕಟ್ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಇಂಟರ್ನೆಟ್ ಸಿಗದೆ ಇರೋ ಸಮಸ್ಯೆಗಳಿರ್ಬೋದು, ಇದ್ರ ಮೇಲೆ ಜಾಸ್ತಿ ಗಮನ ಕೊಟ್ಟು. ಯಾಕಂದ್ರೆ ಈಗ ನಮ್ದೇ ಎಂಪ್ಲಾಯಿಗಳಿದ್ದಾರೆ, ಕೆಲವರು ಟೈರ್ ಸಿಟಿಯಲ್ಲಿ ಇರ್ತಾರೆ, ಕೆಲವರು ಹಳ್ಳಿಯವರು ಇದ್ದಾರೆ, ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಿದ್ರು, ಪಾಪ ಇವಾಗ ಇಲ್ಲಿ ಸಮಸ್ಯೆ ಇರೋದ್ರಿಂದ ಅಲ್ಲಿ ಹೋಗಿದ್ದಾರೆ, ಅವ್ರಿಗೆ ಕನೆಕ್ಟಿವಿಟಿ ಇಶ್ಯೂಸ್ ಇದಾವೆ. ಇದ್ರ ಮೇಲೆ ಈ 2 ವಾರ 3 ವಾರದಲ್ಲಿ ಗಮನ ಕೊಟ್ಟು ಅದನ್ನ ಎನೇಬಲ್ ಮಾಡಿದ್ರೆ ಹಲವಾರು ಸಮಸ್ಯೆಗಳು ಇದನ್ನ ಕಮ್ಮಿ ಮಾಡಬಹುದು. ಬಟ್ ಸರ್ಕಾರ ಅದ್ ಬಿಟ್ಟು ತಮ್ಮ ಲೋಪದೋಷಗಳಲ್ಲಿ ಅವರು ಏನಕ್ಕಾಕ್ ನೋಡ್ತಾ ಇಲ್ಲ. ಬಟ್ ಹೆಂಗೋ ಮಾಡಿ ಇದನ್ನ ಸರಿದೂಗ್ಸೋಣ ಅನ್ನೋ ಏನೋ ಒಂದು ಹಠಾತ್ ನಿರ್ಧಾರಗಳು, ರಾತ್ರೋರಾತ್ರಿ ನಿರ್ಧಾರಗಳು ಯಾಕೋ ಒಂಥರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ಬಸವರಾಜ್ ಅವರೇ, ನಂಗೊಂದು ಕುತೂಹಲ ಇದೆ. ಈಗ ಒಂದು ಕಂಪನಿ ನಿರ್ದೇಶಕರಾಗಿ ನೀವು ಸರ್ಕಾರಕ್ಕೆ ಅಡ್ವೈಸ್ ಮಾಡ್ತೀರಾ? ಯಾಕಂದ್ರೆ ತುರ್ತಾಗಿ ಈಗ ಕಂಪನೀಸ್ ಓಪನ್ ಮಾಡುವಂತ ಸಿಚುವೇಶನ್ ಇದೆಯಾ? ಅಂದ್ರೆ ಈಗ ನಿರ್ದೇಶಕರಾಗಿ ನಿಮ್ಗೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಿರ್ಬೋದು, ಬಟ್ ಈ ಸಿಚುವೇಶನ್ ಅಲ್ಲಿ ಓಪನ್ ಮಾಡಿ ಅಂತ ನೀವು ಹೇಳೋ ಸ್ಥಿತಿಲಿ ಇದೀರಾ? ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಸೊ ಇವಾಗ ನನ್ಗೂನು ಭಯ ಇದೆ, ಆಚೆ ಹೋಗ್ಬಿಟ್ಟು ನಾನು ಕೆಲಸ ಮಾಡ್ಬೇಕು ಅಂದ್ರೆ, ನನ್ನ ಒಂದ್ 20 ಜನ ಎಂಪ್ಲಾಯೀಸ್ ಬರ್ತಾರೆ ಅಂದ್ರೆ, ಯಾಕಂದ್ರೆ ಪಾಪ ಅವ್ರಿಗೂ ಗೊತ್ತಿರಲ್ಲ, ಯಾರು ಗೊತ್ತಿದ್ದವ್ರು ಬಂದು ಹಬ್ಬಿಸ್ಬೇಕಂತ ಬರಲ್ಲ. ಬಟ್ ಅದ್ ಗೊತ್ತಾಗದೆ 7 ದಿವಸ 10 ದಿವಸ ನಮ್ ಡಾಕ್ಟರ್ ಇದಾರೆ ಹೇಳ್ತಾರೆ, ಅಷ್ಟ್ ದಿನ ಆಗೋದ್ರಿಂದ ಯಾರಿಗೂ ಗೊತ್ತಿರಲ್ಲ ವಿಷಯ, ಬಂದವ್ರಿಗೂ ಅಷ್ಟೇ ರಿಸ್ಕ್ ಇದೆ. ಸೊ ಅದ್ರಲ್ಲಿ ನಾನು ಅನ್ಲೆಸ್ ಇಟ್ ಇಸ್ ಅಬ್ಸಲ್ಯೂಟ್ಲಿ ನೆಸೆಸರಿ ನಾನು ಬರ್ಬೇಕು ಅಂತ ಯಾರಿಗೂ ಅಡ್ವೈಸ್ ಮಾಡಲ್ಲ. ಸೊ ಸರ್ಕಾರನು ಅದನ್ನ ಈಗ ನಮ್ಮಂತವ್ರನ್ನ ಸ್ಟೇಕ್ ಹೋಲ್ಡರ್ಸ್ ನ ನೀವು ಒಂದು ಕನ್ಸಲ್ಟ್ ಮಾಡಿ, ಯಾಕಂದ್ರೆ ಸ್ಮಾಲ್ ಸೆಕ್ಟರ್ ಅಲ್ಲಿ ಇರೋರ್ದು ಬೇರೆ ರಿಕ್ವೈರ್ಮೆಂಟ್ ಇರುತ್ತೆ, ಲಾರ್ಜ್ ಸೆಕ್ಟರ್ ಅಲ್ಲಿ ಇರೋರ್ದು ಬೇರೆ ರಿಕ್ವೈರ್ಮೆಂಟ್ ಇರುತ್ತೆ, ಇಂಟರ್ನ್ಯಾಷನಲ್ ಪ್ರೊಸೆಸ್ ಗಳಿರೋರ್ದು ಬೇರೆ ರಿಕ್ವೈರ್ಮೆಂಟ್ ಇರುತ್ತೆ, ಕ್ರಿಟಿಕಲ್ ಪ್ರೊಸೆಸ್ ಗಳಲ್ಲಿ ಇರೋರ್ದು ಬೇರೆ ರಿಕ್ವೈರ್ಮೆಂಟ್ ಇರುತ್ತೆ. ಅವ್ರವರ ರಿಕ್ವೈರ್ಮೆಂಟ್ ಗಳನ್ನ ನೀವು ಸಂಗ್ರಹ ಮಾಡಿಕೊಂಡು ಒಂದು ವ್ಯವಸ್ಥಿತವಾದಂತ ಒಂದು ನೀವು ಈ ರಿಲೀಫ್ ಗಳನ್ನ ನೀವು ಮಾಡಿಕೊಟ್ರೆ, ಅಥವಾ ಅವರಿಗೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಕ್ರಿಯೇಟ್ ಮಾಡಿಕೊಟ್ರೆ, ಆ ಸಮಸ್ಯೆಗಳನ್ನ ಕೇಸ್ ಬೈ ಕೇಸ್ ಬೇಸಿಸ್ ಹ್ಯಾಂಡಲ್ ಮಾಡಿ ಆದಷ್ಟು ನಾವು ಈ ಗ್ರೂಪಿಂಗ್ ನ ಅಥವಾ ಪಬ್ಲಿಕ್ ಇಂಟ್ರಾಕ್ಷನ್ ಆಗ್ಲಿ ಇದನ್ನ ಕಮ್ಮಿ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಅಗತ್ಯದಲ್ಲಿ ಮಾತ್ರ ನಾವು ಇದನ್ನ ಮಾಡ್ಕೊಂಡು ಹೋಗೋದು ಸರಿ ಅನ್ಸುತ್ತೆ. ಯಾಕಂದ್ರೆ ನಾವು ಸುಮಾರು ನಷ್ಟಗಳನ್ನ ಅನುಭವಿಸಿದೀವಿ ಈ 3 ವಾರಗಳಲ್ಲಿ. ಬಟ್ ಯಾಕೆ ಅಂದ್ರೆ ಜೀವ ಉಳಿದ್ರೆ ಮುಂದಿಂದೆಲ್ಲ ಅನ್ನೋ ಒಂದು ಕಾರಣದಿಂದ ನಾವು ಈ ನಷ್ಟಗಳನ್ನ ಅನುಭವಿಸಿದ್ವಿ. ಬಟ್ ನೀವು 3 ವಾರ ಆದ್ಮೇಲೆ ನೀವು ಅನುಭವಿಸಿದ್ದಕ್ಕೆ ಏನ್ ಸ್ವಾಮಿ ಬಂದ್ಬಿಡಿ ಕೆಲಸ ಮಾಡಕ್ಕೆ ಅಂತ ನೀವು ಹೇಳೋದಾದ್ರೆ ಪ್ರಯೋಜನ ಏನಾಯ್ತು? ನಾವು ಪ್ರತಿಫಲ ಅನ್ನೋದು ಸಿಗ್ಬೇಕಲ್ಲ, ಅಂತ ಟೈಮಲ್ಲೇ ಇವ್ರು ಈ ರೀತಿ ಎಡವಟ್ ಮಾಡ್ಕೊಂಡ್ಬಿಟ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ನಿಮ್ಮ ಹತ್ರ ಮಾತಾಡ್ತೀನಿ, ಪ್ಲೀಸ್ ಬಿ ಆನ್ಲೈನ್. ಯಾಕಂದ್ರೆ ಈಗ ಕಂಪನಿಗಳು ಈಗ ಮುಚ್ಚಿಬಿಟ್ಟಿದ್ದಾರೆ, ಮೇ 3ನೇ ತಾರೀಕು ತನಕ ಮುಚ್ಚಬೇಕಾಗುತ್ತೆ. ಸೊ ಆರ್ಥಿಕವಾಗಿ ನಷ್ಟವಾಗುತ್ತೆ. ಸೊ ಅದಕ್ಕೆ ಅಧಿಕಾರಿಗಳು ಯಾರೋ ಸಲಹೆ ಕೊಟ್ಟಿದ್ದಾರೆ ಅಂತ ಚರ್ಚೆಗಳಾಗ್ತಿದೆ. ಈ ಬಗ್ಗೆ ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ, ಒಂದು ಬ್ರೇಕ್ ಆದ್ಮೇಲೆ. ಈಗ ಕ್ಲೋಸ್ ಆಗಿರೋದ್ರಿಂದ ಯಾವೆಲ್ಲ ರೀತಿಯ ಸಮಸ್ಯೆಗಳಾಗುತ್ತೆ, ಅವರ ನಿರೀಕ್ಷೆ ಏನು, ಸರ್ಕಾರದ ಮಟ್ಟದಲ್ಲಿ ಏನ್ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಸೊ ಈ ಬಗ್ಗೆ ಈಗ ನಾವು ಚರ್ಚೆಯನ್ನು ಆರಂಭ ಮಾಡ್ತಿದ್ದೀವಿ. ಬಸವರಾಜ್ ಅವರೇ, ನೀವು ಆಗ್ಲೇ ಆಗ್ತಾ ಇದೆ, ಸೊ ಬಟ್ ನಮ್ಮ ಜೀವದ ಹಿತದೃಷ್ಟಿಯಿಂದ ನಾವು ನಮ್ಗೆ ಲಾಸ್ ಆದ್ರೂ ಪರವಾಗಿಲ್ಲ, ಈ ಲಾಕ್ಡೌನ್ ಕಂಟಿನ್ಯೂ ಆಗ್ಲಿ ಅಂತ ಹೇಳ್ತಾ ಇದ್ರಿ ಅಂತ. ಸೊ ಈಗ ನಿಮ್ಮ ನಿರೀಕ್ಷೆ ಏನು, ಏನ್ ಸವಾಲಿದೆ, ವಾಟ್ ನೆಕ್ಸ್ಟ್? ಹಂಗಾದ್ರೆ ಸರ್ಕಾರದಿಂದ ನೀವೇನ್ ನಿರೀಕ್ಷೆ ಮಾಡ್ತಾ ಇದ್ದೀರಾ? ನಾವು ಒಂದು ಇನ್ಫ್ರಾಸ್ಟ್ರಕ್ಚರ್ ಅಗ್ಯುಮೆಂಟೇಶನ್ ಆಗ್ಬೇಕು, ವರ್ಕ್ ಫ್ರಮ್ ಹೋಮ್ ಸ್ವಲ್ಪ ದಿವಸ. ಯಾಕಂದ್ರೆ ಈ ಕೊರೋನಾಕ್ಕೆ ಯಾವುದೇ ತರಹದ ಮದ್ದಿಲ್ಲ, ಅಥವಾ ಇದು ಹತ್ತಿರದಲ್ಲಿ ಇದು ಈ ಭೀತಿ ಹೋಗ್ಬಿಡುತ್ತೆ ಅನ್ನುವಂತ ಪರಿಸ್ಥಿತಿ ಇಲ್ಲ. ಕ್ವಾರಂಟೈನ್ ಅಂಡ್ ಕಂಟೈನ್ಮೆಂಟ್ ಇಸ್ ಒನ್ ಪಾರ್ಟ್ ಆಫ್ ಇಟ್, ಬಟ್ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಬರೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಾವು ಇನ್ನೊಂದು ಸ್ವಲ್ಪ ದಿವಸ ಇದು ಕಂಪ್ಲೀಟ್ಲಿ ಹೋಗೋವರೆಗೂ ನಾವು ಇದನ್ನ ಮೇಂಟೈನ್ ಮಾಡ್ಬೇಕು ಅಂದ್ರೆ ವರ್ಕ್ ಫ್ರಮ್ ಹೋಮ್ ಇಸ್ ಮ್ಯಾಂಡೇಟರಿ. ಸೊ ಅದರಿಂದ ಗವರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ನ ಇಂಪ್ರೂವ್ ಮಾಡ್ಕೋಬೇಕು. ಅದು ಪವರ್ ಸೆಕ್ಟರ್ ಅಲ್ಲಿ ಇರ್ಬೋದು, ಟೆಲಿಕಾಂ ಸೆಕ್ಟರ್ ಅಲ್ಲಿ ಇರ್ಬೋದು. ಇದನ್ನ ಟೈರ್ 2 ಸಿಟೀಸ್ ಅಂಡ್ ಇವನ್ ವಿಲೇಜಸ್, ಯಾಕಂದ್ರೆ ಅಲ್ಲೂ ಹಲವಾರು ಈ IT ಕಂಪನಿಗಳ ನೌಕರರು ಅಲ್ಲಿದ್ದಾರೆ. ನೀವು ಸುಮಾರು ಇವಾಗ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಫೋಟೋ ಬರ್ತಾ ಇದೆ, ನಾವು ಮರದ ಮೇಲೆ ಹತ್ತಿ ಫೋನ್ ಮಾಡ್ತಾ ಇದ್ದೀವಿ, ನಮ್ಗೆ ನೆಟ್ವರ್ಕ್ ಇಲ್ಲ ಇಲ್ಲಿ ಅಂತ. ಸೊ ದೀಸ್ ಆರ್ ಥಿಂಗ್ಸ್ ದಟ್ ಗವರ್ಮೆಂಟ್ ಹ್ಯಾಸ್ ಟು ಕನ್ಸಿಡರ್. ಯಾಕಂದ್ರೆ ಇದು ಇವಾಗಿಂದ ಅಷ್ಟೇ ಸಮಸ್ಯೆ ಅಲ್ಲ, ಮುಂದೆನೂ ನಮ್ಗೆ ಯಾವಾಗ್ಲಾದ್ರೂ ಈ ತರ ಸಮಸ್ಯೆಗಳು ಬಂದಾಗ ಇದು ಒಂದು. ಎರಡನೇ ವಿಚಾರ, ಇದು ಇಫ್ ದಿಸ್ ಬಿಕಮ್ಸ್ ಅ ನಾರ್ಮ್, ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಅಥವಾ ಡಿಸ್ಟೆಂಟ್ ವರ್ಕಿಂಗ್ ಪಾಸಿಬಲ್ ಆಗುತ್ತೆ ಅಂತ ಕನ್ವಿನ್ಸ್ ಆದ್ರೆ ಬೆಂಗಳೂರು ಮೇಲೆ ಸುಮಾರು ಬರ್ಡನ್ ಕಮ್ಮಿ ಆಗುತ್ತೆ. ಇವತ್ತು ನೀವು ನೋಡ್ತಾ ಇರ್ಬೋದು, ನಾವು 50% ಕೆಪಾಸಿಟಿಯಲ್ಲೇ ಕೆಲಸ ಮಾಡ್ತಾ ಇರ್ಬೋದು, ಆದ್ರೆ ಬೆಂಗಳೂರು ಮೇಲೆ 80% ಬರ್ಡನ್ ಕಮ್ಮಿ ಆಗಿದೆ. ದಿಸ್ ಇಸ್ ಅನ್ ಅಪಾರ್ಚುನಿಟಿ ಟು ಎಕ್ಸ್ಪ್ಲೋರ್
ಈ ಪಾಸಿಬಿಲಿಟೀಸ್ ಏನಿದಾವೆ ಅನ್ನೋದ್ರ ಬಗ್ಗೆ ಅದ್ರ ಮೇಲೆ ಗಮನ ಹರಿಸ್ಬೇಕು. ಅದ್ರ ಜೊತೆಗೆ ಸರ್ಕಾರ ನಮ್ಗೆ ಎಂಪ್ಲಾಯೀಸ್ ನ ರಿಟೈನ್ ಮಾಡಿ ಅವರ ಸ್ಯಾಲರಿ ಕಟ್ ಮಾಡಬೇಡಿ ಅಂತ ಅಡ್ವೈಸರಿ ಕೊಡ್ತಾ ಇದೆ. ಹೌದು ಹೌದು ಬಟ್ ಅವರು ಕಾಂಟ್ರಿಬ್ಯೂಷನ್ ಏನು ಅದರಲ್ಲಿ ಅನ್ನೋದ್ರ ಬಗ್ಗೆ ಒಂದು ಎಳ್ಕಾಳು ಯಾರು ಮಾತಾಡ್ತಾ ಇಲ್ಲ. ಕಂಪನಿಗಳ ಓನರ್ಗಳು ಮಾತ್ರ ಈ ನಷ್ಟನ ಸಹಿಸ್ಬೇಕಾ? ಇದರಲ್ಲಿ ಬೇರೆದವರ ಪಾಲುದಾರಿಕೆ ಇಲ್ವಾ? ಸರ್ಕಾರದ ಹೊಣೆ ಏನು? ನಾವು ಎಷ್ಟು ಜವಾಬ್ದಾರಿ ಸರ್ಕಾರ ತಗೊಳಕ್ ತಯಾರಿದೆ? ನೀವು ಓಕೆ, ನಾವು ಅವ್ರಿಗೆ ಸ್ಯಾಲರಿ ಕೊಡಕ್ ತಯಾರಿದೀವಿ, ನಮ್ಗೆ ನಷ್ಟ ಆದ್ರೂ ಅವ್ರನ್ನ ಜಾಬ್ ಅಲ್ಲಿ ಕಂಟಿನ್ಯೂ ಮಾಡಕ್ ತಯಾರಿದೀವಿ. ಬಟ್ ಗೌರ್ಮೆಂಟ್ ಶುಡ್ ಶೋ ಸಪೋರ್ಟ್. ಗೌರ್ಮೆಂಟ್ ಶುಡ್ ಸೇ ನಮ್ಗೆ ಅಶ್ಯೂರೆನ್ಸ್ ಕೊಡ್ಬೇಕು, ನೀವು ತೊಂದರೆ ಒಳಗಾಗಬೇಡಿ, ನಿಮ್ಗೆ ನಾವು ಈ ತರಹದ ಪ್ಯಾಕೇಜ್ ಗಳನ್ನ ಕೊಡ್ತೀವಿ, ಅಥವಾ ನಿಮ್ಗೆ ನಿಮ್ಮ ಇಷ್ಟು ಜನ ನಿಮ್ಮ ಎಂಪ್ಲಾಯಿಗಳಿದ್ರೆ ಅವರ ಇಷ್ಟು % ಸ್ಯಾಲರಿಯನ್ನು ನಾವು ನೋಡ್ಕೊಳ್ತೀವಿ, ಮಿಕ್ಕಿದ್ದನ್ನ ನೀವು ನೋಡ್ಕೊಳ್ಳಿ. ಈ ತರಹದ ಅಶ್ಯೂರೆನ್ಸ್ ಗಳು ನಮಗೆ ಇಮಿಡಿಯೇಟ್ ಆಗಿ ಬಂದ್ರೆ ಫರ್ದರ್ ಪ್ರಾಬ್ಲಮ್ ಆಗಲ್ಲ. ನಾವು ಇಷ್ಟು ದಿವಸ ಇದನ್ನ ನಡೆಸ್ಕೊಂಡು ಹೋಗಿದೀವಿ, 1 ತಿಂಗಳು 1.5 ತಿಂಗಳು, ಇಟ್ ಇಸ್ ಪ್ರಾಬಬ್ಲಿ ಅಂಡರ್ ಅವರ್ ಕಂಟ್ರೋಲ್, ಅಂಡರ್ ಅವರ್ ಪ್ರಾಫಿಟ್ ಮಾರ್ಜಿನ್ಸ್. ಈಗ ಸರ್ಕಾರ ಏನ್ ಭರವಸೆ ಕೊಡ್ಬೇಕು, ಈಗ ಅಶ್ಯೂರ್ ಮಾಡ್ಬೇಕು ಅಂತ ನೀವ್ ಅಂದ್ರಿ. ಬಟ್ ಇವಾಗ ಏನ್ ಆತಂಕ ಇದೆ, ಎಷ್ಟೋ ಜನ ಈಗ ಚರ್ಚೆ ಮಾಡ್ತಾ ಇರೋದು, ಈ ಸಾಕಷ್ಟು ಕಂಪ್ನೀಸ್ ಅನ್ನ ಈಗ ಮುಚ್ಚಿಬಿಡ್ತಾರಂತೆ, 2-3 ತಿಂಗಳು ಕ್ಲೋಸ್ ಆದ್ರೆ ಕಂಪ್ಲೀಟ್ ಬಂದ್ ಆಗ್ಬಿಡುತ್ತಂತೆ, ನೌಕರರನ್ನ ಕಟ್ ಮಾಡ್ತಾರಂತೆ, ಕೆಲಸದಿಂದ ತೆಗ್ದಾಕ್ಬಿಡ್ತಾರಂತೆ, ಇವೆಲ್ಲ ಒಂದು ಆತಂಕ ಇದೆ. ಡೆಫಿನೆಟ್ಲಿ ಈ ಟೆನ್ಷನ್ ನಮಗೂನು ಇದೆ. ಯಾಕಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ದ ಎಂಪ್ಲಾಯೀಸ್. ಆಸ್ ಅ ಬಿಸ್ನೆಸ್ ಓನರ್ ನಮಗೂನು ಆ ಟೆನ್ಷನ್ ಇದೆ. ಬಿಕಾಸ್ ನಮ್ಮ ಕಸ್ಟಮರ್ ಬೇಸ್ ಏನಿದೆ, ಮೋಸ್ಟ್ಲಿ IT ಸೆಕ್ಟರ್ ಕಸ್ಟಮರ್ ಬೇಸು ಯುರೋಪಿಯನ್ ಕಂಟ್ರೀಸ್, ಅಮೆರಿಕನ್ ಕಂಟ್ರೀಸ್, ಡೆವಲಪ್ಡ್ ವರ್ಲ್ಡ್. ಅಂಡ್ ಇವತ್ತು ನಾವು ನೋಡಿದ್ರೆ ಕಂಪ್ಲೀಟ್ ಯುರೋಪ್ ಇಸ್ ಇನ್ ಶಟ್ ಡೌನ್, ಲಾಕ್ ಡೌನ್, ಪ್ಲಸ್ ಅಮೆರಿಕ ನೀವು ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಸಿಚುವೇಶನ್ ತುಂಬಾ ಕೆಯೋಟಿಕ್ ಆಗಿದೆ. ಯಾವುದೇ ಹೊಸ ತರಹದ ಬಿಸ್ನೆಸ್ ಗಳಲ್ಲಿ ನಡೀತಾ ಇಲ್ಲ, ಯಾವುದೇ. ಅಂಡ್ ಚೈನಾ, ವಿಚ್ ಇಸ್ ಅ ಪ್ರೊಡಕ್ಷನ್ ಹಬ್, ಹ್ಯಾಸ್ ಕಂಪ್ಲೀಟ್ಲಿ ಕಮ್ ಟು ಒನ್ ಹಾಲ್ಟ್. ಸೊ ಹೀಗಾಗಿ ಗ್ಲೋಬಲಿ ಈ ಪ್ರಾಬ್ಲಮ್ ಇರೋದ್ರಿಂದ ದ ಫ್ಯೂಚರ್ ಆಫ್ ಬಿಸ್ನೆಸ್ ಇಟ್ ಸೆಲ್ಫ್, ಇವಾಗ ಸರಿ ಬಿಡಪ್ಪ, ನಾನು ಇನ್ನು 6 ತಿಂಗಳಾದ್ಮೇಲೆ ನಂಗೆ ದುಡ್ಡು ಬರುತ್ತೆ ಅಂದ್ರೆ ನಾನು ಇವತ್ತು ನಷ್ಟ ಮಾಡ್ಕೊಳ್ಳೋಕು ನಾನು ರೆಡಿ ಇರ್ತೀನಿ. ಬಟ್ ಆ ಫ್ಯೂಚರ್ ಗ್ಯಾರಂಟಿ ಇಲ್ಲಾರ್ದಾಗ ನಾನ್ ನಷ್ಟ ಮಾಡ್ಕೊಳಕ್ಕೂ ಯೋಚನೆ ಮಾಡ್ಬೇಕಾಗತ್ತೆ, ನನ್ ಮನೇನೂ ನಡಿಬೇಕಲ್ಲ. ಸೊ ಈ ರೀತಿ ಪರಿಸ್ಥಿತಿ ಇರ್ಬೇಕಾದ್ರೆ ದೇರ್ ಈಸ್ ಅನ್ ಸಪೋರ್ಟ್ ಯು ಹ್ಯಾಂಡ್ ಎಕ್ಸ್ಪೆಕ್ಟೆಡ್ ಫ್ರಮ್ ದ ಗವರ್ಮೆಂಟ್. ಗವರ್ಮೆಂಟ್ ನಮಗೆ ನೀವು ಎಷ್ಟು ತೊಂದರೆಗೆ ಒಳಪಡ್ತಾ ಇದ್ರೋ ಅಷ್ಟು ನಾವು ನಿಮ್ಗೆ ಸಮರ್ಥನೆ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಅವ್ರು ಹೇಳಿದ್ರೆ ಇಟ್ ವಿಲ್ ಹೆಲ್ಪ್. ಅಂಡ್ ಅಟ್ ದ ಸೇಮ್ ಟೈಮ್ ಎಂಪ್ಲಾಯೀಸ್ಗೆ ಹೌದು ಇದೊಂದು ಟೆಂಪ್ರರಿ ಫೇಸು, ನೀವು ಅರ್ಥ ಮಾಡ್ಕೊಳ್ಳಿ. ವಾಲಂಟರಿಲಿ ಯು ಕ್ಯಾನ್ ಆಲ್ಸೋ ನಿಮ್ಮ ಎಂಪ್ಲಾಯರ್ಸ್ ಗಳ ಹತ್ರ ನೀವು ಒಂದು ಅಶ್ಯೂರೆನ್ಸ್ ಕೊಡಿ, ನಾವು ನಿಮ್ಗೆ ಸಪೋರ್ಟ್ ಅಲ್ಲಿ ಇದೀವಿ ಇನ್ ದಿಸ್ ಹಾರ್ಡ್ಶಿಪ್ ಆಫ್ ಬಿಸ್ನೆಸ್. ಇಟ್ಸ್ ನಾಟ್ ಅ ಒನ್ ವೇ ಟ್ರಾಫಿಕ್ ಅಲ್ವಾ, ಬರೀ ಎಂಪ್ಲಾಯರ್ಸ್ ಮಾತ್ರ ಈ ಸಮಸ್ಯೆನ ಎದುರಿಸ್ತಾ ಇಲ್ಲ, ಎಂಪ್ಲಾಯಿಗಳಿಗೂ ಅಷ್ಟೇ ಇದ ಸಮಸ್ಯೆನ ಅರಿವಿದೆ. ಸೊ ಅವರು ಕೋಆಪರೇಟ್ ಮಾಡಿಕೊಂಡು ಈ ಸ್ವಲ್ಪ ದಿವಸ ನಾವು ಕಳೆದ್ರೆ, ಐ ಥಿಂಕ್ ಇನ್ನೊಂದು 1-2 ತಿಂಗಳು ಕಳೆದ್ರೆ ದ ಸಿಚುವೇಶನ್ ವಿಲ್ ಬಿ ಮಚ್ ಬ್ರೈಟರ್. ಯಾಕಂದ್ರೆ ಬೇರೆ ಕಂಟ್ರಿಗಳಲ್ಲಿ ನಾವು ನೋಡಿದೀವಿ, ಚೈನಾ ಆಯ್ತು ಅಥವಾ ಸೌತ್ ಕೊರಿಯಾ ಆಯ್ತು, ಈ ಕಂಟೈನ್ಮೆಂಟ್ ಸರಿಯಾಗಿ ಮಾಡಿ, ಐಸೋಲೇಷನ್ ಸರಿಯಾಗಿ ಮಾಡಿ, ಟೆಸ್ಟಿಂಗ್ ಟ್ರೀಟ್ಮೆಂಟ್ ಸರಿಯಾಗಿ ಮಾಡಿದ್ರೆ ರಿಕವರಿ ಸ್ಕೋಪ್ ಇದೆ. ಅಂಡ್ ದ ಟರ್ನ್ ಅರೌಂಡ್ ಇಸ್ ಅರೌಂಡ್ 2-3 months ಮ್ಯಾಕ್ಸಿಮಮ್. ಅಂದ್ರೆ ಈ ರಿಕವರ್ ಸ್ಟೇಜ್ ಅಲ್ಲಿ ಈಗ ಸಾಕಷ್ಟು ಕಂಪನೀಸ್ ಕೇಳಿದವಂತೆ ಸರ್ಕಾರಕ್ಕೆ, ಈಗ ಅಫಿಷಿಯಲ್ ಆಗಿ ನೀವೇ ಹೇಳಿ, ಅಂದ್ರೆ ಈ ವರ್ಕಿಂಗ್ ಅವರ್ಸ್ ಎಕ್ಸ್ಟೆಂಡ್ ಮಾಡೋ ವಿಚಾರದಲ್ಲಿ ಅಟ್ಲೀಸ್ಟ್ ಒಂದು 12 hours ಆದ್ರೂ ಎಂಪ್ಲಾಯೀಸ್ ವರ್ಕ್ ಮಾಡಬೇಕು ಅಂತ ಡಿಮ್ಯಾಂಡ್ ಸರಿ ಇದೆ ಅನ್ಸುತ್ತಾ ನಿಮ್ಗೆ? See, again, it is case to case basis. ಕೆಲವೊಂದು ಕಂಪನಿಗಳಲ್ಲಿ ವೇರ್ ಇಟ್ ಇಸ್ ಆಲ್ ಶಿಫ್ಟ್ ಬೇಸ್ಡ್ ಅಂಡ್ ಆಲ್ ದಟ್, ಸೊ ಅಂತವರಿಗೆ ಮೇ ಬಿ ಇಟ್ ಬಿಕಮ್ಸ್ ನೆಸೆಸರಿ. ಕೆಲವೊಂದು ಕಂಪನಿಗಳಲ್ಲಿ ಫ್ಲೆಕ್ಸಿಬಲ್ ಅವರ್ಸ್ ಇರುತ್ತೆ, ಸೊ ಅವರು ಆ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಾರೆ. ಸೊ ಈ ಎಸ್ಪೆಷಲಿ IT ಸೆಕ್ಟರ್ ಏನಿದೆಯಲ್ಲ, ಇದನ್ನ ನಾವು ಒಂದೇ ತಕ್ಕಡಿಯಲ್ಲಿ ತೂಗೋದು ನನ್ಗೇನೋ ಸರಿ ಅನಿಸ್ತಾ ಇಲ್ಲ. ಎಸ್ಪೆಷಲಿ ಬಿಕಾಸ್ ತುಂಬಾ ಜನರಲೈಸೇಷನ್ ಆಗ್ತಾ ಇದೆ. IT-BT ಸೆಕ್ಟರ್ ಅಂದ್ರೆ ಅದನ್ನ ಒಂದೇ ರೀತಿ ಅನ್ನೋ ಇಟ್ ಇಸ್ ನಾಟ್ ಲೈಕ್ ದಟ್. ಸೊ ಆ ಕಂಪನಿಗಳು ಆ ಪ್ರೊಸೆಸ್ ಗಳಲ್ಲಿ ಇರೋರಿಗೆ ಅವರದೇ ಆದಂತ ಒಂದು ರಿಕ್ವೈರ್ಮೆಂಟ್ಗಳು. ಸೊ ಆ ರಿಕ್ವೈರ್ಮೆಂಟ್ ಗಳ ಪ್ರಕಾರ ಅದನ್ನ ಕೇಸ್ ಟು ಕೇಸ್ ಬೇಸಿಸ್ ಅಲ್ಲಿ ಹ್ಯಾಂಡಲ್ ಮಾಡಬೇಕು. ಸರ್ಟನ್ ಅಂಡ್ ಎನಿವೇ ಲೇಬರ್ ಲಾಸ್ IT ಕಂಪನಿಗೆ ಅಪ್ಲೈ ಆಗಲ್ಲ, ಬಿಕಾಸ್ ಇಟ್ಸ್ ಅ ಕಾಂಟ್ರಾಕ್ಚುಯಲ್ ಅಗ್ರಿಮೆಂಟ್ ಬಿಟ್ವೀನ್ ದ ಎಂಪ್ಲಾಯರ್ ಅಂಡ್ ಎಂಪ್ಲಾಯ್ಮೆಂಟ್. ಸೊ ಹೀಗಾಗಿ ಅಲ್ಲಿ ಸುಮಾರು ಈ ಫ್ಲೆಕ್ಸಿಬಿಲಿಟಿ ಆಲ್ರೆಡಿ. ಸೊ ಅಟ್ ಸೇಮ್ ಟೈಮ್ ಇಟ್ ಇಸ್ ಅ ರಿಲೇಷನ್ ಬಿಟ್ವೀನ್ ಎಂಪ್ಲಾಯರ್ ಅಂಡ್ ಎಂಪ್ಲಾಯಿ. ಅವರು ಒಬ್ಬರಿಗೊಬ್ಬರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಈ ಕಷ್ಟ ಕಾಲನ ದುಗಿಸ್ಕೊಂಡು ಹೋಗ್ಬೇಕು. ಇದರಲ್ಲಿ ಪಾಲಿಸಿ ಮ್ಯಾಟರ್ಸ್ ಆಸ್ ಫಾರ್ ಆಸ್ ಗವರ್ಮೆಂಟ್ ಇಸ್ ಕನ್ಸರ್ನ್. ಐ ಥಿಂಕ್ ದೇ ಶುಡ್ ಬಿ ಇನ್ವಾಲ್ವ್ಡ್ ಮೋರ್ ಆನ್
ಫೈನಾನ್ಷಿಯಲ್ ಸಪೋರ್ಟ್ ಫಾರ್ ದ ಎಂಟರ್ಪ್ರಿನರ್ಸ್. ಈಗ ನಮ್ಮಂತವ್ರು ಚಿಕ್ಕ ಕಂಪನಿ ನಡೆಸ್ಕೊಂಡು ಹೋಗ್ತೀವಿ, 2-3 ತಿಂಗಳ ಸಸ್ಟೈನಬಿಲಿಟಿ ಇರುತ್ತೆ. ಬಿಯಾಂಡ್ ದಟ್ ಇಟ್ ಬಿಕಮ್ಸ್ ಡಿಫಿಕಲ್ಟ್. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮಂತ ಬಿಸ್ನೆಸ್ ಗಳು ಶಟ್ ಡೌನ್ ಆದ್ರೆ, ಬೆಂಗಳೂರಲ್ಲಿ ಸಾವಿರಾರು ಸ್ಟಾರ್ಟ್ಅಪ್ ಕಂಪನಿಗಳಿದಾವೆ, ಚಿಕ್ಕ ಕಂಪನಿಗಳಿದಾವೆ. ದ ಇಂಪ್ಯಾಕ್ಟ್ ಆನ್ ದ ಸೊಸೈಟಿ ಆರ್ ದ ಎಂಪ್ಲಾಯ್ಮೆಂಟ್ ಫರ್ದರ್ ಎಷ್ಟೊಂದು ಫ್ಯಾಮಿಲಿಗಳಿಗೆ ಅದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ಟೈಮ್ ಅಲ್ಲಿ ಸರ್ಕಾರನು ಪ್ರೊಆಕ್ಟಿವ್ ಆಗಿ ನಮ್ಮಂತವ್ರಿಗೆ ಸಪೋರ್ಟ್ ಮಾಡಿ, ಬಿಕಾಸ್ ಇಸ್ ಆಲ್ ಅನ್ ಆರ್ಗನೈಸ್ ಸೆಕ್ಟರ್. ಎಲ್ಲರದು ಎಲ್ಲ ಅವರ ಡೀಟೇಲ್ಸ್ ಗಳಿದಾವೆ, ಬ್ಯಾಂಕ್ ಅಕೌಂಟ್ ಗಳಿದಾವೆ, ಪ್ಯಾನ್ ನಂಬರ್ ಗಳಿದಾವೆ, ಆಧಾರ್ ಕಾರ್ಡ್ ಗಳಿದಾವೆ. ಸೊ ಇಟ್ ಈಸ್ ನಾಟ್ ದಟ್ ನಾವು ದುಡ್ಡು ಹೊಡ್ಕೊಂಡು ಹೋಗ್ಬಿಡ್ತೀವಿ ಅನ್ನೋ ಚಿಕ್ಕ ಪುಟ್ಟ ಆ ಕಡೆ ಈ ಕಡೆ ಇರುವಂತ ಮೇಕ್ ಶಿಫ್ಟ್ ಅರೇಂಜ್ಮೆಂಟ್ಸ್ ಅಲ್ಲ. ಸೊ ಈ ರೀತಿ ಇರ್ಬೇಕಾದ್ರೆ ಇದನ್ನ ಯಾವ ರೀತಿಯಾಗಿ ಈ ಸೆಕ್ಟರ್ ನ ಸಪೋರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಸ್ಟೇಕ್ ಹೋಲ್ಡರ್ಸ್ ನ ಮೀಟಿಂಗ್ ಕಾಲ್ ಮಾಡ್ಲಿ. ಇವಾಗೇನು ಅದು ಫಿಸಿಕಲ್ ಮೀಟಿಂಗ್ ಆಗ್ಬೇಕಂತಿಲ್ಲ, ಆನ್ಲೈನ್ ಮೀಟಿಂಗ್ ಗಳಿದಾವೆ, ಸರ್ವೆಗಳು ಮಾಡ್ಕೊಳ್ಳಿ, ಫೀಡ್ಬ್ಯಾಕ್ ತಗೊಂಡು ಒಂದು ನಿರ್ಧಾರಕ್ಕೆ ಬರೋದು ಒಳ್ಳೇದು. ಆಲ್ರೈಟ್, ಪ್ಲೀಸ್ ಬಿ ಆನ್ಲೈನ್ ಬಸವರಾಜ್ ಅವರೇ. ರಘು ಅವರೇ, ಈಗ ಚಿಕ್ಕ ಪುಟ್ಟ ಕಂಪನಿಗಳ ಕತೆ ಏನು ಅಂತ ಮೊದಲಿಂದ ಕೂಡ ಪ್ರಶ್ನೆ ಆಗ್ತಾ ಇತ್ತು. ಈಗ ಬಸವರಾಜ್ ಅವ್ರು ಹೇಳ್ದಂಗೆ ಸರ್ಕಾರ ಅಟ್ಲೀಸ್ಟ್ ಫಿನಾನ್ಷಿಯಲಿ ನಾವು ನಿಮ್ಗೆ ಸಪೋರ್ಟ್ ಆಗಿರ್ತೀವಿ. ಈಗ ಮೋದಿ ಅವರೇ ಹೇಳಿದ್ರು ಯಾರನ್ನೂ ಕೂಡ ಕೆಲಸದಿಂದ ತೆಗಿಬಾರ್ದು, ಸ್ಯಾಲ್ರಿ ಕಟ್ ಮಾಡಬಾರ್ದು, ಸ್ವಲ್ಪ ನೋಡಿ ಅಂತ ಹೇಳಿದ್ರು. ಬಟ್ ಆಕ್ಚುಯಲ್ ಪ್ರಾಬ್ಲಮ್ ಏನಾಗ್ತಿದೆ ಅನ್ನೋದು ಬಸವರಾಜ್ ಅವ್ರ ಮಾತಿಂದ ಗೊತ್ತಾಗ್ತಿದೆ. ಅವ್ರು ಹೇಳಿದರೆ ಸರಿ, ನಾವು ಅದನ್ನ ಸಸ್ಟೈನ್ ಮಾಡಬೇಕು, ಎಂಪ್ಲಾಯ್ಸ್ ಅನ್ನ ಇಟ್ಕೊಳ್ಬೇಕು ಅಂತಂದ್ರೆ ನಮಗೂ ಸಮಸ್ಯೆ ಆಗ್ತಿದೆ. ಸರ್ಕಾರ ಆರ್ಥಿಕವಾಗಿ ನಮ್ಗೆ ನೆರವಾಗಬೇಕು ಅಂತ. ನೋಡಿ, ಭಾರತದ ಸುಮಾರು 3.2 ಕೋಟಿ MSME ಅಂತ ಏನು ಹೇಳ್ತೀವಿ, ಮೀಡಿಯಂ ಸ್ಮಾಲ್ ಅಂಡ್ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಹೇಳ್ತಕ್ಕಂಥದ್ದು, ಅವರು ಈ ದೇಶದ 80% ಏನು ಅನೌಪಚಾರಿಕ ಉದ್ಯೋಗ ಅಂತ ಹೇಳ್ತೀವಲ್ಲ, ಇನ್ಫಾರ್ಮಲ್ ಎಂಪ್ಲಾಯ್ಮೆಂಟ್ ಅಂತ ಹೇಳುವಂಥದ್ದನ್ನ ಆ ಕೆಲಸ ಕೊಟ್ಟಿರೋದು ಅವರೇ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಅವರಿಗೆ ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, 80% ಭಾರತದ ನೌಕರರಿಗೆ ನೌಕರಿ ಪತ್ರ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ತಿಂಗಳ ಸನೆಗೆ ಕರೆಕ್ಟಾಗಿ ಡಾಕ್ಯುಮೆಂಟ್ ಇರೋ ಎಂಪ್ಲಾಯ್ಮೆಂಟ್ ಅಲ್ಲ. ಈ ದೇಶದಲ್ಲಿ ಸುಮಾರು 48-50 ಕೋಟಿ ನೌಕರರಿದ್ರೆ ಅದರಲ್ಲಿ 8 ಕೋಟಿಗೆ ಮಾತ್ರ ESI PF ಇರ್ತಕ್ಕಂಥದ್ದು. ಆ ESI PF ಇರ್ತಕ್ಕಂಥ ನೌಕರರು ಕೂಡ 50%, ಅಂದ್ರೆ 4 ಕೋಟಿ ಜನ ಕಾಂಟ್ರಾಕ್ಟ್ ಲೇಬರರ್ಸ್. ಆ ಕಾಂಟ್ರಾಕ್ಟ್ ಲೇಬರರ್ಸ್ ನ ಯಾರು ಬೇಕಾದ್ರೂ ಲೇ ಆಫ್ ಮಾಡಬಹುದು. ಲೇ ಆಫ್ ಅಂತ ಹೇಳಿದ್ರೆ ಟರ್ಮಿನೇಷನ್ ಅಲ್ಲ. ಎಷ್ಟು ದಿನ ನಿಮಗೆ ಕೆಲಸ ಇಲ್ವೋ, ಕೆಲಸಕ್ಕೆ ಬಂದಿಲ್ವೋ ಅಷ್ಟು ದಿನ ಸಂಬಳ ಇಲ್ಲ ಅಂತ ಹೇಳ್ತಕ್ಕಂಥ ವ್ಯವಸ್ಥೆ. ಇಲ್ಲಿ ಕೆಲವು ದ್ವಂದ್ವಗಳನ್ನ ನೀವು ಕಾಣಬಹುದು. ಸರ್ಕಾರ ಹೇಳುತ್ತೆ ನರೇಗಾ ಕೆಲಸಕ್ಕೆ ನೀವು ಬಂದ್ರೇನೆ ನಿಮ್ಗೆ ದುಡ್ಡು ಸಿಗೋದು ಅಂತ. ಕೆಲಸಕ್ಕೆ ಬಂದ್ರೇನೆ, ಮನೇಲಿ ಇರಬೇಡಿ ಅಂತ ಹೇಳ್ತಿಲ್ಲ. ಸುಮಾರು 3 ಕೋಟಿ ಜನ ನರೇಗಾಕ್ಕೆ ವರ್ಕ್ ಬರ್ತಾರೆ. ಅವ್ರಿಗೆ 20 ರೂಪಾಯಿ ಜಾಸ್ತಿ ಮಾಡಿ, ನೋಡಿ ನೀವು ಬಂದ್ರೆ ನಿಮಗೆ ದುಡ್ಡು ಕೊಡ್ತೀವಿ ಅಂತ ಅಂತ ಹೇಳ್ತಿದೆ. ಲಕ್ಷ್ಮಣ್ ರೇಖೆ ಅವ್ರಿಗೆ ಹಾಕ್ತಾ ಇಲ್ಲ. ಪೌರ ಕಾರ್ಮಿಕರಿಗೆ ಲಕ್ಷ್ಮಣ್ ರೇಖೆ ಹಾಕೋಕ್ ಆಗಲ್ಲ. ಸೊ ಎಷ್ಟೋ ನೌಕರು ಈಗ ನಮ್ಮಲ್ಲಿ ಹೇಳುವಂತದ್ದು ಸೆಲ್ಫ್ ಎಂಪ್ಲಾಯ್ಡ್ ಅಂತ. ಸೆಲ್ಫ್ ಎಂಪ್ಲಾಯ್ಡ್ ಅಂದ್ರೆ ಅವರು ಸ್ವಂತ ಉದ್ಯೋಗ ಅಂತ ಅಲ್ಲ. ಈ ದಿನಗೂಲಿ ನೌಕರನ್ನು ಇಂಡಿಯಾದಲ್ಲಿ ಸೆಲ್ಫ್ ಎಂಪ್ಲಾಯ್ಡ್. ಅದಕ್ಕೆ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಹೇಳೋದು, ಭಾರತದಲ್ಲಿ ಇದು ಕಂಟಿನ್ಯೂ ಆದ್ರೆ 40 ಕೋಟಿ ಜನಕ್ಕೆ ಕೆಲಸ ಇರಲ್ಲ ಅಂತ ಹೇಳ್ತಕ್ಕಂಥದ್ದು. ಸೊ ಸರ್ಕಾರ ಏನ್ ಮಾಡ್ಬೋದು? ಸರ್ಕಾರ ಇದಾಗ್ಲೇ ಕೊಟ್ಟಿರ್ತಕ್ಕಂಥ 1.7 ಲಕ್ಷ ಕೋಟಿ ಏನಿದೆ, ಅದು ಭಾರತ ದೇಶದ ಆರ್ಥಿಕತೆಯ ಸುಮಾರು 210 ಲಕ್ಷ ಕೋಟಿಗೆ ಕಂಪೇರ್ ಮಾಡಿದ್ರೆ 0.8% ಮಾತ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಜಪಾನ್ ದೇಶ 20% ದುಡ್ಡು ಖರ್ಚು ಮಾಡುತ್ತೆ ಈ ತುರ್ತು ಪರಿಸ್ಥಿತಿಗೆ, ಈ ಆರ್ಥಿಕ ತುರ್ತು ಪರಿಸ್ಥಿತಿಗೆ. ಯುರೋಪ್ ಮತ್ತು ಅಮೆರಿಕ ದೇಶ ಮಿನಿಮಮ್, ಈಗ ಅಮೆರಿಕ $2.2 ಟ್ರಿಲಿಯನ್ ಖರ್ಚು ಮಾಡ್ತಾ ಇದೆ. ಅವರ ಆರ್ಥಿಕತೆಯ 10% ಖರ್ಚು ಮಾಡ್ತಾ ಇದೆ. ನಾವು ಬಜೆಟ್ ಅಲ್ಲಿ ಇರೋ ಪ್ರೋಗ್ರಾಮ್ ಅನ್ನ ತೆಗೆದು ನೋಡಿದ್ರೆ 0.5% ಮಾತ್ರ ಸರ್ಕಾರ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು. RBI ಮೂಲಕ ಹೆಚ್ಚು ಹಣವನ್ನ ಬಿಡುಗಡೆ ಮಾಡ್ತಾ ಇರೋದು ಹೌದು, ಆದ್ರೆ RBI ಮಾಡಿದ್ರೆ SBI ಮಾಡುತ್ತೆ ಅಂತ ಹೇಳಕ್ಕಾಗಲ್ಲ. ನೀವು ಎಷ್ಟೋ ಈಗ ರಿಪೋ ರೇಟ್, ಇಂಟ್ರೆಸ್ಟ್ ರೇಟ್ ಅನ್ನ 4% ಮಾಡಿದ್ದಾರೆ. ರಾಜ್ಯ ಸರ್ಕಾರ ಇವತ್ತು 9% ಬಡ್ಡಿಗೆ ಸಾಲ ಮಾಡ್ತಾ ಇದೆ. ಹಾಗಾದ್ರೆ RBI ರಿಪೋ ರೇಟ್ ಎಲ್ಲಿ ಹೋಯ್ತು? ಈಗ ಕೇಂದ್ರ ಸರ್ಕಾರ 7% ಬಡ್ಡಿ ಕೊಟ್ಟು ಸಾಲ ಮಾಡ್ತಾ ಇದೆ. ಹಾಗಾಗಿ ಈ ರಿಪೋ ರೇಟ್ ಕಮ್ಮಿ ಮಾಡಿದ ತಕ್ಷಣ ಮೊನ್ನೆ ರಿವರ್ಸ್ ರಿಪೋನ ಕಮ್ಮಿ. ರಿವರ್ಸ್ ರಿಪೋ ಅಂದ್ರೆ ಏನು? ನಮ್ಮ ಬ್ಯಾಂಕುಗಳು ಜನಗಳಿಗೆ ಸಾಲ ಕೊಡೋದು ಬಿಟ್ಟು
ಅವ್ರಿಗೆ ಬಂದ ಡೆಪಾಸಿಟ್ ಅನ್ನ RBI ಡೆಪಾಸಿಟ್ ಮಾಡ್ತಾ ಇದ್ದಾವೆ. Correct. RBI ದುಡ್ಡನ್ನ ಈ ಬ್ಯಾಂಕ್ಗಳು ಜನಗಳಿಗೆ ಸಾಲ ಕೊಡಬೇಕು. ಆದ್ರೆ ಬ್ಯಾಂಕ್ಗಳು ತಮ್ಮ ಡೆಪಾಸಿಟ್ ಅನ್ನ ರಿವರ್ಸ್ ರಿಪೋ ಅಂತ 4% ಬಡ್ಡಿಗೆ RBI ಡೆಪಾಸಿಟ್ ಇಡ್ತಾ ಇದಾವೆ ಸಾಲ ಕೊಡೋದು ಬಿಟ್ಟು. Okay. ಅದಕ್ಕೆ ಮೊನ್ನೆ ಏನ್ ಮಾಡ್ತು, RBI ರಿವರ್ಸ್ ರಿಪೋ ರೇಟ್ ಅನ್ನ 3.75 ಮಾಡ್ತು, ಕಮ್ಮಿ ಮಾಡ್ತು. ಹೌದು. ಆದ್ರೂ ಈ ಆರ್ಥಿಕ ತುರ್ತು ಪರಿಸ್ಥಿತಿಗೆ ಸುಮಾರು 1 ತಿಂಗಳು ದಾಟು ಹೋಯ್ತು, ಯಾವ ಕಾರ್ಯಕ್ರಮಗಳು ಇದುವರೆಗೂ ಬರಲಿಲ್ಲ. ನಿಮ್ಗೆ ಇಂಗ್ಲೆಂಡ್ ನಲ್ಲಿ ನೌಕರರಿಗೆ 3 ತಿಂಗಳು ಸ್ಯಾಲರಿ ಸಬ್ಸಿಡಿ ಅಂತಾರೆ, 80% ಸಂಬಳನ ನಾನು ಕೊಡ್ತೀನಿ ಅಂತ ಸರ್ಕಾರ ಹೇಳ್ತಾ ಇದೆ. ಹಾಂಗ್ಕಾಂಗ್ ನಲ್ಲಿ ಸರ್ಕಾರ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದೆ. ಎಲ್ಲ ದೇಶದಲ್ಲೂ ನಿಮ್ಗೆ ಅಮೆರಿಕದಲ್ಲಿ 6 ಮಿಲಿಯನ್ ಜನ ಅನ್ಎಂಪ್ಲಾಯ್ಮೆಂಟ್ ಅಂತ ಅರ್ಜಿ ಹಾಕಿದ್ದಾರೆ, ಸಂಬಳ ಕೊಡುತ್ತೆ ಸರ್ಕಾರ. ನಮ್ಮಲ್ಲಿ ನಮ್ಮ ಬಸವರಾಜ್ ಅವರು ಹೇಳಿದ ಸತ್ಯ ಅದು. ನೀವು ಸಂಬಳ ಕೊಡದೇ ಇದ್ರೆ ಕೇಸ್ ಹಾಕ್ತೀರಿ ಅನ್ನೋದು ಸುಲಭ. ನಮ್ಮಲ್ಲಿ 3.2 ಕೋಟಿ ಸಣ್ಣ ಉದ್ಯಮಗಳು ಏನಿದ್ದಾರೆ ಅವರಿಗೆ ಯಾವುದೇ ರೀತಿ ಕೆಲಸ ಇಲ್ಲದೆ ಬದುಕೋಕ್ಕಾಗೋದು 90% ಜನರಿಗೆ ಕೇವಲ 15 ದಿನದ ಮೇಲೆ ಅವರು ಬದುಕಕ್ಕಾಗಲ್ಲ. ದುಡ್ಡು ಇಟ್ಟು ಬ್ಯಾಂಕಲ್ಲಿ ಡೆಪಾಸಿಟ್ ಯಾರೂ ವ್ಯವಹಾರ ಮಾಡ್ತಾ ಇಲ್ಲ. ಸಣ್ಣ ಉದ್ಯಮಗಳು ನಮ್ಮಲ್ಲಿ ಹೇಳ್ತಾರೆ 80% ಇಂಡಿಯನ್ CEOs ಡ್ರಾ 8,000 rupees per month ಅಂತ. ಸಣ್ಣ ಲಘು ಉದ್ಯಮಗಳು ಅವರು 10,000 ರೂಪಾಯಿ ತಗೊಳ್ಳೋದೇ ಕಷ್ಟ. ನೀವು ಪೀನ್ಯಾಗ ಹೋದ್ರೆ ಗೊತ್ತಾಗುತ್ತೆ, ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಹೋದ್ರೆ ಎಂತ ಪರಿಸ್ಥಿತಿ ಇದೆ ಅಂತ ಹೇಳ್ತಕ್ಕಂಥದ್ದು. ಬಹಳ ಹಣದ ರಾಶಿ ಇಟ್ಕೊಂಡು ವ್ಯವಹಾರ ಮಾಡೋರು ಅಲ್ಲ ನಮ್ಮವರು. ದಿನಗೂಲಿ ನೌಕರರು ಹೇಗಿದಾರೋ ಅವ್ರಿಗಿಂತ ಒಂದು 15 ದಿನ ಬೆಟರ್ ಇದ್ದಾರೆ MSME ಅವರು. ಹಾಗಾಗಿ ಅವ್ರಿಗೆ ಏನ್ ವ್ಯವಸ್ಥೆ, ಸಾಲ ಕೊಡಿ. RBI ಮೂಲಕ ಸುಮಾರು 4.5 ಲಕ್ಷ ಕೋಟಿಯನ್ನ ರಿಲೀಸ್ ಮಾಡಿದ್ದಾರೆ. RBI ರಿಲೀಸ್ ಮಾಡಿದ್ದನ್ನ ಬ್ಯಾಂಕ್ ಕೊಡುತ್ತಾ? ಬ್ಯಾಂಕ್ಗಳಿಗೆ ಎಲ್ಲಾ ಬ್ಯಾಂಕ್ನವರು ರೇಟಿಂಗ್ ನೋಡ್ತಾರೆ. ಅದು ನೀವು ಮುಂದೆ ಸಾಲ ಕಟ್ಟೋಕ್ಕಾಗಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ಅವ್ರು ಕೊಡೋದಿಲ್ಲ. ಇನ್ನೊಂದು ಮುಖ್ಯವಾಗಿ ನಾನು ಜನಸಾಮಾನ್ಯರ ದೃಷ್ಟಿಯಿಂದ ಹೇಳಬೇಕು, ಡಾಕ್ಟರ್ ಆಂಜನೇಯಪುರ ಅವ್ರಿಗೂ ಇದು ಗೊತ್ತಿರುತ್ತೆ ನೋಡಿ. ಪ್ರತಿ ತಿಂಗಳು 2.5 ಲಕ್ಷ ಜನ TB ಕೇಸ್ ರಿಪೋರ್ಟ್ ಮಾಡ್ತಾ ಇದ್ರು ಇಂಡಿಯಾದಲ್ಲಿ. ಈಗ 20,000 ಜನ ಬರ್ತಾ ಇದ್ದಾರೆ. ಎಲ್ಲೋದ್ರು TB ಪೇಷಂಟ್ಸು. TB ಕಮ್ಮಿ ಆಯ್ತಾ? ಖಂಡಿತ ಕಮ್ಮಿ ಆಗಿಲ್ಲ, ಆಸ್ಪತ್ರೆಗಳಿಗೆ ಬರ್ತಿಲ್ಲ. 4,000 ಜನ ಹೃದಯಾಘಾತದಿಂದ ಪ್ರತಿ ದಿನ ಸಾಯ್ತಾರೆ. 1,500 ಜನ TB ಇಂದ ಸಾಯ್ತಾರೆ. 2,600 ಜನ ಕ್ರಾನಿಕ್ ಪಲ್ಮನರಿ ಡಿಸೀಸ್ ಇಂದ ಸಾಯ್ತಾರೆ. ಇವರೆಲ್ಲ ಎಲ್ಲಿ ಹೋದ್ರು ಆಸ್ಪತ್ರೆ ವ್ಯವಸ್ಥೆ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ನಿಮಗೆ ಗೊತ್ತಿರಬಹುದು, ಇವತ್ತು ಇಡೀ 90% ಹಾಸ್ಪಿಟಲ್ಸ್ ಆರ್ ಅಂಡರ್ ಲಾಸ್. ಕೋವಿಡ್ ಸಮಯದಲ್ಲಿ ಜನಸಾಮಾನ್ಯರು ಪ್ರೆಗ್ನೆಂಟ್ ಅವ್ರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಎಕ್ಸಾಕ್ಟ್ಲಿ ಈ ಬಗ್ಗೆ ಮಾತಾಡ್ತೀನಿ ಚರ್ಚೆಯನ್ನು ಮುಂದುವರಿಸ್ತೀನಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಈ ಗವರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಈಗ ಆ ಒಂದು ವರ್ಗ ಅಂತ ಏನ್ ಡಿಪೆಂಡ್ ಆಗಿತ್ತು ಅವ್ರಿಗೆ ತುಂಬಾ ಸಮಸ್ಯೆ ಆಗ್ತಿದೆ. ಇಷ್ಟು ದಿನ ಬೇರೆ ಬೇರೆ ಕಾಯಿಲೆ ಈ ಕ್ರೋನಿಕ್ ಡಿಸೀಸ್ ಇಂದ ಬಳಲ್ತಾ ಇದ್ರು ಬರ್ತಾ ಇದ್ರು, ಬಟ್ ಅಂತವ್ರ ಸಂಖ್ಯೆಯಲ್ಲಿ ಈಗ ಕಡಿಮೆ ಆಗ್ತಿದೆ. ಅಂದ್ರೆ ಏನೆಲ್ಲ ಸಿಚುವೇಶನ್ ಫೇಸ್ ಮಾಡ್ತಾ ಇದ್ದಾರೆ ಈ ಬಡವರ್ಗದ ಜನ ಗವರ್ಮೆಂಟ್ ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಆದವರು? ಅದು ಕರೆಕ್ಟ್ ಅಮ್ಮ ಅವ್ರು ಹೇಳಿದ್ದು. ಬಸವರಾಜ್ ಅವರ ಮಾತು ಕೇಳಿದ್ಮೇಲೆ ನನಗೊಂದು ಮಾತು ನಿಮ್ಗೆ ಹೇಳ್ಬೇಕು ಅನ್ಸುತ್ತೆ. ತಜ್ಞರ ಮಾತಿಗೆ ಯಾವತ್ತು ಬೆಲೆ ಇರಬೇಕು. ಯಾವುದೇ ಒಂದು ಕಮಿಟಿಯಲ್ಲಿ ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು. ಈ ಪ್ರಶ್ನೆಗಮ್ಮ ನಾನು ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ನಾನು ಕೆಲಸ ಮಾಡಿದ್ದೀನಿ. ಬೋರಿಂಗು, ವಿಕ್ಟೋರಿಯಾ, ಜಯನಗರ ಜನರಲ್ ಹಾಸ್ಪಿಟಲ್. ಈ ಕರೋನಾ ಬಂದ್ಮೇಲೆ ಏನಾಗ್ಬಿಟ್ಟಿದೆ, ಬೇರೆ ಪೇಷಂಟ್ಸ್ಗೆ ಬರ್ಲಿಕ್ಕೆ ಒಂದು ಭಯ. ಬೇರೆ ಕರೋನಾ ಪೇಷಂಟ್ಸ್ ಇರ್ತಾರೆ, ಅವರಿಂದ ನಮ್ಮಿ ಬಂದ್ಬಿಡುತ್ತೆ ಅನ್ನೋ ಒಂದು ಇದು. ಬಟ್ ಎಲ್ಲೋ ಒಂದ್ ಕಡೆ ಎಮರ್ಜೆನ್ಸೀಸ್ನ ಇವತ್ತು ಕೂಡ ಎಲ್ಲ ಹಾಸ್ಪಿಟಲ್ಗಳಲ್ಲೂ ನೋಡ್ತಾ ಇದೀವಿ. ಬಟ್ ರೆಗ್ಯುಲರ್ ಆಗಿ ಬರೋ ಅಂತ ಪೇಷಂಟ್ಗಳಿಗೆ ತೊಂದರೆ ಆಗ್ತಾ ಇದೆ, ಅದು ಸತ್ಯ. ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಇವಾಗ ನೋಡಿ, ವಿಕ್ಟೋರಿಯಾ ಹಾಸ್ಪಿಟಲ್ ಒಳಗೆ ಕೊರೋನಾ ಪೇಷಂಟ್ಸ್ಗೋಸ್ಕರವಾಗಿ ಆ ಹಾಸ್ಪಿಟಲ್ನ ಎಕ್ಸ್ಕ್ಲೂಸಿವ್ ಆಗಿ ಇಡ್ತೀವಿ ಅಂತ ಹೇಳಿದ್ರು. ಬಟ್ ಬೇರೆ ಕಾಯಿಲೆಗಳ ಪೇಷಂಟ್ಸ್ಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಈಗ ಎಷ್ಟೋ ಜನ ಕಿಡ್ನಿ ಫೇಲ್ಯೂರ್ನಾಗಿರ್ತಾರೆ, ರೀನಲ್ ಟ್ರಾನ್ಸ್ಪ್ಲಾಂಟ್ ಬೇಕಾಗುತ್ತೆ ಅವರಿಗೆ. ಎಷ್ಟೋ ಜನ ಜಾಂಡಿಸು, ಕ್ಯಾನ್ಸರು, ಬರೀ ಕಿದ್ವಾಯಿನಾಗ ಅಷ್ಟೇ ಅಲ್ಲ, ಬೇರೆ ಹಾಸ್ಪಿಟಲ್ಗಳಿಗೂ ಕೂಡ ಬೇರೆ ಕ್ರಾನಿಕ್ ಡಿಸೀಸಸ್ ಪೇಷಂಟ್ಸ್ ಇರ್ತಾರೆ. ನನ್ನ ಫ್ರೆಂಡೇ ಮಗುಗೆ ವ್ಯಾಕ್ಸಿನ್ ಹಾಕ್ಸ್ಬೇಕು. ಈಗ ಲಾಸ್ಟ್ ಟೈಮು ಹಾಕಿಸ್ಲೇಬೇಕು, ಟೈಮ್ ಇನ್ನೇನ್ ಮೀರ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು 6,000 ರೂಪಾಯಿ ಕೊಟ್ಟು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಹಾಕ್ಸಿದ್ದಾರೆ. ಈಗ ಮತ್ತೆ ಹಾಕ್ಸ್ಬೇಕು, ವ್ಯಾಕ್ಸಿನೇಷನ್ ಆಗ್ಬೇಕು, ಇನ್ನು ಈ ತಿಂಗಳು ಮಾತ್ರ ಉಳಿದಿರೋದು. 9,000 ರೂಪಾಯಿ ಪೇ ಮಾಡ್ಬೇಕಂತೆ. ಗವರ್ಮೆಂಟ್ ಹಾಸ್ಪಿಟಲ್ ಫ್ರೀ ಆಗ್ತಿತ್ತು, ಬಟ್ ಇವಾಗ ಸಮಸ್ಯೆ ಆಗಿದೆ ಅದಕ್ಕೂ. ಹೌದಮ್ಮ, ಅದೊಂದು ರಿಯಲ್ ನೀವು ಹೇಳಿದ ಪಾಯಿಂಟ್ ಕರೆಕ್ಟ್ ಆಗಿದೆ. ಈ ಸಮಯದಲ್ಲಿ ನನ್ನ ಒಂದು ರಿಕ್ವೆಸ್ಟ್, ನನ್ನ ಪ್ರೊಫೆಷನಲ್ ಕೊಲೀಗ್ಸ್ ನಲ್ಲಿ ಇಂಥ ಟೈಮ್ನಲ್ಲಿ ಎಕ್ಸ್ಪ್ಲೈಟ್ ಮಾಡಬಾರ್ದು. ದಯವಿಟ್ಟು ಅವರಿಗೆ
ಕಾಸ್ಟ್ ವೈಸ್ ಅದ್ರ ಮೇಲೆ ಎಷ್ಟು ಪ್ರಿಂಟ್ ಆಗಿರುತ್ತೋ MRP ಅದರಲ್ಲಿ ಹಾಕೋದು ನಮ್ಮ ಕರ್ತವ್ಯ, ಸಮಾಜದ ದೃಷ್ಟಿಯಿಂದ ಪ್ರತಿಯೊಬ್ಬ ವೈದ್ಯರ ಅದು ಕರ್ತವ್ಯ. ಬಟ್ ನಿಜವಾಗ್ಲೂ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇವತ್ತು ಬಹಳ ಕಷ್ಟ ಆಗ್ತಾ ಇದೆಯಮ್ಮ. ಅನೇಕ ಜನಗಳು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಇಲ್ಲದ್ರೆ ಎಲ್ಲರೂ ಕೂಡ ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗೋದಿಲ್ಲ. ಒಂದು ಹರ್ನಿ ಆಪರೇಷನ್ ಮಾಡಿಸ್ಬೇಕಂದ್ರೆ 80,000 ರೂಪಾಯಿ ಕೇಳ್ತಾರೆ. ಅದೇ ಸರ್ಕಾರಿ ಆಸ್ಪತ್ರೆ ಒಳಗೆ ಆಲ್ಮೋಸ್ಟ್ ಫ್ರೀ ಆಗುತ್ತೆ. ಇದು ಭಾಳ 2 ತಿಂಗಳಿಂದ ಎಲ್ಲೋ ಇದು ಟೆಂಪರರಿ ಪ್ರಾಬ್ಲಮ್ಮು. ಜನಗಳಿಗೆಲ್ಲ ನಮ್ಮ ಒಂದು ಅಶ್ಯೂರೆನ್ಸ್ ಏನಂದರೆ ಕಷ್ಟ ಕಾಲದಲ್ಲಿ ನಾವೆಲ್ಲರೂ ಕೋಆಪ್ರೇಟ್ ಮಾಡಬೇಕು. ಇನ್ನೊಂದು ವಾರ 2 ವಾರ ಈವನ್ ವ್ಯಾಕ್ಸಿನ್ಗಳು ಕೂಡ ಅಮ್ಮ ಸ್ವಲ್ಪ ಟೈಮ್ ಇರುತ್ತೆ. ದಯವಿಟ್ಟು ಜನ ಆ ರೀತಿ ಈ ಡೇಟ್ಗೆ ಹಾಕ್ಸ್ಬೇಕಾಗಿತ್ತು, 1 ವಾರ ಮುಂದೆ ಹೋದರೆ ಹೆಂಗೆ ಅಂತ ಆತಂಕ ಪಡಬೇಡಿ. ಆ ಥರ ಇದ್ರೆ ಡಾಕ್ಟ್ರುಗಳೇ ನಾವು ಅಡ್ವೈಸ್ ಮಾಡ್ತೀವಿ. ನನ್ನ 2 ಇದು ಇನ್ನೊಂದು ವಾರ 10 ದಿನ ದಯವಿಟ್ಟು ಹೆಂಗೋ ಮ್ಯಾನೇಜ್ ಮಾಡಿ. 2ನೇದು ಪ್ರೈವೇಟ್ನಾಗಿರೋ ಡಾಕ್ಟ್ರುಗಳು ಇಲ್ಲ, ಪ್ರೈವೇಟ್ ಸೆಟಪ್ನಲ್ಲಿ ಈಗೇನಾಗಿದೆ, ನೀವು ಕೂಡ ಯಾವ ಪೇಷಂಟ್ಸ್ ನೋಡಬೇಡಿ ಅನ್ನೋ ಮೊದಲು ಇನ್ಸ್ಟ್ರಕ್ಷನ್ಸ್ ಇತ್ತು. ಈಗ ಮತ್ತೆ ಅದು ಚೇಂಜ್ ಆಗಿದೆ. ದಯವಿಟ್ಟು ಪ್ರೈವೇಟ್ನೊಳಗೆ ಯಾವುದೇ ಪೇಷಂಟ್ಸ್ ಬಂದರೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ಎಕ್ಸೆಪ್ಟ್ ಕೊರೋನಾಗೆ ಮಾತ್ರ ಐಡೆಂಟಿಫೈಡ್ ಹಾಸ್ಪಿಟ್ಲ್ಗಳಿದ್ದಾವೆ. ಎಲ್ಲೋ ಒಂದು ಕಡೆ ಇವತ್ತು ನನಗೆ ಇನ್ನೊಂದು ಆತಂಕ ಅಂದರೆ ಈ ಕೊರೋನಾ ಟೆಸ್ಟ್ ಮಾಡೋದಕ್ಕೆ ಗೌರ್ಮೆಂಟ್ನೊಳಗೆ 4,500 ಇದು ಮಾಡಿದ್ರೆ ಈಗೇನೋ ರ್ಯಾಪಿಡ್ ಕಿಟ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಇದು ಕೂಡ ಕಾಸ್ಟ್ಲಿ ಆಗ್ತಾ ಇದೆ. ಇದು ಓವರ್ ಆಲ್ ವೈದ್ಯರ ಕಮ್ಯುನಿಟಿ ಎಲ್ಲೋ ಒಂದು ಕಡೆ ಈ ಸಮಯದಲ್ಲಿ ನಾವು ಕೂಡ ಸಮಾಜದ ದೃಷ್ಟಿಯಿಂದ ಸರ್ಕಾರದ ಜೊತೆಯಲ್ಲಿ ಕೈ ಜೋಡಿಸಿ ಬರೀ ಸರ್ಕಾರಿ ವೈದ್ಯರ ಸಿಸ್ಟರ್ಗಳ ಜವಾಬ್ದಾರಿ ಅಷ್ಟೇ ಅಲ್ಲ, ನಮ್ದು ಕೂಡ ಕೊಡುಗೆ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಮುಂದುವರಿಬೇಕು ಅಂತ ಹೇಳ್ತೀನಮ್ಮ. ಕರೆಕ್ಟ್. ಒಂದೊಳ್ಳೆ ಮೆಸೇಜ್ ಪಾಸ್ ಮಾಡಿದ್ರಿ. ಪ್ಲೀಸ್ ಬಿ ಆನ್ಲೈನ್. ಅಂಜನಪ್ಪ ಅವರೇ, ಬಸವರಾಜ್ ಅವರೇ, ಈಗ ಸರ್ಕಾರದ ಪ್ರತಿನಿಧಿಗಳು ಗೊಂದಲ ಆಗಿ ಜನರಿಗೂ ಗೊಂದಲ ಮಾಡ್ತಿದ್ದಾರೆ, ಕಂಪನೀಸ್ಗೂ ಗೊಂದಲ ಮಾಡ್ತಾ ಇದ್ದಾರೆ. ಒಂದ್ಸತಿ ನಿಮಗೆ ಪರ್ಮಿಷನ್ ಕೊಡ್ತೀವಿ ಅನ್ನೋದು, ನೀವೀಗ ನಿಮ್ಮ ಎಂಪ್ಲಾಯೀಸ್ಗೆಲ್ಲ ಅದನ್ನೆಲ್ಲ ಈ ವಿಚಾರಗಳನ್ನ ಮುಟ್ಟಿಸ್ಬೇಕಾಗತ್ತೆ. ಯಾವತ್ತಿಂದ ನೀವು ವರ್ಕಿಗೆ ಬರಬೇಕು, ರಿಟರ್ನ್ ಬರಬೇಕು ಅಂತೆಲ್ಲ ಹೇಳಬೇಕಾಗತ್ತೆ. ಈ ಕನ್ಫ್ಯೂಷನ್ಸ್ ಹೆಂಗ್ ಇವಾಗ ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಇಟ್ ಈಸ್ ಅ ರಿಯಲ್ ಕನ್ಫ್ಯೂಷನ್ ಇವಾಗ. ಯಾಕಂದ್ರೆ IT ಸೆಕ್ಟರ್ನ ನನ್ಗನ್ಸುತ್ತೆ ಈ ಸರ್ಕಾರ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ. ಯಾವ ರೀತಿ ಇಲ್ಲಿ ಎಂಪ್ಲಾಯಿಗಳಿದ್ದಾರೆ, ಅವ್ರು ಎಲ್ಲಿಂದ ಬಂದವರಿದ್ದಾರೆ, ಅವ್ರ ಬ್ಯಾಕ್ ಗ್ರೌಂಡ್ಗಳೇನು, ಮತ್ತೆ ಕಂಪ್ನಿಗಳ ರಿಕ್ವೈರ್ಮೆಂಟ್ ಏನು, ಅವ್ರು ಯಾವ ರೀತಿಯಾಗಿ ಏನೋ ಯಾರೋ ಒಬ್ರು ಹೇಳಿದ್ರು ಅಥವಾ ಏನೋ ತಮ್ಮ ಮನಸ್ಸಿಗೆ ಬಂದಂತೆ ಮಾಡ್ತಾ ಇದ್ರೆ ತೊಂದರೆ ಆಗುತ್ತೆ. ಯಾಕಂದ್ರೆ ಎಷ್ಟೊಂದು ಕಾಂಟ್ರಾಡಿಕ್ಟಿಂಗ್ ಸ್ಟೇಟ್ಮೆಂಟ್ಸ್ಗಳು ಈಗ ಕೊಟ್ಟಿದ್ದಾರೆ. ಒಂದು, ಬೆಂಗಳೂರಿಗೆ ವಲಸಿಗೆ ಬಂದು ಕೆಲಸ ಮಾಡೋರಲ್ಲಿ IT ಕಂಪ್ನಿಗಳು ಮ್ಯಾಕ್ಸಿಮಮ್ ಎಂಪ್ಲಾಯೀಸ್. ಸೊ ಹಾಗಿರುವಾಗ ನೀವು ಇಂಟರ್ ಡಿಸ್ಟ್ರಿಕ್ಟ್ ಟ್ರಾನ್ಸ್ಪೋರ್ಟೇಷನ್ ಅಲೌ ಮಾಡಲ್ಲ ಅಂತೀರಿ. ಅಂದ್ರೆ ಬೆಂಗಳೂರಿಗೆ ಯಾರು ಆಚೆ ಕಡೆಯಿಂದ ಬರುವಾಗಿಲ್ಲ, ಮತ್ತೆ ಕರ್ನಾಟಕಕ್ಕೂ ಆಚೆ ಕಡೆಯಿಂದ ಯಾರು ಬರುವಾಗಿಲ್ಲ. ಈ ಇರುವಂತ ಪರಿಸ್ಥಿತಿಯಲ್ಲಿ ನಾನು ಆಫೀಸ್ ಓಪನ್ ಮಾಡಿದ್ರೆ ಎಷ್ಟು, ಬಿಟ್ರೆ ಎಷ್ಟು? ಬೆಂಗಳೂರಿನಲ್ಲಿ ವಾಸವಾಗಿರುವಂತವ್ರು ಎಷ್ಟು ಜನ ಇದ್ದಾರೆ ಒಂದು ಕಂಪನಿಯಲ್ಲಿ, ಅದನ್ನ ನೀವು ಯೋಚನೆ ಮಾಡ್ಬೇಕು, ಅದನ್ನ ಗಮನಕ್ಕೆ ತಗೋಬೇಕು. ಮತ್ತೆ ಯಾಕೆ ಕಂಪನಿಗಳನ್ನ ಓಪನ್ ಮಾಡ್ತಾ ಇದ್ದೀರಿ, ಮತ್ತೆ ಯಾವ ರೀತಿಯಾದಂತ ಕಂಪನಿಗಳನ್ನ ಓಪನ್ ಮಾಡ್ತಾ ಇದ್ದೀರಿ? ನಮಗೂ ಒಂದು ಕ್ಲಾರಿಟಿ ಬೇಕಾಗುತ್ತೆ ಟು ಮೇಂಟೈನ್ ಅವರ್ ಇನ್ಫ್ರಾಸ್ಟ್ರಕ್ಚರ್. ಒಂದು ಪ್ಲಾನಿಂಗ್ ಬೇಕಲ್ವಾ? ಇವಾಗ ನಾನು ಒಂದು ಲಾಕ್ ಡೌನ್ ಮಾಡಿದಾಗ ನಮ್ಮ ಒಂದು ಇನ್ಫ್ರಾಸ್ಟ್ರಕ್ಚರ್ ನ ರಿಓರಿಯೆಂಟ್ ಮಾಡ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡಕ್ಕೆ ನಮ್ಗೆ 4-5 ದಿವಸ ಹಿಡಿತು. ಬಿಕಾಸ್ ಯಾರೋ ಊರಿಗೆ ಹೋದ್ರು, ಯಾರಿಗೋ PG ಅಲ್ಲಿ ಇದ್ದವರು ಅವರು PG ಇಂದ ಆಚೆ ಹೋಗಿ ಅಂತ ಹೇಳಿದ್ರು. 2 ದಿವಸ ತೊಂದ್ರೆ ಇಲ್ಲ, ನಿಮ್ಗೆ ಎಲ್ಲ ಊಟ ತಿಂಡಿ ಸಿಗುತ್ತೆ ಅಂತ ಹೇಳಿದ್ರು. 2 ದಿವಸ ಆದ್ಮೇಲೆ ಕ್ಯಾಂಟೀನ್ ಬಂದು ಎಲ್ಲ ಬಂದು PGನೂ ಬಂದು ಅಂದ್ರು. ಸೊ ಈ ರೀತಿ ನೀವು ದಿವಸಕ್ಕೊಂದು ಹೊಸ ಸ್ಟೇಟ್ಮೆಂಟ್ಗಳು. ಐ ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ ಇಸ್ ಪ್ರಿಕೇರಿಯಸ್, ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಕಡೆಯಿಂದ ಒಂದು ಪ್ಲಾನಿಂಗ್ ಇರಬೇಕು. ಮತ್ತು ಬೇರೆ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದಾರೆ, ಅವ್ರಿಗೆ ಏನ್ ತೊಂದರೆ ಆಗ್ಬಹುದು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. 2 ದಿವಸಕ್ಕೊಂದ್ಸರ್ತಿ ಈ ತರ ಡಿಸಿಷನ್ ಗಳನ್ನ ಚೇಂಜ್ ಮಾಡ್ತಾ ಇದ್ರೆ ದ ಹೋಲ್ ಪ್ಲಾನಿಂಗ್ ಗೋಸ್ ಆಫ್. ಇವಾಗ ಕಷ್ಟಪಟ್ಟು ನಾವು ಒಂದು ಈ ವರ್ಕ್ ಫ್ರಮ್ ಹೋಮ್ ಎನ್ವೈರನ್ಮೆಂಟ್ ಗೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇದೀವಿ. ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಲ್ಲೂ ಸುಮಾರು ಇನ್ವೆಸ್ಟ್ಮೆಂಟ್ ಇದೆ. ನಾವು ಈ ಕಾನ್ಫರೆನ್ಸಿಂಗ್ ಸಾಫ್ಟ್ವೇರ್ ಗಳ ಮೇಲೆ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ. ಮತ್ತೆ ಈ ಟೀಮ್ ಗಳನ್ನ ಈಗ ಕೆಲಸ ಮಾಡಿಸೋ ರೀತಿನೇ ಬೇರೆ ಆಗಿದೆ. ಫೇಸ್ ಟು ಫೇಸ್ ಇದ್ದಾಗ ಕೆಲಸ ಮಾಡೋ ರೀತಿ ಬೇರೆ ಇರುತ್ತೆ, ಅವರು ರಿಮೋಟ್ ಆಗಿದ್ದಾಗ ಕೆಲಸ ಮಾಡೋ ರೀತಿ ಬೇರೆ ಆಗಿರುತ್ತೆ. ಅವರ ಮಾನಿಟರಿಂಗ್, ಟ್ರ್ಯಾಕಿಂಗ್ ಸಿಸ್ಟಮ್ಸ್, ಇದನ್ನೆಲ್ಲ ನಾವು ಒಂದು ಹಂತಕ್ಕೆ ಡೆವಲಪ್ ಮಾಡ್ಕೊಂಡಿದೀವಿ. ನಾವು ಈಗ ಇದನ್ನ ಫರ್ದರ್ ಇನ್ವೆಸ್ಟ್ಮೆಂಟ್ ಇದ್ರ ಮೇಲೆ ಮಾಡೋದಾ ಇಲ್ವಾ ಅನ್ನೋದು ನನ್ ಡೌಟ್. ಯಾಕಂದ್ರೆ ನೀವು ಹೇಳ್ತಾ ಇದೀರಾ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಒಬ್ರು ಮಿನಿಸ್ಟರ್ ಬಂದು ಹೇಳ್ತಾರೆ 50% ಜನ ಬರ್ಬೋದು ಅಂತ. ಸೊ ಹಂಗಂದ್ರೆ 50% ಯಾರು? ನನ್ನ ಕಂಪನಿಯಲ್ಲಿ ಎಷ್ಟು ಜನ ಕೆಲಸ ಮಾಡೋರು ಇವತ್ತು ಬೆಂಗಳೂರಲ್ಲಿದ್ದಾರೆ ಅನ್ನೋ ಸಮಾಚಾರ ಅವ್ರಿಗೆ ಗೊತ್ತಿದೀವಿ. ಸೊ ಇದನ್ನೆಲ್ಲಾನು ನಾವು ಕೂಲಂಕುಷವಾಗಿ ಯೋಚನೆ ಮಾಡ್ತೀವಿ.
and let the decision be on the companies. Either you decide that there is a lockdown or there is no lockdown. How they will deal with it, ಅದು ಕಂಪನಿಗಳು ಡೀಲ್ ಮಾಡ್ತಾರೆ. ನಿಮ್ಮ ಸರ್ಕಾರದಿಂದ ನಾವು ಹೇಳೋದು ಒಂದು ಹ್ಯಾವ್ ಅ ಓಪನ್ ಇಯರ್ಸ್. ಇದ್ರ ಬಗ್ಗೆ ಸಮಸ್ಯೆ ಆಗ್ತಾ ಇದೆ, ನನಗೆ ಇಂಥದ್ದೊಂದು ಸಮಸ್ಯೆ ಇದೆ ಸ್ವಾಮಿ, ಇದ್ರ ಬಗ್ಗೆ ನೀವು ನನಗೊಂದು ಸೊಲ್ಯೂಷನ್ ಕೊಡಿ ಅಂತ ಹೇಳಕ್ಕೆ ನನಗೊಂದು ಜಾಗ ಕಲ್ಪಿಸ್ಕೊಡಿ. ಗಿವ್ ಮಿ ಹೆಲ್ಪ್ ಲೈನ್ ನಂಬರ್. ಈಗ IT ಸೆಕ್ಟರ್ ಅಲ್ಲಿರೋ ಏನೇ ಇಶ್ಯೂ ನೀವು ಇಂಥವ್ರನ್ನ ಈ ನಂಬರ್ ಅಲ್ಲಿ ಸಂಪರ್ಕಿಸಬಹುದು, ಅಥವಾ ಈ ವೆಬ್ಸೈಟ್ ಅಲ್ಲಿ ನೀವು ಇವ್ರನ್ನ ಸಂಪರ್ಕಿಸಬಹುದು. ನಿಮ್ಮ ಸಮಸ್ಯೆಗೆ ಅವರು ಸ್ಪಂದಿಸ್ತಾರೆ. ಈ ರೀತಿಯಾದಂತ ನೆರವುಗಳನ್ನ ಅವ್ರು ನಿಮ್ಗೆ ಕಲ್ಪಿಸ್ಕೊಡ್ತಾರೆ. ಸರ್ಕಾರ ಮಾಡ್ಬೇಕಾಗಿರೋದು ಇವತ್ತು ಆ ಕೆಲಸ. ಅದ್ ಬಿಟ್ಟು ನೀವು ರಾತ್ರಿ ಒಬ್ರು 50% ಅಲೌ ಮಾಡ್ತೀವಿ ಅಂತಾರೆ, ಒಬ್ರು 33% ಅಲೌ ಮಾಡ್ತೀವಿ ಅಂತಾರೆ, 6 ಗಂಟೆವರೆಗೂ 2 ವೀಲರ್ ಅಲೌ ಮಾಡ್ತೀವಿ ಅಂತಾರೆ, 8 ಗಂಟೆಗೆ 2 ವೀಲರ್ ಇಲ್ಲ ಅಂತಾರೆ. ಈ ರೀತಿ ಗೊಂದಲಗಳನ್ನ ನೀವು ಸೃಷ್ಟಿಸ್ತಾ ಹೋದ್ರೆ ಇವಾಗ ಆಲ್ರೆಡಿ ಸಮಸ್ಯೆಯಲ್ಲಿರೋರು ನಾವು ಮುಂದೆ ಇದನ್ನ ಹೇಗ್ ತಗೊಂಡ್ ಹೋಗ್ಬೇಕು ಅನ್ನೋದು ಇನ್ನೂ ಒಂದು ದೊಡ್ಡ ಕಷ್ಟ ಆಗುತ್ತೆ. ಬಿಕಾಸ್ ನಾವು ಯು ಆರ್ ಕ್ರಿಯೇಟಿಂಗ್ ಅ ಗವರ್ನೆನ್ಸ್ ಇಂಟರ್ಫರೆನ್ಸ್. ಆಪರೇಷನಲ್ ಇಶ್ಯೂಸ್ ಬೇಕಾದಷ್ಟಿದೆ ನಮ್ಗೆ. ವರ್ಕ್ ಫ್ರಮ್ ಹೋಮ್ ಇಂದ ಏನ್ ಸಮಸ್ಯೆ ಆಗುತ್ತೆ? ನಾವು ಕೇಳ್ಪಟ್ವಿ ಸಾಕಷ್ಟು ಈಗ IT-BT ಸೆಕ್ಟರ್ಗಳು ಈ ಆನ್ಲೈನ್ ಮುಖಾಂತರ ಸಾಫ್ಟ್ವೇರ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈ ಸೈಬರ್ ನಿಂದ ಇದೆಲ್ಲ ಕದಿಯುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದು ಕೂಡ ಒಂದು ಭಯ ಕಂಪನೀಸ್ ಅಲ್ಲಿ ಇರುತ್ತೆ ಅಂತ. ಅದಕ್ಕೆ ನಾನು ನಿಮ್ಗೆ ಮುಂಚೆ ಹೇಳಿದ್ದೆ, ದೇರ್ ಆರ್ ಡಿಫ್ರೆಂಟ್ ಪ್ರಾಸೆಸಸ್. ಇವಾಗ ಕೆಲವೊಂದು ಪ್ರಾಸೆಸಸ್ ಈಗ ಡೆವಲಪ್ಮೆಂಟ್ ಟೀಮ್ ಅಲ್ಲಿ ಇರೋರಿಗೆ ಅಥವಾ ಒಂದು ಪ್ರಾಡಕ್ಟ್ ಡೆವಲಪ್ ಮಾಡುವಂತವ್ರಿಗೆ ಒಂದು ಕಾನ್ಫಿಡೆನ್ಶಿಯಾಲಿಟಿ ಅಗ್ರಿಮೆಂಟ್ ಇರುತ್ತೆ. ಅದು ಎಲ್ಲೂ ಬೇರೆ ನೀವು ಆಚೆ ಕಡೆ ತಗೊಂಡು ಹೋಗುವಂಗಿಲ್ಲ. ಅಲ್ಲಿ ಡೆವಲಪ್ ಆಗಿರೋ ಕೆಲಸಗಳು ಅಥವಾ ಇವನ್ ಇನ್ ಬಿಟ್ಸ್ ಅಂಡ್ ಪೀಸಸ್ ಪೇಪರ್ ಅಲ್ಲಿ, ಫೋಟೋ ಕಾಪಿಯಲ್ಲಿ, ಒಂದು USB ಡ್ರೈವ್ ಅಲ್ಲಿ ಅಥವಾ ಇಮೇಲ್ ಗಳಲ್ಲಿ ಎಲ್ಲೂ ಕ್ಯಾರಿ ಮಾಡುವಂಗಿಲ್ಲ ಅಂತ ಒಂದು ಕಾಂಟ್ರಾಕ್ಚುಯಲ್ ಅಗ್ರಿಮೆಂಟ್ ನಾವು ಮಾಡ್ಕೊಂಡಿರ್ತೀವಿ ಕೆಲವೊಂದ್ ಸರ್ತಿ. ಈ ಬ್ಯಾಂಕಿಂಗ್ ಪ್ರೊಸೆಸ್ ಗಳು ಇರ್ತವೆ, ಅಂದ್ರೆ ಈ ಕ್ರೆಡಿಟ್ ಕಾರ್ಡ್, ಆಮೇಲೆ ಈ ಇನ್ಶೂರೆನ್ಸ್, ಮ್ಯೂಚುವಲ್ ಸ್ಟ್ರಿಕ್ಟ್ ಕಾನ್ಫಿಡೆನ್ಶಿಯಾಲಿಟಿ ಅಗ್ರಿಮೆಂಟ್ ದಟ್ ಆ ಡೇಟಾಗಳನ್ನ ಎಂಪ್ಲಾಯಿಗಳು ನಮ್ಮ SEZ ಫೆಸಿಲಿಟಿಯನ್ನು ಆಚೆ ತಗೊಂಡು ಹೋಗುವಂಗಿಲ್ಲ ಅಂತ ಹೇಳಿ. ಮತ್ತೆ SEZ ಅಗ್ರಿಮೆಂಟ್ ಅಲ್ಲೇ ಇದೆ, SEZ ಅಲ್ಲಿ ಪರ್ಚೇಸ್ ಆಗುವಂತ ಎಕ್ವಿಪ್ಮೆಂಟ್ ಗಳು ಆ ಫೆಸಿಲಿಟಿ ಬಿಟ್ಟು ಎಲ್ಲೂ ಆಚೆ ತಗೊಂಡು ಹೋಗುವಂಗಿಲ್ಲ ಅಂತ ಒಂದು ಲಾ ಇದೆ. ದಟ್ ವಾಸ್ ಬೇಸಿಕಲಿ ಮೇಡ್ ಫಾರ್ ಎಕ್ಸ್ಪೋರ್ಟ್ ಎಕ್ಸೈಸ್ ಡ್ಯೂಟಿ ರೆಗ್ಯುಲೇಟ್ ಮಾಡಕ್ಕೆ ಅಂತ ಮಾಡಿರೋದಂತ ಒಂದು ಲಾ ಅದು. ಬಟ್ ಇವತ್ತಿನ ಸಿಚುವೇಶನ್ ಅಲ್ಲಿ ನಾವು ವರ್ಕ್ ಫ್ರಮ್ ಹೋಮ್ ಇದ್ದಾಗ ಅದಕ್ಕೆ ರಿಲ್ಯಾಕ್ಸೇಷನ್ ಗವರ್ಮೆಂಟ್ ಕೊಡ್ತಾ ಇಲ್ಲ. ಹಂಗಂದ್ರೆ ನನ್ನ ಇಕ್ವಿಪ್ಮೆಂಟ್ ಗಳನ್ನ ನಾನು ಅಲ್ಲಿಂದ ಹೇಗ್ ತಗೊಂಡು ಹೋಗೋದು, ಹೇಗೆ ನನ್ನ ಎಂಪ್ಲಾಯ್ ಮಾಡೋದು, ಇದ್ರ ಬಗ್ಗೆ ಅವ್ರ ಗಮನ ಹರಿಸ್ಬೇಕೇ ಹೊರತು ಇದು ಬಿಟ್ಟು ನೀವು ಏನೇನೋ ಒಂದು ಲಾಸ್ ಗಳನ್ನ ನೀವು ಮಾಡ್ತಾ ಹೋದ್ರೆ ಏನ್ ಸಮಸ್ಯೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಫೈನಾನ್ಷಿಯಲ್ ಇನ್ಫ್ಯೂಷನ್ ಹೇಗ್ ಮಾಡೋದು. ಇವಾಗ IT ಇಂಡಸ್ಟ್ರಿಯಲ್ಲಿ ಇರೋರು ಎಲ್ಲರೂ ಪ್ರಾಫಿಟಬಲ್ ಆಗಿಲ್ಲ, ಎಲ್ಲರೂ ಲಾಸ್ ಅಲ್ಲಿಲ್ಲ, ರೈಟ್? ಇವಾಗ ಫಾರ್ ಎಕ್ಸಾಂಪಲ್ ಟ್ರಾವೆಲ್ ಇಂಡಸ್ಟ್ರಿ ಸಪೋರ್ಟ್ ಅಲ್ಲಿ ಇರೋ, ಅಂದ್ರೆ ಏರ್ಲೈನ್ಸ್ ಜೊತೆ ಕಾಂಟ್ರಾಕ್ಟ್ ಇರುವಂತವ್ರು ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಬಿಕಾಸ್ ಎಂಟೈರ್ ವರ್ಲ್ಡ್ ಓವರ್ ಏರ್ಲೈನ್ ಇಂಡಸ್ಟ್ರಿ ಶಟ್ ಡೌನ್ ಅಂಡ್ ಇಮಿಡಿಯೇಟ್ ಇಂಪ್ಯಾಕ್ಟ್ ಇಸ್ ಆನ್ ದ IT ಟೀಮ್. ಬಿಕಾಸ್ ನಾವು 24 hours ಅವ್ರಿಗೆ ಸಪೋರ್ಟ್ ಕೊಡ್ತಾ ಇದ್ವಿ. ಅಟ್ ದ ಸೇಮ್ ಟೈಮ್ ಫಾರ್ಮಾ ಕಂಪನೀಸ್ ಆರ್ ಡೂಯಿಂಗ್ ವೆಲ್. ಫಾರ್ಮಾ ಸೆಕ್ಟರ್ ಅಲ್ಲಿ ಇರೋರಿಗೆ ತೊಂದರೆ ಇಲ್ಲ. ಸೊ ನೀವು ಇವನ್ IT ಒಳಗಡೆನು ಯಾವ ರೀತಿಯಾದ ಸೆಕ್ಟರ್ ಅಲ್ಲಿ ಯಾವ ಕಂಪನಿ ಕೆಲಸ ಮಾಡ್ತಾ ಇದೆ, ಅವರಿಗೆ ಯಾವ ಸಪೋರ್ಟ್ ಬೇಕು, ಯಾರಿಗೆ ಸಪೋರ್ಟ್ ಬೇಕು, ಯಾರಿಂದ ಇದನ್ನ ಸೋಷಿಯಲೈಸ್ ಮಾಡಬಹುದು ಅನ್ನೋದ್ರ ಬಗ್ಗೆನೂ ಸರ್ಕಾರ ಯೋಚನೆ ಮಾಡಬೇಕು. ದೀಸ್ ಆರ್ ಪಾಲಿಸಿ ಡಿಸಿಷನ್ಸ್ ದಟ್ ಹ್ಯಾಸ್ ಟು ಬಿ ಮೇಡ್. ಅಂಡ್ ಟೆಂಪ್ರರಿ ಇದ್ರೂ ಟೆಂಪ್ರರಿನೇ ಸರಿ, ಬಟ್ ದೀಸ್ ರಿಕ್ವೈರ್ಸ್ ಕ್ವಿಕ್ ಕಾಲ್ ಅಂಡ್ ಕ್ವಿಕ್ ಇಂಟರ್ವೆನ್ಷನ್ಸ್ ಅಟ್ ಅ ಲಾರ್ಜರ್ ಸ್ಕೇಲ್. ಮಾತಾಡ್ತೀನಿ ಬಸವರಾಜ್ ಅವರೇ, ಹಾಗೆ ಸಂಪರ್ಕದಲ್ಲಿ ಮಾತಾಡ್ತೀನಿ. ರಘು ಅವರೇ, ಒಂದಿಷ್ಟು ವ್ಯಾಲಿಡ್ ಪಾಯಿಂಟ್ಸ್ ಅನ್ನ ಬಸವರಾಜ್ ಅವರು ಮೆನ್ಷನ್ ಮಾಡ್ತಾ ಇದ್ರು, ಸರ್ಕಾರಕ್ಕೂ ಕೂಡ ಒಂದಿಷ್ಟು ಸಲಹೆಗಳನ್ನ ಕೊಡ್ತಾ ಇದ್ರು ಅವರು. ಬಟ್ ಇಲ್ಲೇನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ, ಈಗ ಮಧ್ಯಾಹ್ನ ಆದೇಶ ಹೊರಡಿಸ್ತಾರೆ, ಸಂಜೆ ವಾಪಸ್ ತಗೊಳ್ತಾರೆ. ಎಷ್ಟು ಜನ ಸಚಿವರ ಜೊತೆ ಮಾತಾಡಿ ಈ ಡಿಸಿಷನ್ಗೆ ಬಂದಿದ್ರು, ಎಷ್ಟು ಜನ ವಿರೋಧ ಪಕ್ಷದ ನಾಯಕರ ಜೊತೆ ಮಾತಾಡಿ ಈ ನಿರ್ಧಾರಕ್ಕೆ ಬಂದ್ರು, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಟ್ಲೀಸ್ಟ್ ಆಯಾ ಫೀಲ್ಡ್ ನ ತಜ್ಞರ ಜೊತೆ ಮಾತಾಡಿ ಈ ಲಾಕ್ ಡೌನ್ ಅಲ್ಲಿ ಸಡಿಲಿಕೆ ಮಾಡ್ಬೇಕಾ ಬೇಡವಾ, ಇದನ್ನಾದ್ರೂ ಮಾಡ್ಬೋದಿತ್ತು. ಮೂಲ ಉದ್ದೇಶ ಏನಿತ್ತು ಸರ್ಕಾರದ್ದು ಅಂತ ನಾವಂತೂ ಥಿಂಕ್ ಮಾಡಕ್ ಸಾಧ್ಯ ಇಲ್ಲ. ನಿಮ್ಗೇನ್ ಅನ್ಸುತ್ತೆ? ಒಂದು ನೋಡಿ, ಕೊರೋನಾವನ್ನು ನಾವು ಹೇಗೆ ಹ್ಯಾಂಡಲ್ ಮಾಡ್ತಿದ್ದೀವಿ ಅನ್ನೋದಕ್ಕೆ ನಮಗೆ ಸಕ್ಸಸ್ ರೇಟ್ ಹೇಗೆ ಗೊತ್ತಾಗುತ್ತೆ, ರಿಕವರಿ ರೇಟ್ ಏನು ಅಂತ. ಕೇರಳದಲ್ಲಿ 56% ಇದ್ರೆ ಕರ್ನಾಟಕದಲ್ಲಿ 22-23% ರಿಕವರಿ ರೇಟ್ ಅಂತ ಹೇಳ್ತಕ್ಕಂಥದ್ದು. ಇನ್ನೊಂದು ಸಾವಿನ ಸಂಖ್ಯೆ ಕರ್ನಾಟಕದಲ್ಲಿ ಫೆಟಾಲಿಟಿ ರೇಟ್ ಅಂತ ಹೇಳ್ತೀವಿ, 100ಕ್ಕೆ 3.5, ಕೇರಳದಲ್ಲಿ 0.8. ಆಯ್ತಾ?
ಆಮೇಲೆ ಎಕ್ಸ್ಪ್ಯಾನ್ಷನ್ ಅಲ್ಲಿ ಈಗ ಸುಮಾರು 50 ದಿನಕ್ಕೆ ಡಬಲ್ ಆಗ್ತಾ ಇದೆ, ನಮ್ಮಲ್ಲಿ 8 ದಿನಕ್ಕೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇವುಗಳನ್ನು ನೋಡಿದರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಮೇಲೆ ಟೆಸ್ಟ್ ಮಾಡಿರ್ತಕ್ಕಂಥದ್ದು, ಕೇರಳ ಸುಮಾರು 22 ಸಾವಿರ ಟೆಸ್ಟ್ ಮಾಡಿದೆ, ಕರ್ನಾಟಕವು ಸುಮಾರು 20 ಸಾವಿರ ಟೆಸ್ಟ್ ಮಾಡಿದೆ. ಆದ್ರೆ ಕರ್ನಾಟಕದ ಪಾಪ್ಯುಲೇಷನ್ ಕೇರಳಕ್ಕಿಂತ ಆಲ್ಮೋಸ್ಟ್ ಡಬಲ್ ಇದೆ. ಸೊ ಇದನ್ನು ಗಮನಿಸಿದರೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಆಮೇಲೆ ಅಲ್ಲಿ 20,000 ಕೋಟಿಯನ್ನ ರಾಜ್ಯ ಸರ್ಕಾರ ಜನಸಾಮಾನ್ಯರಿಗೆ ಮುಡುಪಾಗಿಡ್ತು. 20,000 ಕೋಟಿ. ಇಂಥ ಮಾತು ಏನಾದರೂ ಕರ್ನಾಟಕ ರಾಜ್ಯದಲ್ಲಿ ಕೇಳಿದ್ದೀರಾ? ಇಲ್ಲ. ಸೊ ಹಾಗಾಗಿ ಇದನ್ನ ಹೇಗೆ ನಿರ್ವಹಣೆ ಮಾಡ್ತಿದ್ದೀರಾ ಅನ್ನೋದು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಟೆಸ್ಟ್ಗಳು ನೋಡಿ, ಒಂದು ಏನ್ ಗೊತ್ತಾ, ಈ ಕೊರೋನಾಕ್ಕೆ ಸೌತ್ ಕೊರಿಯಾದಲ್ಲಿ ಇರ್ತಕ್ಕಂಥ ಪಾಪ್ಯುಲೇಷನ್ 5 ಕೋಟಿ. ಟೆಸ್ಟ್ ಎಷ್ಟು ಮಾಡಿದ್ರು? 5 ಲಕ್ಷ ಮಾಡಿದ್ರು. ನಮ್ಮಲ್ಲಿ ಇರ್ತಕ್ಕಂಥ ಕರ್ನಾಟಕದ ಪಾಪ್ಯುಲೇಷನ್ ಸುಮಾರು 7 ಕೋಟಿ. ಟೆಸ್ಟ್ ಎಷ್ಟು ಮಾಡಿದೀವಿ? 20,000. ಆಂಟಿಬಾಡಿ ರ್ಯಾಪಿಡ್ ಟೆಸ್ಟ್ ಡಾಕ್ಟರ್ ಅಂಜನಪ್ಪನವರು ಹೇಳ್ತಾ ಇದ್ರು, ರ್ಯಾಪಿಡ್ ಟೆಸ್ಟ್ಗಳಾಗಬೇಕು. ಇವತ್ತು ಪ್ರೈವೇಟ್ ಹಾಸ್ಪಿಟಲ್ಗಳಿಗೂ ಕೂಡ ಯಾವುದೇ ಒಬ್ಬ ಹಿಂದೆ ಹೇಗೆ ರಕ್ತವನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ HIV ಟೆಸ್ಟ್ ಮಾಡದೆ ಯಾರಿಂದ ಯಾರು ರಕ್ತ ಕೊಡುವ ಹಾಗೆ ಇರಲಿಲ್ಲ. ಹಾಗೇನೆ ಈಗ ಎಷ್ಟೋ ಆಸ್ಪತ್ರೆಗಳನ್ನ ಮುಚ್ತಾ ಇದ್ದಾರೆ. ಕಾರಣ ಏನು? ಗೊತ್ತಿಲ್ಲದೆ, ಸಿಂಪ್ಟಮ್ ಇಲ್ಲದೆ ರೋಗಿ ಬಂದ್ರು, ಟ್ರೀಟ್ಮೆಂಟ್ ಕೊಟ್ವಿ, ಆಮೇಲೆ ಗೊತ್ತಾಯ್ತು ಅವರಿಗೆ ಕೊರೋನಾ ಇದೆ ಅಂತ ಹೇಳಿ ಡಾಕ್ಟ್ರಿಗೆ ತಗುಲಿತು, ನರ್ಸ್ರಿಗೆ ತಗುಲಿತು. ನಿಮಗೆ ಒಕಾರ್ಡ್ ಅಂತ ಆಸ್ಪತ್ರೆಯನ್ನ ಇಡೀ ಬಾಂಬೆಯಲ್ಲಿ ಮುಚ್ಚಬೇಕಾಯ್ತು. ಇಂಥ ಸಂದರ್ಭಗಳು ಉಂಟಾಗಬಾರ್ದು. ಇಲ್ಲಿ ಎಚ್ಚರಿಕೆ ಮುಖ್ಯ. ಇದ್ರ ಜೊತೆಗೆ ಪ್ರಿವೆಂಟಿವ್ ಆಕ್ಷನ್ಸ್, ತಡೆಗಟ್ಟುವ ರೀತಿಯಲ್ಲಿ ಯಾವ ರೀತಿ, ಈಗ IT ಇಂಡಸ್ಟ್ರಿನೇ ಇರ್ಬೋದು, ಪ್ರೈವೇಟ್ ಇಂಡಸ್ಟ್ರಿನೇ ಇರ್ಬೋದು, ಈ ರ್ಯಾಪಿಡ್ ಟೆಸ್ಟ್ಗಳನ್ನ, ಕಿಟ್ಗಳು, ಈಗ ನಾವು ಚೈನಾದ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸುಮಾರು 15-20 ಲಕ್ಷ ಮೊನ್ನೆ ತಾನೇ ಚೈನಾದಿಂದ ಹೊರಟಿದೆ ಕಿಟ್ಗಳು. ನಮ್ಮಲ್ಲಿ ಕಿಟ್ ಇಲ್ಲ. ಕರ್ನಾಟಕ ಸರ್ಕಾರ ಒಂದು ಕಂಪನಿ ಜೊತೆ ಡೀಲ್ ಮಾಡ್ಕೊಳ್ತು ನಿನ್ನೆ ಕಿಟ್ಗಳನ್ನ ತರಿಸ್ಕೊಳ್ಳೋದಕ್ಕೆ. ಆದ್ರೆ ಅವ್ರಿಗೂ ಕೂಡ ಕಿಟ್ ಬರ್ತಾ ಇರೋದು ಚೈನಾದಿಂದಲೇ. ಈ ರ್ಯಾಪಿಡ್ ಟೆಸ್ಟ್, ಬ್ಲಡ್ ಟೆಸ್ಟ್ ಮಾಡೋ ಟೆಸ್ಟ್ ಇದೆಯಲ್ಲ, ಅದು ತಕ್ಷಣವಾಗಿ 5 ದಿನ ಆಗಿದ್ರೆ, ಆಂಟಿಬಾಡಿ ಪ್ರೊಡ್ಯೂಸ್ ಆಗಿದ್ರೆ ಗೊತ್ತಾಗ್ತದೆ. ಇಂಥ ಸಂದರ್ಭ ವರ್ಕ್ ನಾವು ಯಾವಾಗ ಅಲೋ ಮಾಡಬಹುದು? ಕರ್ನಾಟಕದಲ್ಲಿ ಒಂದು 5 ಲಕ್ಷ ಜನಕ್ಕೆ ರ್ಯಾಪಿಡ್ ಟೆಸ್ಟ್ ಮಾಡಿದೀವಿ. ಬೇಕಾದ್ರೆ ಪ್ರೈವೇಟ್ ಕಂಪನಿಗಳಿಗೂ ರ್ಯಾಪಿಡ್ ಟೆಸ್ಟ್ ಕಿಟ್ಗಳನ್ನು ಕೊಡುವಂಥದ್ದು. ಒಂದು ಚೂರು ಬ್ಲಡ್ ಟೆಸ್ಟ್ ಮಾಡಿ ಈ ಎಂಪ್ಲಾಯಿಗೆ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿಲ್ಲ, ಸೋಂಕು ಇಲ್ಲ ಅಂತ ಗೊತ್ತಾದ್ರೆ ವರ್ಕ್ ಮಾಡಬಹುದು ಅಂತ ಹೇಳ್ತಕ್ಕಂಥದ್ದು. ಅಥವಾ ಸೋಂಕು ತಗಲಿ ಅದನ್ನ ವಿರೋಧಿಸಿ ಅವರು ರೋಗ ನಿರೋಧಕ ಶಕ್ತಿ ಅವರಲ್ಲಿ ಬಂದಿದೆ ಅಂತ ಗೊತ್ತಾದ್ರೆ ಅವರ ದೇಹದಿಂದಲೇ ರಕ್ತವನ್ನ ತೆಗೆದು, ಪ್ಲಾಸ್ಮಾ ತೆಗೆದು ಟ್ರೀಟ್ಮೆಂಟ್ಗೂ ಬಳಸಬಹುದು. ಸೊ ಹೀಗಾಗಿ ಮಾತಾಡ್ತೀನಿ. ಎಕ್ಸ್ಪರ್ಟ್ ಗಳ ಜೊತೆ ಮಾತಾಡುವಾಗ ಒಂದ್ ವಿಚಾರ ಅಂತೂ ಸ್ಪಷ್ಟವಾಗಿ ಗೊತ್ತಾಯ್ತು. ಈಗ ಸರ್ಕಾರಕ್ಕೆ ಯೋಚನೆ ಮಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ, ತೀರ್ಮಾನ ಮಾಡೋದಕ್ಕೆ ಬೇರೆ ಬೇರೆ ಇಶ್ಯೂಸ್ ಇದೆ. ಅದನ್ನ ಬಿಟ್ಟು ದ್ವಿಚಕ್ರ ವಾಹನ ಅಂತ ಈ ವಿಚಾರ ಯಾಕೆ ಪ್ರಸ್ತಾಪ ಮಾಡೋದು ಗೊತ್ತಿಲ್ಲ. ಈ ಬಗ್ಗೆ ಚರ್ಚೆ ಮಾಡ್ತೀನಿ ಒಂದು ಬ್ರೇಕ್ ಆದ್ಮೇಲೆ. ಈ ಒಂದು ನಮ್ಮ ಡಿಸ್ಕಷನ್ ಅಲ್ಲಿ ನನಗೊಂದು ಬಹಳ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಅಂದ್ರೆ, ನಮ್ಮ ಮೂವರು ನಿಮ್ ಜೊತೆಯಲ್ಲಿ ಡಿಸ್ಕಸ್ ಮಾಡ್ತಿರೋ ತಮ್ಗೆ ಅನ್ಸಿರ್ಬೋದು, ಎಕ್ಸ್ಪರ್ಟ್ಸ್ಗೂ, ತಜ್ಞರಿಗೂ ಮತ್ತು ಅಡ್ಮಿನಿಸ್ಟ್ರೇಟರ್ಸ್ಗೂ ಇರೋ ವ್ಯತ್ಯಾಸ ಇಷ್ಟೇ. ಎಷ್ಟು ಸ್ಪಷ್ಟವಾಗಿ ರಘು ಆಗಲಿ, ಬಸವರಾಜ್ ಆಗಲಿ, ನಾನಾಗ್ಲಿ ಮಾತಾಡ್ತಾ ಇದ್ದೀವಿ. ಎಲ್ಲೋ ಒಂದ್ ಕಡೆ ಅಡ್ಮಿನಿಸ್ಟ್ರೇಟರ್ಸ್ ಎಕ್ಸ್ಪರ್ಟ್ಸ್ ಒಪಿನಿಯನ್ ತಗೋಬೇಕು ಯಾವುದೇ ಒಂದು ಡಿಸಿಷನ್ ತಗೋಬೇಕಾದ್ರೆ. ಈ ಪ್ಲಾಸ್ಮಾ ಥೆರಪಿ ಬಗ್ಗೆ ರಘು ಅವರು ಮೆನ್ಷನ್ ಮಾಡಿದ್ರು, ನಾನು ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ನಮ್ಗೆ ಈ ಕೊರೋನಾ COVID-19 ಒಳಗೆ ವೈದ್ಯನಾಗಿ ತಮಗೆ ಒಂದು ಸ್ಪಷ್ಟ ಮಾಹಿತಿ ಏನಂದ್ರೆ, ಡೆತ್ ರೇಟು ಆಲ್ ಓವರ್ ದ ವರ್ಲ್ಡ್ ಲೆಸ್ ದೆನ್ 3%. ನಮ್ಗೆ ಇಲ್ಲಿ ಡೆತ್ ರೇಟ್ಗಿಂತಲೂ ಕೂಡ ಇದು ಸ್ಪ್ರೆಡ್ ಆಗೋದು, ಅದು ನನಗೆ ಬಹಳ ಆತಂಕ. ಎಲ್ಲೋ 100-3 ಜನ ಸಾಯೋದು ಡಾಕ್ಟ್ರೆ, 3 ಕೂಡ ಇಂಪಾರ್ಟೆಂಟೇ. ಆದ್ರೆ 1,00,000 ಜನಕ್ಕೆ ಇದು ಹರಡಿದ್ರೆ 30,000 ಆಗ್ಬಿಡ್ತಾರೆ. ಸೊ ಮೊದಲನೇ ನಮ್ಮ ಕರ್ತವ್ಯ ಇದು ಹರಡ್ದಂಗೆ ನೋಡ್ಕೊಳ್ಳೋದು. ಎರಡನೇ, ನೀವು ಒಂದು ಸ್ಪೆಸಿಫಿಕ್ ಕ್ವಶನ್ ನನಗೆ ಇವಾಗ ಕೇಳಿದ್ರಿ, ಈ ಪ್ಲಾಸ್ಮಾ ಥೆರಪಿ ಏನು ಅಂದ್ರೆ, ಇವಾಗ ಆಲ್ರೆಡಿ ಆಮೇಲೆ ಎಲ್ಲೋ ಒಂದ್ ಕಡೆ ರಘು ಅವರು ನಂಬರ್ ಆಫ್ ಟೆಸ್ಟ್, ರ್ಯಾಪಿಡ್ ಕಿಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಇವತ್ತು ನಮ್ಗೆ ಏನಾಗ್ಬಿಟ್ಟಿದೆಯಮ್ಮ, ಇವಾಗ ಆಲ್ರೆಡಿ ವಿ ಹ್ಯಾವ್ ರೀಚ್ಡ್ ಎ ಕಮ್ಯುನಿಟಿ ಸ್ಟೇಜ್. ಎಷ್ಟೋ ಜನಕ್ಕೆ ಕಾಯಿಲೆಯ ಲಕ್ಷಣಗಳಿರಲ್ಲ, ಅವ್ರಿಗಿದೆಯೋ ಇಲ್ಲೋ ಅಂತ ಗೊತ್ತಾಗಲ್ಲ, ಅದನ್ನ ಟೆಸ್ಟ್ ಮಾಡಿದಿರ ನಮಗೆ ಗೊತ್ತಾಗಲ್ಲ. ಟೆಸ್ಟ್ ಮಾಡೋದು ಯಾಕೆ ಇಂಪಾರ್ಟೆಂಟು ಅಂದ್ರೆ, ಇವರಿಂದ ಬೇರೆಯವರಿಗೆ ಸ್ಪ್ರೆಡ್ ಆಗೋದ್ರನ್ನ ನಾವು ಇನ್ನೂ ಸ್ಟ್ರಿಕ್ಟ್ ಆಗಿ ಈ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಕೈ ವಾಶ್ ಮಾಡೋದ್ರಿಂದ ತಪ್ಪಿಸ್ಬೋದು. ಅದು ನಮ್ಮ ಮೊದಲನೇ ಕರ್ತವ್ಯ. ಪ್ರತಿಯೊಬ್ಬರಿಗೂ ಈ ಕಾಯಿಲೆ ಹರಡದಂಗೆ ನೋಡ್ಕೊಳ್ಳುವಂಥದ್ದು. ಎರಡು ಆಲ್ರೆಡಿ ಹರಡಿರೋದ್ರಿಂದ ಈ ಸೀರಮ್ನ ಕಲೆಕ್ಟ್ ಮಾಡಿ ಆಂಟಿಬಾಡಿ, ನೋಡಿ ಯಾವುದೇ ಒಂದು ವೈರಸ್ ಒಬ್ಬ ಮನುಷ್ಯನ ದೇಹಕ್ಕೆ ಹೋಗಿದ ಮೇಲೆ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ಅಂಡ್ ಇಲ್ಲಿ ಒಂದು ಬ್ಯೂಟಿ ಆಫ್ ದಿಸ್ ಕೊರೋನಾ ಡಿಸೀಸ್ ಏನಂದ್ರೆ, ಕೊರೋನಾ ಬಂದವರೆಲ್ಲ ಸತ್ತೋಗಲ್ಲ, ಬಹಳ ಜನ ಉಳ್ಕೋತಾರೆ. ನೀವು ಆಲ್ರೆಡಿ ನೋಡಿದಿರಿ, ಆಸ್ಪತ್ರೆಯಿಂದ ವಾಸಿಯಾಗಿ ಮನೆಗೆ ಹೋದವರು ಬೇಕಾದಷ್ಟು ಜನ ಇದ್ದಾರೆ.
ಅವರ ಸೀರಮ್ನ ಯೂಸ್ ಮಾಡಿಕೊಂಡು, ಯಾಕಂದ್ರೆ ಆಲ್ರೆಡಿ ವೈರಲ್ ಆಂಟಿಬಾಡೀಸು ಅವರ ದೇಹದಲ್ಲಿ ಉತ್ಪತ್ತಿಯಾಗಿದೆ, ಅದನ್ನೇ ನಾವು ಟ್ರೀಟ್ಮೆಂಟ್ ಆಗಿ ಬಳಸಬಹುದಾ? ಯಾಕಂದ್ರೆ ಕೊರೋನಾಗೆ ನಮ್ಗೆ ಇದುವರೆಗೂ ಎಲ್ಲೂ ಕೂಡ ಸ್ಪೆಸಿಫಿಕ್ ವೈರಲ್ ಡ್ರಗ್ ನಮಗೆ ಸಿಕ್ಕಿಲ್ಲ. ಅದಕ್ಕೆ ಎಲ್ಲೋ ಒಂದ್ ಕಡೆ ಈ ಮಲೇರಿಯನ್ ಡ್ರಗ್ ಯೂಸ್ ಮಾಡೋದು, ಕ್ಲೋರೋಕ್ವಿನ್ನ, ಅಥವಾ ಈ ಸೀರಮ್ ಥೆರಪಿ ಎಲ್ಲಿ ಇಟ್ ಇಸ್ ಈಸಿ. ಯಾರ್ಯಾರಿಗೆ ಅಫೆಕ್ಟ್ ಆಗಿ ರಿಕವರಿ ಆಗಿರ್ತಾರಲ್ಲ ಅವ್ರ ಸೀರಮ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಆ ಸೀರಮ್ನ ನಾವು ಬೇರೆಯವರಿಗೆ ಇಮ್ಯುನಿಟಿ ಇನ್ಕ್ರೀಸ್ ಮಾಡಲಿಕ್ಕೆ ಯೂಸ್ ಮಾಡಬಹುದು. ಇದು ಕೇರಳದೊಳಗೆ ಪರ್ಮಿಷನ್ ಸಿಕ್ಕಿದೆ, ಅವ್ರು ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಒಂದ್ 2-3 ಆರ್ಗನೈಸೇಷನ್ ಅದಕ್ಕೆ ಸರ್ಕಾರಕ್ಕೆ ತಿಳಿಸಿದ್ದಾರೆ, ಬಟ್ ಇದುವರೆಗೂ ಪರ್ಮಿಷನ್ ಸಿಕ್ಕಿಲ್ಲ. ವೈಜ್ಞಾನಿಕವಾಗಿ ಸೈಂಟಿಫಿಕಲಿ ಇಟ್ ಇಸ್ ಅನ್ ಅಕ್ಸೆಪ್ಟೆಡ್ ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್. ಹಿಂದೆ ಕೂಡ ಇದನ್ನ ಉಪಯೋಗಿಸಿದ್ದಾರೆ. ಈ ಸೀರಮ್ನ ಆಂಟಿಬಾಡೀಸ್ ಆಲ್ರೆಡಿ ಏನಂದ್ರೆ ಇವು ಸೈನಿಕರಿಗೆ ಅಗೇನೆಸ್ಟ್ ಸೈನಿಕರು, ದಿಸ್ ಇಸ್ ಆಂಟಿಜೆನ್ ವರ್ಸಸ್ ಆಂಟಿಬಾಡಿ. ಸೊ ಈ ಆಂಟಿಬಾಡಿನ ಉಪಯೋಗಿಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಅನ್ನೋದು ನಮ್ಮ ವೈದ್ಯರ ಅಭಿಪ್ರಾಯ. ಆಲ್ ರೈಟ್, ಪ್ಲೀಸ್ ಬಿ ಆನ್ಲೈನ್ ಸರ್. ಸಾರ್ವಜನಿಕರಿಗೆ ನಿಮಗೂ ಕೂಡ ಮಾತಾಡೋಕೆ ಅವಕಾಶ ಮಾಡಿಕೊಡ್ತಿದೆ ನ್ಯೂಸ್ 18 ಕನ್ನಡ. ಅಂದ್ರೆ ಸರ್ಕಾರದ ನಿರ್ಧಾರ, ಸೊ ಯಾತಕ್ಕೋಸ್ಕರ ಸರ್ಕಾರ ಮಧ್ಯಾಹ್ನ ಒಂದು ಡಿಸಿಷನ್ ಅನೌನ್ಸ್ ಮಾಡಿ ಸಂಜೆ ವೇಳೆಗೆ ಅದನ್ನ ವಾಪಸ್ ಪಡ್ಕೊಳ್ತು? ಇಲ್ಲಿ ಯಾರು ತಪ್ಪು? ಸರ್ಕಾರದ ಉದ್ದೇಶ ಏನಿರಬಹುದು? ನಿಮ್ಗೇನ್ ಅನ್ಸುತ್ತೆ ಅನಿಸಿಕೆ? ಈ ಲಾಕ್ ಡೌನ್ ಸಡಿಲಿಕ್ಕೆ ಸದ್ಯಕ್ಕೆ ಮಾಡ್ಬೇಕಾ ಬೇಡವಾ? ನಿಮ್ಮ ಅಭಿಪ್ರಾಯ ನೀವು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬಹುದು. ಫಸ್ಟ್ ಕಾಲರ್ ಒಬ್ರು ರೆಡಿ ಇದ್ದಾರೆ ಸರ್. ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ಹೇಳಿ, ನಿಮ್ಗೇನ್ ಅನ್ಸುತ್ತೆ ಸರ್ಕಾರದ ಈ ನಿರ್ಧಾರದ ಬಗ್ಗೆ? ಅಂಜನಪ್ಪ ಡಾಕ್ಟರ್ ಹತ್ರ ಕರೆಕ್ಟ್, ಕೇಳಿ ಸರ್, ಕ್ವಶನ್ ಇದ್ರೆ ಕೇಳಿ. ನಮಸ್ಕಾರ ಡಾಕ್ಟ್ರೆ. ಹೇಳಿಮ್ಮ. ಹಲೋ, ಹೇಳಿ ಸರ್. ನಮಸ್ಕಾರ ಡಾಕ್ಟ್ರೆ, ನಾನು ಮೈಸೂರಿಂದ. ನಿಮ್ ಕ್ವಶನ್ ಕೇಳಿ, ಅವ್ರಿಗೆ ರೀಚ್ ಆಗ್ತಾ ಇದೆ, ಕೇಳಿ ಸರ್. ನಾನೊಂದು ಡಾಕ್ಟರ್, ನಾನೊಂದು ಕೆಮಿಕಲ್ ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟರಿ ಇದೆ, ಕ್ಲೀನಿಂಗ್ ಕೆಮಿಕಲ್ಸ್. ನನ್ ಕೆಲವು ನರ್ಸಿಂಗ್ ಹೋಮ್ ಔಟ್ ಸೈಡ್ ಕರ್ನಾಟಕ ಎಲ್ಲ ಆರ್ಡರ್ ಬರ್ತಾ ಇದೆ, ಕರ್ನಾಟಕದ ಬೇರೆ ರಾಯಚೂರು, ಗುಲ್ಬರ್ಗ ಎಲ್ಲ. ನನಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇಂದ ಪರ್ಮಿಷನ್ ಕೊಟ್ಟಿದ್ದಾರೆ. ಕ್ಲೀನಿಂಗ್ ಪರ್ಪಸ್ ಬೇಕೇ ಬೇಕಲ್ಲ. ಆದ್ರೆ ಗೌರ್ಮೆಂಟ್ ಜಿಲ್ಲೆಗೆ ಸ್ವಲ್ಪ ನಾನು ಫುಲ್ ಸೆಕ್ಯೂರಿಟಿ ಇದೆ, ಸರ್ಕಾರ ಹಿಡಿದು ಅದೆಲ್ಲ ನಡೆಸ್ಕೊಂಡು ಹೋಗ್ತೀನಿ. ಆದ್ರೂ ಪಾಪ ನರ್ಸಿಂಗ್ ಹೋಮ್ ಅವರು ಡೈಲಿ ಫೋನ್ ಮಾಡ್ತಾರೆ, ಫಿನೈಲ್ ತಂದ್ಕೊಡಿ, ಕೆಮಿಕಲ್ಸ್ ತಂದ್ಕೊಡಿ ಅಂತ. ಅದು ಸಪ್ಲೈ ಮಾಡಕ್ಕೆ ಆಗ್ತಾ ಇಲ್ಲ ಡಾಕ್ಟರ್, ತುಂಬಾ ಪ್ರಾಬ್ಲಮ್ ಆಗಿದೆ. ಅದ್ ಯಾರು ಹತ್ರ ಕೇಳಕ್ಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವ್ರು ನರ್ಸಿಂಗ್ ಹೋಮ್ ಪಾಪ ಪೇಷಂಟ್ ಗಳು ಇರ್ತಾರೆ, ಕ್ಲೀನಿಂಗ್ ಇಲ್ಲ. ನಮ್ಮಂತವ್ರಿಗಾರ ಒಂಚೂರು ಸ್ಟ್ರೈಕ್ ಮಾಡಿದ್ರೆ ನಾವು ಅಲ್ಲ. ಕರೆಕ್ಟ್, ನೀವ್ ಹೇಳೋ ಮಾತು ವೆರಿ ಗುಡ್ ಸರ್. ಆಕ್ಚುಲಿ ನಿಮ್ ಪಾಯಿಂಟ್ ಕರೆಕ್ಟ್ ಇದೆ. ಎಸೆನ್ಷಿಯಲ್ ಡ್ರಗ್ಸ್, ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಎಲ್ಲೂ ಕೂಡ ತೊಂದರೆ ಇಲ್ಲ ಅಂತ ಸರ್ಕಾರ ಇದೇ ಆಗಿರೋದು. ನಮ್ಮ ಡಿಸ್ಕಷನ್ ಅಲ್ಲಿ ನಮ್ಗೆ ಏನು ಆತಂಕ ಅಂದ್ರೆ ಒಂದೊಂದ್ ಸಾರಿ ಒಂದೊಂದ್ ತರ ಸುದ್ದಿ ಇರುತ್ತೆ. ಎಲ್ಲೋ ಒಂದು ಕಡೆ ಎಸೆನ್ಷಿಯಲ್ ಡ್ರಗ್ ನಿಮ್ದು ಅದರಲ್ಲೇ ಬರುತ್ತೆ, ಕ್ಲೀನ್ಸಿಂಗ್ ಪ್ರಾಡಕ್ಟ್ಸ್ ಎಲ್ಲ ಎಸೆನ್ಷಿಯಲ್ ಥಿಂಗ್ಸ್ ಫಾರ್ ದ ನರ್ಸಿಂಗ್ ಹೋಮ್. ಐ ಥಿಂಕ್ ನಿಮ್ಗೆ ಆ ತೊಂದರೆ ಇರಬಾರ್ದು ಅನ್ಸುತ್ತೆ ಸರ್ ನನಗೆ. ಕರೆಕ್ಟ್. ಈಗ ಸರ್ಕಾರನೂ ಹೇಳಿದೆ ಎಸೆನ್ಷಿಯಲ್ ಥಿಂಗ್ಸ್ ಇದ್ರೆ ಅದನ್ನ ಸಪ್ಲೈ ಮಾಡೋದಕ್ಕೆ ನಾವು ಅವಕಾಶ ಮಾಡ್ಕೊಡ್ತೀವಿ, ಪೊಲೀಸರು ಅವರನ್ನ ತಡಿಬಾರದು ಅಂತ. ಈ ಮಧ್ಯದಲ್ಲಿ ನನಗೆ ಒಂದು ವಿಚಾರ ನೆನಪಾಗ್ತಿತ್ತು. ನಾವೇ ಬೆಳಿಗ್ಗೆ ಸುದ್ದಿ ಪ್ರಸಾರ ಮಾಡಿದ್ವಿ, ಹೆಲ್ತ್ ಎಮರ್ಜೆನ್ಸಿ ಇರುವಂತ ಈ ಕಂಡೀಷನ್ ಅಲ್ಲಿ ಈ ಕ್ಯಾನ್ಸರ್ ಪೇಷಂಟ್ಗಳಿಗೆ ಕೀಮೋಥೆರಪಿಗೆ ಹೋಗೋದಕ್ಕೆ ಮತ್ತೆ ಡಯಾಲಿಸಿಸ್ ಹೋಗೋದಕ್ಕೆ ಕೆಲವೊಂದ್ ಕಡೆ ಪರ್ಮಿಷನ್ ಕೊಡ್ತಾ ಇಲ್ಲ. ಚಿಕ್ಕಮಂಗ್ಳೂರಲ್ಲಿ ಹಂಗಾಗಿದೆ. ಚೆಕ್ ಪೋಸ್ಟ್ ಅಲ್ಲಿ ಆಂಬ್ಯುಲೆನ್ಸ್ ಅಲ್ಲಿ ಪೇಷಂಟ್ ಇದ್ರು ಕೂಡ ಪೊಲೀಸರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ದಯವಿಟ್ಟು ಸಂಬಂಧಪಟ್ಟಂತ ಅಧಿಕಾರಿಗಳು ಇಂಥ ಘಟನೆ ಆಗದಿರೋ ತರ ನೋಡ್ಕೋಬೇಕು. ಅದು ಬಹಳ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಇಂಡಿವಿಜುವಲ್ ಡಿಸಿಷನ್ ಇರಬೇಕು. ರೂಲ್ಸ್ ಆರ್ ಮೇಡ್ ಫಾರ್ ಅವರ್ ಕನ್ವೀನಿಯನ್ಸ್. ದಯವಿಟ್ಟು ಅಂತ ಒಂದು ಆಫೀಸರ್ಗೆ ಒಂದು ಕರುಣೆ. ತನ್ನ ತಾಯಿಗೆ ಕ್ಯಾನ್ಸರ್ ಆದರೆ ನಾನು ಹಿಂಗ್ ಮಾಡ್ತಿದ್ನಾ, ನನ್ನ ಅಪ್ಪನಿಗೆ ಡಯಾಲಿಸಿಸ್ ಕರ್ಕೊಂಡು ಹೋಗಬೇಕಾದ್ರೆ ಹಿಂಗ್ ಮಾಡ್ತಿದ್ನ ಅನ್ನೋ ಒಂದು ಯೋಚನೆ ಬರ್ಬೇಕಮ್ಮ. ಇದು ಬಹಳ ಇಂಪಾರ್ಟೆಂಟ್. ಎಲ್ಲದಕ್ಕೂ ರೂಲ್ಸ್ ನಾವು ಫಾಲೋ ಮಾಡಕ್ಕಾಗಲ್ಲ. ಮನುಷ್ಯನಿಗೆ ಎಲ್ಲೋ ಒಂದ್ ಕಡೆ ಮಾನವೀಯತೆ ದೃಷ್ಟಿಯಿಂದ ಕೆಲವನ್ನ ಅಲೋ ಮಾಡ್ಬೇಕು. ಇವ್ರಿಗೆ ಹೇಳ್ತಿರೋ ಪ್ರಶ್ನೆ ಕರೆಕ್ಟ್ ಆಗಿದೆ. ಫಿನೈಲ್ ನಾನು ಸಪ್ಲೈ ಮಾಡ್ತಿರೋದು ಆಲ್ಕೋಹಾಲ್ ಅಲ್ಲ, ನನಗೆ ಪರ್ಮಿಷನ್ ಕೊಡಿ ಅಂತ ಅವ್ರಿಗೆ ಬಿಡ್ಬೇಕಮ್ಮ. ರಘು ಅವರೇನೋ ಹೇಳಕ್ ಹೊರಟ್ರಿ, ಗೋ ಹೆಡ್ ಸರ್ ಪ್ಲೀಸ್. ಒಂದು ನೋಡಿ, ನಮ್ಮ ಕರ್ನಾಟಕದಲ್ಲಿ ಅನೇಕ APMC ಯಾರ್ಡಲ್ಲಿ ಡಿಸ್ಇನ್ಫೆಕ್ಷನ್ ಚೇಂಬರ್ಗಳನ್ನ ಮಾಡ್ತಾ ಇದ್ದಾರೆ. ರಾಮನಗರ, ಮೈಸೂರು, ಬೇರೆ ಬೇರೆ ಕಡೆ, ಹುಬ್ಳಿ, ಇಲ್ಲಿ ಅಲ್ಲಿ ಚೇಂಬರ್ ಅಲ್ಲಿ ಏನ್ ಮಾಡ್ತಿದ್ದಾರೆ, ಸೋಡಿಯಂ ಹೈಪೋಕ್ಲೋರೈಟ್ ಅನ್ನ ಸ್ಪ್ರೇ ಮಾಡ್ತಾ ಇದ್ದಾರೆ. ಇದನ್ನ ಮೈ ಮೇಲೆ ಬಳಸಬಾರ್ದು. ಇದು ಹೈಡ್ರೋಜನ್ ಪರಾಕ್ಸೈಡ್ ಅನ್ನ ಮಿಸ್ಟ್ ಆಗಿ ಸ್ಪ್ರೇ ಮಾಡಬಹುದು. ವಿಶ್ವ ಆರೋಗ್ಯ ಸಂಸ್ಥೆ ಇದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡಿದೆ. ಈ ರೀತಿಯಾಗಿ ರಾಸಾಯನಿಕ, ನಾವು ನಿರ್ಜೀವಿಯಾದಂತ ಟೇಬಲ್, ಟಾಯ್ಲೆಟ್ ಕ್ಲೀನ್ ಮಾಡೋ ಕೆಮಿಕಲ್ ಅನ್ನ ಮನುಷ್ಯರ ಮೈ ಮೇಲೆ ಹಾಕಬಾರ್ದು.
ಸೊ ಹಾಗಾಗಿ ಅದನ್ನ ಸರ್ಕಾರ ಕೂಡ ಗಮನಿಸಬೇಕು. ನಾನು ಅನೇಕ ಬಾರಿ ಎಲ್ಲೆಲ್ಲೋ ಹೇಳಿದೆ ನಾನು ಇದನ್ನ, ಯಾಕಂದ್ರೆ ಸೋಡಿಯಂ ಹೈಪೋಕ್ಲೋರೈಟ್ ಅನ್ನ ಜನರ ಬಡವರು, ಅದರಲ್ಲೂ ಜನಸಾಮಾನ್ಯರು ಪಾಪ ಅಂಗಡಿಗೆ ಹೋಗೋರು ಅವ್ರ ಮೈ ಮೇಲೆ ಹಾಕೋಂಗಿಲ್ಲ. ಅಲ್ಲಿ ಯಾರೋ ಕೂಲಿ ಕಾರ್ಮಿಕರು, ದಿನಗೂಲಿ ನೌಕರರು ಉತ್ತರ ಪ್ರದೇಶದಲ್ಲಿ ಹೋಗುವಾಗ ಅವ್ರ ಮೇಲೆಲ್ಲ ಸ್ಪ್ರೇ ಮಾಡಿದ್ರು. ಈ ರಾಸಾಯನಿಕ ವಸ್ತುವನ್ನ ಜನರ ಮೈ ಮೇಲೆ ಬಳಸೋ ಹಾಗಿಲ್ಲ. ಹೈಡ್ರೋಜನ್ ಪೆರಾಕ್ಸೈಡ್ ಮಿಸ್ಟ್ ಅನ್ನ ಬಳಸಬಹುದು. ಇದನ್ನ ಅವರು ಚೆನ್ನಾಗಿ ಗಮನ ಇಟ್ಕೋಬೇಕಾಗ್ತದೆ. ಕರೆಕ್ಟ್. ಇದ್ರ ಜೊತೆಗೆ ನಾನು ಮೊದಲೇ ಹೇಳ್ತಾ ಇದ್ದೆ, ಲಸಿಕೆಯನ್ನ ಡಾಕ್ಟರ್ ಅಬ್ಸಲ್ಯೂಟ್ಲಿ ರೈಟ್ ಸರ್, ಜನಗಳ ಮೈ ಮೇಲೆ ಈ ತರ ಕೆಮಿಕಲ್ ಹಾಕಂಗಿಲ್ಲ ಸರ್. ಎಸ್ ಸರ್. ಆಮೇಲೆ ಇನ್ನೊಂದು, ನೀವು ಈ ಲಸಿಕೆಯ ಬಗ್ಗೆ ಸರ್ ನಿಮ್ ಪಾಯಿಂಟ್ ನನಗೆ ಇದು ಏನಾಗಿದೆ ಸರ್, ತಜ್ಞರ ಅಭಿಪ್ರಾಯ ಇಲ್ದಿರ ಈ ರೀತಿ ಮಾಡೋದ್ರಿಂದ ಜನಗಳಿಗೆ ತೊಂದರೆ ಆಗುತ್ತೆ, ಅವರಿಗೆ ಪುಕ್ಕಟೆ ಪಬ್ಲಿಸಿಟಿ ಆಗ್ತಾ ಇದೆ ಅಷ್ಟೇ. ಎಕ್ಸಾಕ್ಟ್ಲಿ. ಪ್ರಶಾಂತ್ ಅಂತ ಅವರು ಪಬ್ಲಿಕ್ ಕಾಲರ್ ಹೇಳಿದ್ದಾರೆ, ಮಾತಾಡಿಸ್ಕೊಳ್ಳೋಣ ಸರ್. ಇನ್ನೊಂದು ನಾನು ಗಮನ ಏನು ರಘು ಅವರೇ ಮಾತಾಡ್ತೀನಿ. ಪ್ರಶಾಂತ್ ಅವರೇ, ಸರ್ಕಾರ ನಿರ್ಧಾರ ಬಗ್ಗೆ ನೀವೇನ್ ಹೇಳ್ತೀರಾ? ಮೇಡಮ್, ನಾನು ಪ್ರಶಾಂತ್ ಅಂತ ಮಾತಾಡ್ತಿರೋದು. ಸೊ ಈಗ ನನಗೆ ಅನಿಸ್ತಾ ಇರೋದು, ನಮ್ದು ಆಕ್ಚುಲಿ ಸ್ಟಾರ್ಟ್ಅಪ್ ಕಂಪ್ನಿ ಇದೆ ಬ್ಯಾಂಗ್ಳೂರಲ್ಲಿ. ಓಕೆ. ಸೊ ಈಗ ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದು, ಬಟ್ ಎಂಪ್ಲಾಯೀಸ್ಗೆಲ್ಲ ನಾವು ರಜೆ ಕೊಟ್ಬಿಟ್ಟಿದೀವಿ. ಇವಾಗ ಏನಂತಂದ್ರೆ ಸ್ವಲ್ಪ ಈಗ ಗೌರ್ಮೆಂಟ್ ತಗೊಂಡಿರೋ ಡಿಸಿಷನ್ ಅಬ್ಸಲ್ಯೂಟ್ಲಿ ಅದು ರಾಂಗ್ ಅಂತ ಅನಿಸ್ತಾ ಇದೆ ಅಂದ್ರೆ. ಯಾಕೆಂತಂದ್ರೆ ಸೊ ಇವಾಗ ಸಡನ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಎಕ್ಸಾಕ್ಟ್ಲಿ ಇದು BPO ವರ್ಕ್ ಆಗುತ್ತೆ ಅಥವಾ IT ಸೆಕ್ಟರ್ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋದೆ, ಸೊ ಈ ತರ ಇಮಿಡಿಯೇಟ್ ಡಿಸಿಷನ್ ತಗೊಂಡು ಅವರು ಯಾವ ರೀತಿ ಇದು ಮಾಡ್ತಾರೆ ಅಂತ ಗೊತ್ತಿಲ್ಲ. ಆಮೇಲೆ ಏನಂತಂದ್ರೆ 90% ಆಫ್ ದ ಎಂಪ್ಲಾಯೀಸ್ ಅವರು ಆಂಧ್ರದಿಂದ ಇದಾರೆ, ಆಮೇಲೆ ತಮಿಳ್ನಾಡು ಕಡೆಯಿಂದ ಇದಾರೆ. ಸೊ ಇದು ನನಗೆ ಸ್ವಲ್ಪ ಕನ್ಫ್ಯೂಷನ್ ಅಂತ ಅನಿಸ್ತಾ ಇದೆ. ಬಸವರಾಜ್ ಅವರು ಕೂಡ ಆಗ್ಲೇ ಪ್ರಸ್ತಾಪ ಅದನ್ನೇ ಮಾಡಿದ್ರು. ಈಗ ಎಷ್ಟು ಜನ ಅವೈಲಬಲ್ ಇದಾರೆ ತಕ್ಷಣಕ್ಕೆ ನಾವು ಕರೆದ್ರೆ, ಈ ಸರ್ಕಾರ ಗೊಂದಲದಾಗಿ ಹೇಳ್ತಾ ಇದೆ. ಎಷ್ಟು ಜನ ಬೇರೆ ಸ್ಟೇಟ್ ಅಲ್ಲಿ ಇದಾರೆ, ಅವ್ರವ್ರ ಊರ್ಗೆ ಹೋಗಿದ್ದಾರೆ, ರೂರಲ್ ಇಂದನೂ ಬರ್ತಾರೆ ಕೆಲವರು. ಸೊ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ. ಗೊಂದಲ ಇದೆಯಾ, ಸಮಸ್ಯೆ ಇದೆಯಾ, ಪ್ರಶ್ನೆ ಕೇಳಿದ್ರೆ ಬಸವರಾಜ್ ಕೇಳಿ. ಪ್ರಶಾಂತ್, ಬಸವರಾಜ್ ಸರ್ ಇಲ್ಲ ಅಂತ ರಘು ಸರ್ ತಗೊಂಡ್ ಮಾತಾಡ್ಬೇಕು. ಏನಂತಂದ್ರೆ, ಸೊ ನಮ್ಗೆ ಈಗ ನಾವು ಲಾಸ್ಟ್ ಮಂತ್ ಸ್ಯಾಲರಿ ಕೊಡ್ಲಿಕ್ಕೆ ನಮ್ಗೆ ಏನ್ ಪ್ರಾಬ್ಲಮ್ ಆಗಿಲ್ಲ. ಓಕೆ. ಸೊ ಇವಾಗ ನಾವ್ ಏನಂತ ನಮ್ ರಿಸರ್ವ್ಸ್ ಏನಿತ್ತು, ಈಗ ನಮ್ಮ 3 months 6 months ರಿಸರ್ವ್ಸ್ ಅಂತ ಏನ್ ಇಟ್ಟಿದ್ವಿ ನಾವು ಅದ್ರಿಂದ ನಾವು ಸ್ಯಾಲರಿ ಕೊಡ್ತಾ ಇರೋದು ಇವಾಗ ಎಂಪ್ಲಾಯೀಸ್ಗೆ. ಸೊ ಇವನ್ ಅವ್ರು ವರ್ಕ್ ಮಾಡ್ತೀರಾ ಅಂದ್ರೆ ನಾವು ಸ್ಯಾಲರಿ ಕೊಡ್ತೀವಿ. ನಾವು ಈಗೇನು ನೆಕ್ಸ್ಟ್ ಅಪ್ಕಮಿಂಗ್ ಮಂತ್ಸ್ ಹೇಗೆ ಅಂತಂದ್ರೆ ನಾವು ಅಟ್ಲೀಸ್ಟ್ ಬೇಸಿಕ್ ಪ್ಲಸ್ HR ಆದ್ರೂ ಕೊಡೋಣ, ಅವ್ರಿಗೇನು ಪ್ರಾಬ್ಲಮ್ ಆಗ್ಬೋದು ಅಂತ ಆತರ ಡಿಸೈಡ್ ಮಾಡಿದ್ವಿ ಮ್ಯಾನೇಜ್ಮೆಂಟ್. ಸೊ ಈಗ ನಮ್ದೇನು ಪ್ರಾಬ್ಲಮ್ ಅಂತಂದ್ರೆ ಅಪ್ಕಮಿಂಗ್ ಮಂತ್ಸ್ ಅಲ್ಲಿ ಹೇಗೆ ಗೌರ್ಮೆಂಟ್ ಯಾವ ರೀತಿ ಡಿಸಿಷನ್ ತಗೊಳುತ್ತೆ ಇದ್ರ ಬಗ್ಗೆ. ಈಗ ಸಪೋಸ್ ಇನ್ ಕೇಸ್ ಈಗ BPO ಕಡೆಯಿಂದ ಯಾರು ರೆಪ್ರೆಸೆಂಟೇಟಿವ್ಸ್ ಅಥವಾ IT ಸೆಕ್ಟರ್ ಕಡೆಯಿಂದ ಯಾರು ರೆಪ್ರೆಸೆಂಟೇಟಿವ್ ಡೈರೆಕ್ಟ್ ಆಗಿ ಹೋಗಿ ಗೌರ್ಮೆಂಟ್ ಗೆ ಮನವರಿಕೆ ಮಾಡಿಕೊಡುವಂತ ಏನಾದ್ರು ಇದು ಆಗುತ್ತಾ ಅಂತ. ನಿಮ್ ಪ್ರಶ್ನೆ ಅರ್ಥ ಆಯ್ತು ಬಸವರಾಜ್ ಸರ್, ಪ್ಲೀಸ್. ಸೊ ಆಗ್ಲೇ ನಾನು ಹೇಳ್ದಂಗೆ ಈಗ ಸರ್ಕಾರ ಯೋಚನೆ ಮಾಡ್ಬೇಕಾಗಿದ್ದು ಈ ವಿಚಾರವಾಗಿ. ಯಾಕಂದ್ರೆ ಒಂದು ಎಂಟರ್ಪ್ರಿನರಲ್ ಸ್ಪಿರಿಟ್ ನ ನೀವು ಅಲೈವ್ ಆಗಿ ಇಡ್ಬೇಕಾಗತ್ತೆ. ಒಂದು ಕಂಪನಿ ನಾನೊಂದು ಶುರು ಮಾಡ್ತೀನಿ, ಅದಕ್ಕೆ ಇನ್ವೆಸ್ಟ್ ಮಾಡ್ಕೊಂಡು ನಾನು ಒಂದು ಬಿಸ್ನೆಸ್ ನ ನಡೆಸ್ಕೊಂಡು ಹೋಗ್ತೀನಿ ಅಂದ್ರೆ ಐ ಹ್ಯಾವ್ ಟೇಕನ್ ಅ ಲಾಟ್ ಆಫ್ ರಿಸ್ಕ್. ನಾನು ಸುಮಾರು ಇನ್ವೆಸ್ಟರ್ಸ್ ನ ಕನ್ವಿನ್ಸ್ ಮಾಡಿರ್ತೀನಿ, ಸಾಲಗಳನ್ನ ಮಾಡಿರ್ತೀನಿ, ಬಿಸ್ನೆಸ್ ಗಳನ್ನ ಕನ್ವಿನ್ಸ್ ಮಾಡಿರ್ತೀನಿ. ನನ್ನ ಟ್ರಸ್ಟ್, ಇಟ್ಸ್ ಅ ಮ್ಯಾಟರ್ ಆಫ್ ಟ್ರಸ್ಟ್, ರೈಟ್? ಅದ್ರ ಜೊತೆಗೆ ನನ್ನ ಎಂಪ್ಲಾಯಿಗಳ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಇದೆ, ಅವರ ಮನೆಗಳ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಇದೆ. ಇಷ್ಟೆಲ್ಲ ನಾನ್ ಜವಾಬ್ದಾರಿ ತಗೊಂತಾ ಇರ್ಬೇಕಾದ್ರೆ ಸರ್ಕಾರದ ಹೊಣೆ ಏನು, ಸರ್ಕಾರದ ಪಾರ್ಟಿಸಿಪೇಷನ್ ಏನು ಈ ಕ್ರೈಸಿಸ್ ಸಿಚುವೇಶನ್ ಅಲ್ಲಿ ಅನ್ನೋದನ್ನ ಸರ್ಕಾರ ಇಮಿಡಿಯೇಟ್ ಆಗಿ ಪ್ರಸ್ತಾಪ ಮಾಡಬೇಕು. ಸೊ ಸಿಂಪಲ್ ಎಕ್ಸಾಂಪಲ್ಸ್, ಫಾರ್ ಎಕ್ಸಾಂಪಲ್ ನಾವು ಇವತ್ತು ಇದನ್ನ ಡೆಲ್ಲಿ ಗವರ್ಮೆಂಟ್ ಅಲ್ಲಿ ಕೇಳ್ತಾ ಇದ್ವಿ. ಫಸ್ಟ್ ಅವರು ಅನೌನ್ಸ್ ಮಾಡಿದ್ದು ನಾವು ಈ ಕಟ್ಟಡ ಕಾರ್ಮಿಕರಿಗೆ ಅಥವಾ ಸ್ಮಾಲ್ ಲೇಬರ್ಸ್ ಅವ್ರಿಗೆಲ್ಲ ನಾವು 5,000 ರೂಪಾಯಿ ನಿಮ್ಗೆ ತಿಂಗಳ ಕೊಡ್ತೀವಿ ಅಂತ. ಆ ತರ ಸ್ಟೆಪ್ಸ್ ಗವರ್ಮೆಂಟ್ ತಗೊಂಡಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ಸರ್ಕಾರ ನಮ್ ಹಿಂದೆ ನಿಂತಿದೆ ಇವತ್ತು ಅಂತ. ಅಟ್ ದ ಸೇಮ್ ಟೈಮ್ ಈ ಎಂಟರ್ಪ್ರಿನರ್ಸ್ಗೂ ಯು ಶುಡ್ ಸ್ಟ್ಯಾಂಡ್ ಬೈ ದೆಮ್. ನೀವು ಅವ್ರ ಹಿಂದೆ ನಿಂತ್ಕೊಂಡು ನೀವು ಈ ತರಹದ ಸೌಲಭ್ಯಗಳನ್ನ ಕೊಡಿ, ನಾವು ನಿಮ್ಗೆ ಈ ತರಹದ ಸಪೋರ್ಟ್ ಗಳನ್ನ ಕೊಡ್ತೀವಿ, ನಿಮ್ಮ ಏನ್ ರಿಕ್ವೈರ್ಮೆಂಟ್ ಇದೆ ಅದನ್ನ ನಮ್ ಜೊತೆ ಹಂಚ್ಕೊಳ್ಳಿ ಅಂತ ಒಂದು ವಿಂಡೋನು ಇವತ್ತು ಸರ್ಕಾರ ಓಪನ್ ಮಾಡಿಲ್ಲ. ಅವ್ರು ಕೊಡ್ತಾರೋ ಇಲ್ಲೋ ಎರಡನೇ ಮಾತು, ಅಟ್ ಲೀಸ್ಟ್ ಏನ್ ಬೇಕು ಅಂತ ಅದ್ರ ಕೇಳಿ. ಇವತ್ತು ಅದು ಇಂಪಾರ್ಟೆಂಟ್ ಆಗಿದೆ. ಪ್ಲಸ್ ನಮ್ಮ ಫ್ರೆಂಡ್ ಹೇಳ್ದಂಗೆ ಅವರು ಒಂದು ರಿಸರ್ವ್ ರೇಷಿಯೋ ನಾವು ಮೇಂಟೈನ್ ಮಾಡಿರ್ತೀವಿ, ಅದು ಎಕ್ಸಾಸ್ಟ್ ಆಗೋವರೆಗೂ ನಾವು ನಡೆಸ್ಕೊಂಡು ಹೋಗ್ಬೋದು. ಮುಂದೆ ಇಟ್ ಬಿಕಮ್ಸ್ ವೆರಿ ವೆರಿ ಡಿಫಿಕಲ್ಟ್. ಅದು ನಮ್ಮ ತಪ್ಪಲ್ಲ, ನಾವು ಪ್ರಾಫಿಟ್ ಸಲುವಾಗಿ ಮಾಡ್ತಾ ಇಲ್ಲ, ನಮ್ಮ ಉಳಿವಿಗಾಗೆ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಇವತ್ತು ಆಲ್ರೆಡಿ ಸುಮಾರು ಕಂಪನಿಗಳು ದೇ ಆರ್ ಸೇಯಿಂಗ್ ದಿಸ್,
ನಾವು 10% ಕಟ್ ಮಾಡ್ತೀವಿ, 20% ಕಟ್ ಮಾಡ್ತೀವಿ, ವಿಲ್ ರೆಸ್ಟ್ರಿಕ್ಟ್ ಟು ಬೇಸಿಕ್ HRAs, ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಫುಲ್ ಸ್ಯಾಲರಿ ಕೊಡ್ತೀವಿ, ಕೆಲಸ ಮಾಡದೇ ಇರೋರಿಗೆ ವಿ ಆರ್ ಗಿವಿಂಗ್ ಅ ರೆಡ್ಯೂಸ್ ಸ್ಯಾಲರಿ, ಈ ತರ ಸ್ಟೆಪ್ಸ್ ಗಳನ್ನ ಇವಾಗ ಆಲ್ರೆಡಿ ತಗೊಳ್ತಾ ಇದೀವಿ. ಬಟ್ ಇದನ್ನು ಸಸ್ಟೈನ್ ಮಾಡೋದು it will become difficult unless government intervenes. And ಎಲ್ಲೆಲ್ಲೋ ನಾವು ಖರ್ಚು ಮಾಡಿ ಏನೇನೋ ಕಿಟ್ಗಳು ತಗೊಂಡ್ವಿ, ಲ್ಯಾಬ್ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ಅದು ಇದು ಮಾಡಿ, that is one part of the requirement. livelihood is another part of the requirement. ಇವಾಗ ಹೆಂಗ್ ಅನಿಸ್ತಾ ಇದೆ ಅಂದ್ರೆ ಸರ್ಕಾರದಲ್ಲಿ 2 ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದೆ ಅನಿಸ್ತಾ ಇದೆ. ಒಂದು ಬಸವರಾಜ್ ಸರ್, ಕೊನೆಯದಾಗಿ ಸರ್ಕಾರಕ್ಕೆ ನೀವೇನ್ ಸಲಹೆ ಕೊಡ್ತೀರಾ? ಮತ್ತೆ ಈ ಗೊಂದಲ ಅನಗತ್ಯವಾಗಿ ಏನ್ ಕ್ರಿಯೇಟ್ ಆಗ್ತಿದೆ ಅದನ್ನ ಯಾವ ರೀತಿ ಸ್ಟಾಪ್ ಮಾಡ್ಬೇಕು ಅಂತ ನೀವು ಸಜೆಸ್ಟ್ ಮಾಡ್ತೀರಾ? ಅಟ್ ದ ಸೇಮ್ ಟೈಮ್ ಮುಂದಿನ ದಿನಗಳಲ್ಲಿ ಹಂತವಾಗಿ ಸಂಪನ್ಮೂಲ ಕ್ರೋಢೀಕರಣ ಇರ್ಬೋದು, ಈಗ ಫಿನಾನ್ಷಿಯಲಿ ನಾವು ಎದ್ದು ನಿಲ್ಲೋದಿರ್ಬೋದು, ಅದ್ರ ಬಗ್ಗೆ ಏನ್ ಕಮೆಂಟ್ ಮಾಡ್ತೀರಾ? ಸೊ ಒಂದು, ನೀವು ಸರ್ಕಾರ ಇವತ್ತು ಇನೋವೇಟಿವ್ ಆಗಿ ಸರ್ಟನ್ ಸ್ಟೆಪ್ಸ್ ತಗೊಳ್ಬೇಕಾಗುತ್ತೆ ಇನ್ಫ್ರಾಸ್ಟ್ರಕ್ಚರ್ ಎನೇಬ್ಲಿಂಗ್. ಈಗ ಫಾರ್ ಎಕ್ಸಾಂಪಲ್ ಮೈಸೂರ್ನ ನಮ್ಮ ಫ್ರೆಂಡ್ ಹೇಳಿದ್ರು ನನ್ಗೆ ಸರಬರಾಜು ಮಾಡಕ್ಕೆ ಪರ್ಮಿಷನ್ ಸಿಗ್ತಾ ಇಲ್ಲ, ಹೋಗಕ್ ಆಗ್ತಾ ಇಲ್ಲ ಅಂತ. ಸರಿ, ನೀವು ಇಡೀ ಟ್ರಕ್ಕಿಗೆ ನೀವು ಪರ್ಮಿಷನ್ ಕೊಡ್ತಾ ಇರ್ಬೋದು, ಬಟ್ ಈಗ ಸ್ಮಾಲರ್ ಸೆಕ್ಟರ್ಸ್ ಏನ್ ಮಾಡ್ತಾರೆ, ಅವ್ರು ಫುಲ್ ಟ್ರಕ್ ಲೋಡ್ ಇರಲ್ಲ. ನಾನು ಗುಲ್ಬರ್ಗಕ್ಕೆ ನಾನು ಒಂದು 20 ಲೀಟರ್ ಫಿನೈಲ್ ನಾನು ಕಳಿಸ್ಬೇಕು ಅಂದ್ರೆ ನಾನು ಫುಲ್ ಟ್ರಕ್ಕಿಗೆ ನಾನು ಎಲ್ಲಿಂದ ಪರ್ಮಿಷನ್ ತಗೊಳ್ಳಿ, ಎಲ್ಲಿಂದ ಆ ತರದ ನಾನು ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಳ್ಳಿ? ಗವರ್ಮೆಂಟ್ ಹ್ಯಾಸ್ ಟು ಎನೇಬಲ್. ಈಗ ಎಸೆನ್ಷಿಯಲ್ ಸರ್ವಿಸಸ್ ಪಾರ್ಷಿಯಲ್ ಲೋಡ್ಗೆ ನಾವು ಒಂದಿಷ್ಟು ಇನ್ಫ್ರಾಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡಿದೀವಿ, ಅದನ್ನ ನೀವು ಬಳಸ್ಕೊಳ್ಳಿ ಅನ್ನುವಂತ ಒಂದು ಸ್ಟೆಪ್ಸ್ ಗಳನ್ನ ಸರ್ಕಾರ ತಗೊಳ್ಬೇಕಾಗತ್ತೆ. IT ಸೆಕ್ಟರ್ನವ್ರಿಗೆ ರಿಕ್ವೈರ್ಮೆಂಟ್ ಕೇಳ್ಕೊಂಡು ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡ್ಕೊಡಿ. ಫೈನಾನ್ಷಿಯಲ್ ಸಿಚುವೇಶನ್ಸ್ ಏನಿದೆ ಅಂತ ಕೇಳ್ಕೊಳ್ಳಿ, ಫೈನಾನ್ಷಿಯಲ್ ಪ್ರೊವಿಷನ್ಸ್ ಮಾಡ್ಕೊಡಿ. ಸೊ ಅಟ್ ದ ಸೇಮ್ ಟೈಮ್ ನಾವು ಇವಾಗ ಮೊನ್ನೆ RBI ಇಂದನೂ ಒಂದು ಸ್ಟೇಟ್ಮೆಂಟ್ ಬಂತು, 50 ಕೋಟಿ ರೂಪಾಯಿ ನಾವು ಅವೈಲೇಬಲ್ ಮಾಡ್ತಾ ಇದೀವಿ ಬ್ಯಾಂಕ್ಗಳ ಮುಖಾಂತರ ಅಂತ. ಅಂದ್ರೆ ನೀವು ಸಾಲಗಳನ್ನ ಕೊಡಕ್ ತಯಾರಿದ್ದೀರಿ. ಅಟ್ ದ ಸೇಮ್ ಟೈಮ್ ಯು ಆರ್ ನಾಟ್ ಸೇಯಿಂಗ್ ದಟ್ ಯುವರ್ ಬಿಸ್ನೆಸ್ ಇಸ್ ಗ್ಯಾರಂಟಿಡ್. ಶ್ಯೂರಿಟಿ ಲೈಸ್ ಆನ್ ದ ಎಂಪ್ಲಾಯರ್. ನಾನು ಯಾಕೆ ಸಾಲ ಮಾಡ್ಬೇಕು? ನನ್ನ ಬಿಸ್ನೆಸ್ ನನಗೆ ಗ್ಯಾರಂಟಿ ಇಲ್ಲ 6 ತಿಂಗಳ ಇರ್ಬೇಕಾದ್ರೆ. ಸೊ ನಾನು ನನ್ನ ಎಂಪ್ಲಾಯಿಗೆ ಸಂಬಳ ಕೊಡಕ್ಕೆ ಅಂತ ಹೇಳಿ ನಾನು ಸಾಲ ಯಾಕೆ ಮಾಡ್ಲಿ? ಎಕ್ಸಾಕ್ಟ್ಲಿ, ಹೇಳೋದು ಈಸಿ, ಆದ್ರೆ ನೀವು ನಮ್ಮ ಭರವಸೆಗೆ ನಿಲ್ಲಿ ಅಂತ ಸರ್ಕಾರಕ್ಕೆ ನೀವು ಅಡ್ವೈಸ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಬಸವರಾಜ್ ಅವರೇ. ಮುಂದಿನ ಹಂತದಲ್ಲಿ ನಾನು ಡಾಕ್ಟರ್ ಅಂಜನಾ ಸದ್ಯಕ್ಕೆ ಹೇಳ್ಬೇಕು ಅಂದ್ರೆ ನಮ್ಮ ಬಯೋಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಮೋಸ್ಟ್ ಆಫ್ ದ ವರ್ಕ್ ಲ್ಯಾಬ್ ಅಲ್ಲಿ ಆಗುತ್ತೆ. ಕರೆಕ್ಟ್. ಸೊ ತುಂಬಾ ಜನ ಲ್ಯಾಬ್ ಗೆ ಬರಕ್ ಆಗ್ತಿಲ್ಲ ಈ ಲಾಕ್ ಡೌನ್ ಇಂದ. ಅದು ಒಳ್ಳೆ ಇದೆ, ಇವಾಗ ಬಂದು ಕೆಲಸ ಮಾಡೋದಕ್ಕಿಂತ ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಹಾಗೆ ನನ್ ಫೀಲ್ಡ್ ಹೇಳ್ತೀನಿ, ಕ್ಲಿನಿಕಲ್ ರಿಸರ್ಚ್ ಫೀಲ್ಡ್. ಕ್ಲಿನಿಕಲ್ ರಿಸರ್ಚ್ ಅಂದ್ರೆ ಪೇಷಂಟ್ಸ್ ಮೇಲೆ ಟ್ರಯಲ್ಸ್ ಮಾಡಿ ಆಮೇಲೆ ಆ ರಿಸಲ್ಟ್ಸ್ ಏನಾದ್ರು ಪ್ರಾಡಕ್ಟ್ಸ್, ವ್ಯಾಕ್ಸಿನ್ಸ್ ಆಗಿರ್ಬೋದು, ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ ಆಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ಅದನ್ನ ಪೇಷಂಟ್ಸ್ ಮೇಲೆ ಟ್ರಯಲ್ ಮಾಡಿ ನಾವು ಮಾರ್ಕೆಟ್ ಬಿಡ್ತೀವಿ. ಇವಾಗ ಹಾಸ್ಪಿಟಲ್ಸ್ ಅಲ್ಲಿ ಬೇರೆ ತರ ಪೇಷಂಟ್ಸ್ ಯಾರನ್ನ ಎಂಟರ್ಟೈನ್ ಮಾಡ್ತಿಲ್ಲ ಎಕ್ಸೆಪ್ಟ್ ಕೋವಿಡ್ ಪೇಷಂಟ್ಸ್ ಅಥವಾ ಎಮರ್ಜೆನ್ಸಿ ಪೇಷಂಟ್ಸ್. ಇವಾಗ ನಮ್ ತರ ಕ್ಲಿನಿಕಲ್ ರಿಸರ್ಚ್ ಬಿಸ್ನೆಸ್ ಏನಾಗಿದೆ, ಕಂಪ್ಲೀಟ್ಲಿ ಶಟ್ ಡೌನ್ ಆಗಿದೆ. ನಮ್ಗೆ ರಿಸಲ್ಟ್ಸ್ ಇಂಟರ್ಪ್ರಿಟ್ ಮಾಡಕ್ ಆಗ್ತಿಲ್ಲ, ಫರ್ದರ್ ರಿಪೋರ್ಟ್ಸ್ ಕೊಡಕ್ ಆಗ್ತಿಲ್ಲ, ಹೊಸ ಮೆಡಿಸಿನ್ಸ್ ಮಾರ್ಕೆಟ್ ಗೆ ತರಕ್ಕೆ ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ. ಸೊ ಬಯೋಟೆಕ್ ಫೀಲ್ಡ್ ಆಲ್ಸೋ ಇಸ್ ಮೇಜರ್ಲಿ ಹಿಟ್ ಅಂಡ್ ಮೋಸ್ಟ್ ಆಫ್ ದ ವರ್ಕ್ ಹ್ಯಾಪನ್ಸ್ ಇನ್ ಲ್ಯಾಬ್. ನಮ್ದು ಮೋಸ್ಟ್ ಆಫ್ ದ ವರ್ಕ್ ಹ್ಯಾಪನ್ಸ್ ಇನ್ ಲ್ಯಾಬ್. ಜನಗಳು ಬರಕ್ ಆಗ್ತಾ ಇಲ್ಲ. ಬಟ್ ಅದ್ ಒಂದ್ ಕಡೆ ಸರ್ಕಾರ ಏನಿದೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ಲೇಬೇಕು. ಯಾಕಂದ್ರೆ ಇಫ್ ಯು ಸಿ 100 ಇನ್ಫೆಕ್ಟೆಡ್ ಪೇಷಂಟ್ಸ್ ಇದ್ರೆ 80% ಆರ್ ಎಸಿಂಪ್ಟೊಮ್ಯಾಟಿಕ್ ಕೇಸಸ್. ಅಂದ್ರೆ ಅವರಲ್ಲಿ ಸಿಂಟಮ್ಸೇ ಕಾಣಿಸಲ್ಲ. ನೀವು ಸಡನ್ ಆಗಿ ಬರ್ಬೋದು, 2 ವೀಲರ್ಸ್ ಓಡಾಡ್ಬೋದು, ಸಡನ್ ಆಗಿ ನೀವು 33% ಜನ ಕೆಲಸ ಮಾಡಕ್ ಶುರು ಮಾಡ್ಬೋದು. ಇದೆಲ್ಲ ಮಾಡ್ಕೊಟ್ರೆ ಅವಾಗ ಏನಾಗುತ್ತೆ, ಆ ಎಸಿಂಪ್ಟೊಮ್ಯಾಟಿಕ್ ಕೇಸಸ್ ಯಾರಿಗೆ ಸಿಂಟಮ್ಸೇ ಕಾಣಿಸಿರಲ್ಲ ಅವರು ಬೇರೆಯವ್ರಿಗೆ ಇನ್ಫೆಕ್ಟ್ ಮಾಡಕ್ ಶುರು ಮಾಡ್ತಾರೆ. ಸೊ BT ಸೆಕ್ಟರ್ ಅಲ್ಲೂ ತುಂಬಾ ಪ್ರಾಬ್ಲಮ್ಸ್ ಆಗಿದೆ. ಬಟ್ ವಿ ವಾಂಟ್ ಟು ಸಪೋರ್ಟ್ ದಿಸ್ ಕ್ರೈಸಿಸ್. ಈ ಕ್ರೈಸಿಸ್ ಅಲ್ಲಿ ಫಸ್ಟ್ ಇನ್ಫೆಕ್ಷನ್ ಕಡಿಮೆ ಮಾಡ್ಬೇಕು. ಇಟ್ ಇಸ್ ಅವರ್ ಮೇಜರ್ ಅಜೆಂಡಾ. ಎಕ್ಸಾಕ್ಟ್ಲಿ. ಈಗ ನಮ್ ಕಷ್ಟ ಆದ್ರೂ ಪರವಾಗಿಲ್ಲ, ನಮಗೆ ಲಾಸ್ ಆದ್ರೂ ಪರವಾಗಿಲ್ಲ, ಈ ಲಾಕ್ ಡೌನ್ ಕಂಟಿನ್ಯೂ ಆಗ್ಲಿ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಬಟ್ ಗವರ್ಮೆಂಟ್ ಕ್ಷಣಕ್ಕೊಂದು ಡಿಸಿಷನ್ ಯಾಕೆ ತಗೊಳ್ತಿದೆ ಗೊತ್ತಾಗ್ತಿಲ್ಲ. ದಿವ್ಯಾ, ಈಗ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ನಾವು ಮೆಡಿಸಿನ್ ಕಂಡುಹಿಡಿದಿದ್ದೀವಿ, ಪ್ರಯೋಗ ಮಾಡಕ್ಕೆ ನಮ್ಗೆ ಅವಕಾಶ ಮಾಡ್ಕೊಡಿ, 10 ಜನ ಪೇಷಂಟ್ ಕೊಡಿ, ನಾವು ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ ಅಂತ. ಇದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಅನ್ನಿಸ್ತಿದ್ಯಾ ಎಲ್ರಿಗೂ? ನಿಮ್ಮ ಒಪಿನಿಯನ್ ಏನ್ ದಿವ್ಯಾ? ಇವಾಗ ನಮ್ದು ಕೆಲವೊಂದ್ 2 ಪ್ರಾಡಕ್ಟ್ ಇದೆ. ಒಂದು ಇಮ್ಯೂನ್ ಬೂಸ್ಟರ್ ಪ್ರಾಡಕ್ಟ್ ಅಂತ, ಇನ್ನೊಂದು US ಬೇಸ್ಡ್ ಕಂಪ್ನಿ. ದೇ ವಾಂಟ್ ಟು ಡೂ ಅ ಟೆಸ್ಟಿಂಗ್ ಕಿಟ್ಸ್, ಹೌ ಇಟ್ ವರ್ಕ್ಸ್ ಅಂತ. ಇವಾಗ ಯಾವ ತರ ಆಗಿದೆ, ICMR has taken the control of everything, ಎಸ್ಪೆಷಲಿ ಕರೋನಾ ರಿಲೇಟೆಡ್ ಥಿಂಗ್ಸ್. ICMR ಅಪ್ರೂವಲ್ ಆಗ್ಬೇಕು ಅಂತಾರೆ, ಆಮೇಲೆ ಎಥಿಕ್ಸ್ ಕಮಿಟಿ ಅಪ್ರೂವಲ್ ಆಗ್ಬೇಕು ಅಂತಾರೆ. ಇದೆಲ್ಲ 2-3 ತಿಂಗಳು ತಗೊಳುತ್ತೆ.
ಮೇಜರ್ ಪೇಷಂಟ್ಸ್ ಹ್ಯಾಂಡಲ್ ಮಾಡ್ತಿರೋದು ವಿಕ್ಟೋರಿಯಾ ಹಾಸ್ಪಿಟಲ್ ಹ್ಯಾಂಡಲ್ ಮಾಡ್ತಿದೆ, ಬೌರಿಂಗ್ ಹಾಸ್ಪಿಟಲ್ ಹ್ಯಾಂಡಲ್ ಮಾಡ್ತಿದೆ, ಇನ್ನೊಂದೆರಡು ಹಾಸ್ಪಿಟಲ್ಸ್. ಇನ್ಯಾವ ಹಾಸ್ಪಿಟಲ್ಸ್ ಕೊರೋನಾ ಪೇಷಂಟ್ಸ್ ನ ಹ್ಯಾಂಡಲ್ ಮಾಡ್ತಿಲ್ಲ. ಎಥಿಕ್ಸ್ ಕಮಿಟಿ ಅಪ್ರೂವಲ್ ಇಲ್ಲದೆ, ICMR ಅಪ್ರೂವಲ್ ಇಲ್ಲದೆ ನಾವು ಯಾವ್ದು ಕ್ಲಿನಿಕಲ್ ರಿಸರ್ಚ್ ಹೊಸ ಮೆಡಿಸಿನ್ಸ್ ಮಾಡಕ್ ಆಗ್ತಾ ಇಲ್ಲ. ಹೊಸ ಮೆಡಿಸಿನ್ಸ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಅದು ಮಾರ್ಕೆಟ್ ಬರಕ್ ಸಾಧ್ಯ ಇಲ್ಲ, ಅದು ಜನರಿಗೆ ರೀಚ್ ಆಗಕ್ ಸಾಧ್ಯ ಇಲ್ಲ. ಇದು ಕರೆಂಟ್ ಸ್ಟೇಟಸ್ ಆಗಿದೆ. ಕರೆಕ್ಟ್. ಪ್ರಮೋದ್ ಅಂತ ಪಬ್ಲಿಕ್ ಕಾಲರ್ ಒಬ್ರು ರೆಡಿ ಇದ್ದಾರೆ. ಪ್ರಮೋದ್ ಹೇಳಿ, ಸರ್ಕಾರ ಡಿಸಿಷನ್ ಬಗ್ಗೆ ಏನ್ ಕಮೆಂಟ್ ಮಾಡ್ತೀರಾ ನೀವು? ಯಾರಿಗಾರು ಕ್ವೆಶ್ಚನ್ ಕೇಳೋದಿತ್ತಾ? ಕೇಳಿ ಸರ್, ಗೋ ಹೆಡ್. ಹೌದು ಮೇಡಮ್, ನನ್ನ ಕ್ವಶನ್ ಏನು ಅಂತ ಅಂದ್ರೆ, ಈಗ 1 ಮಂತ್ ಇಂದ ಲಾಕ್ ಡೌನ್ ಆಗಿದೆ, ಕರೆಕ್ಟ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಕೇಳ್ತಾರೆ, ಎಲ್ಲ ಸರಿ ಮೇಡಮ್. ಈಗ 3rd ಇಂದ ಆಫೀಸಸ್ ಎಲ್ಲ ಓಪನ್ ಆಯ್ತು ಅಂದ್ರೆ ನೆಕ್ಸ್ಟ್ 1 year ಫೈನಾನ್ಷಿಯಲ್ ಇಯರ್ ಒಳಗೆ ನಮ್ಗೆ ಆಗಿರೋ ಲಾಸಸ್ ಎಲ್ಲ ರಿಕವರಿ ಮಾಡ್ಬೋದಲ್ವಾ? ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ರೆ ಫೈನಾನ್ಷಿಯಲ್ ಲಾಸಸ್ ರಿಕವರಿ ಮಾಡ್ಬೋದಲ್ವಾ? ಎಕ್ಸಾಕ್ಟ್ಲಿ. ಅಂದ್ರೆ ಈ ಪ್ರಶ್ನೆ ಆಗ್ಲೇ ಒಂದು ಉದ್ಭವ ಆಗಿತ್ತು. ಮೋಸ್ಟ ರಘು ಅವರು ಇದಕ್ಕೆ ಆನ್ಸರ್ ಮಾಡ್ತಾರೆ. ರಘು ಸರ್, ಪ್ಲೀಸ್ ಗೋ ಹೆಡ್. ಇಲ್ಲ, ಇದಕ್ಕೆ ಒಂದು ಉತ್ತರ ನಾನು ಹೇಳ್ಬೇಕು. ಇದಕ್ಕೆ ಹೇಳಿ ರಘು, ಪ್ಲೀಸ್ ಗೋ ಹೆಡ್. ಏನಂದ್ರೆ ಇದು ನೋಡಿ, ಕೆಲವು ಫ್ಯಾಕ್ಟ್ರಿಗಳನ್ನ ಮುಚ್ಚಿ ನಿಮ್ಗೆ ಆಯಿಲ್ ಇಂಡಸ್ಟ್ರಿ ನನಗೆ ಪರಿಚಯದವ್ರಿಗೆ ಇದು ಈಗ ಗೊತ್ತಿದೆ. ಆಯಿಲ್ ಇಂಡಸ್ಟ್ರಿಯಲ್ಲಿ 1 ತಿಂಗಳು ಫ್ಯಾಕ್ಟ್ರಿ ಬಂದ್ ಮಾಡಿದ್ರೆ ಮಷಿನ್ ಸ್ಕ್ರಾಪ್ ಆಗುತ್ತೆ. ಕೆಲವುದನ್ನ ರೀಜನರೇಟ್ ಮಾಡಕ್ಕಾಗಲ್ಲ, ರನ್ನಿಂಗ್ ಅಲ್ಲಿ ಇಡಬೇಕಾಗ್ತದೆ ಎಷ್ಟೋ ಯಂತ್ರಗಳನ್ನ. ಹಾಗಾಗಿ 3 ತಿಂಗಳು ಶಟ್ ಡೌನ್ ಮಾಡಿ ಓಪನ್ ಮಾಡೋಕೆ ನೋಡಿ, ಯಾವ ದೇಶದಲ್ಲೂ ಊಟ ಮಾಡೋದು ಬಿಡಕ್ಕಾಗಲ್ಲ. ಊಟ ಮಾಡೋದು ಬಿಡಕ್ಕಾಗಲ್ಲ ಅಂದ್ರೆ ರೈತರು ಕೆಲಸ ಮಾಡೋದು ನಿಲ್ಸಕ್ಕಾಗಲ್ಲ, ಫುಡ್ ಪ್ರೋಸೆಸ್ ಮಾಡೋದು ನಿಲ್ಸಕ್ಕಾಗಲ್ಲ. ಸ್ವಿಗ್ಗಿ ಅಂತವ್ರು ಹೋಟೆಲ್ ತೆಗಿಬೇಡಿ, ಆದ್ರೆ ಸಪ್ಲೈ ಮಾಡಿ ಅಂತ ಹೇಳಿದ್ದಾರೆ, ಅದನ್ನ ನಿಲ್ಸಕ್ಕಾಗಲ್ಲ. ಆರೋಗ್ಯ ವ್ಯವಸ್ಥೆಯನ್ನು ಯಾವುದನ್ನು ಬಂದ್ ಮಾಡಕ್ಕಾಗಲ್ಲ. ಹೀಗಾಗಿ ಒಂದು ದೇಶವನ್ನ ಈಗ ಲಕ್ಷ್ಮಣ್ ರೇಖೆ ಯಾರಿಗೆ ಹೇಳಿ, ಕಸ ಗುಡಿಸೋದು ಬಿಡಕ್ಕಾಗಲ್ಲ, ನರೇಗಾ ವರ್ಕರ್ಸ್ ನಿಲ್ತ್ರೆ ಆಗಲ್ಲ. ಕೆಲವಾರು ಈಗ ಒಂದು ಕಾಯಿಲೆ ಬಂದಿದೆ ಅಂತ ಹೇಳಿ ಎಲ್ಲ ಕಾಯಿಲೆಗಳನ್ನು ಉಳಿದ ಕಾಯಿಲೆಗಳನ್ನ ಬದಿಗೊತ್ತಕ್ಕಾಗಲ್ಲ. ಬೇರೆ ಬೇರೆ ಕಾಯಿಲೆಗಳನ್ನು ನಾವು ನೋಡ್ಕೋಬೇಕಾಗ್ತದೆ. ಹುಟ್ಟು ಸಾವು ಜೊತೆ ನಾವು ವ್ಯವಹರಿಸಬೇಕಾಗ್ತದೆ ಅಂತ ಹೇಳಿ ಓಪನ್ ಆಗಿ ಬಿಡಿ ಅಂತಿಲ್ಲ ಅಂತ ಹೇಳ್ತಕ್ಕಂಥದ್ದಲ್ಲ. ಶಿಸ್ತಿನ ಜೊತೆ ಅದನ್ನ ಅರ್ಥ ಮಾಡಿಕೊಂಡು, ನಮ್ಮಲ್ಲಿ ಏನಾಗಿದೆ, ಕಾಯಿಲೆಯನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳೋರು ಕಮ್ಮಿ. ಈಗ ದಿವ್ಯಾ ಅವರು ಹೇಳ್ತಿದ್ರಲ್ಲ, ರಿಸರ್ಚ್ ಸ್ಟೇಷನ್ಗಳನ್ನು ಹೇಗೆ ಬಂದ್ ಮಾಡಕ್ಕಾಗ್ತದೆ? ಇನ್ಫ್ಯಾಕ್ಟ್ ಇಂತಹ ಸಂದರ್ಭದಲ್ಲಿ ಹೆಚ್ಚು ರಿಸರ್ಚ್ ಆಗಬೇಕು. ಮತ್ತೆ ನೀವು ಹೇಳ್ತಾ ಇದ್ರಲ್ಲ 10 ಜನ ಪೇಷಂಟ್ ಕೊಡಿ ಅಂತ, ಅನೇಕರು ಹೀಗೆ ಹೇಳ್ತಾ ಇದ್ದಾರೆ. ಆದ್ರೆ ಲಸಿಕೆ ಬರೋದಕ್ಕೆ 1.5 ವರ್ಷವೋ 2 ವರ್ಷವೋ ಬೇಕಾಗುತ್ತೆ. ಈ ನಡುವೆ ಇದೇ ಕೊರೋನಾ COVID-19 ಕೊಡ್ತಕ್ಕಂತ SARS-CoV-2 ವೈರಸ್ ಏನಿದೆ, ಅದು 3,500 ಮ್ಯೂಟೇಷನ್ ಆಗಿದೆ. ಆಮೇಲೆ ಅದರ ಎಪಿಟೋಪ್ ಚೇಂಜ್ ಅಂತ ಹೇಳ್ತಾರೆ, ಅದರ ಆಂಟಿಜನ್ ಪೊಸಿಷನ್ ಚೇಂಜ್ ಆಗ್ತಕ್ಕಂಥದ್ದು. ಅದು ಚೇಂಜ್ ಆದಾಗ ವ್ಯಾಕ್ಸಿನ್, ಹಳೆ ವ್ಯಾಕ್ಸಿನ್ ಅಥವಾ ನಾವು ಹಿಂದಿನ ವೈರಸ್ಸಿಗೆ ಮಾಡಿರೋ ವ್ಯಾಕ್ಸಿನ್ ವರ್ಕ್ ಆಗಲ್ಲ. ಹೀಗಾಗಿ ಸಮಸ್ಯೆಗಳು ಇದಾವೆ. ಇಂತಹ ಸಂದರ್ಭದಲ್ಲಿ ರಿಸರ್ಚ್ ಹೆಚ್ಚಾಗಬೇಕಾಗಿದೆ, ವೈಜ್ಞಾನಿಕ ಮಾಹಿತಿ ಹೆಚ್ಚಾಗಬೇಕಾಗಿದೆ. ಈ ಕಾಯಿಲೆ ಬಗ್ಗೆ ಇತ್ತೀಚೆಗೆ ಬಂದಿರತಕ್ಕಂತ ಈ ಕಾಯಿಲೆ ಬಗ್ಗೆ ಹೊಸ ಮಾಹಿತಿಗಳು ಬರ್ತಾ ಇದೆ, ಇದನ್ನ ಜನರಿಗೆ ಹೇಳಬೇಕಾಗ್ತದೆ. ವೈಜ್ಞಾನಿಕ ವಿಚಾರವಾಗಿ ಸರ್ಕಾರ ಸ್ವಲ್ಪ ತಲೆ ಕೆಡಿಸ್ಕೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಎಕ್ಸ್ಪರ್ಟ್ ಗಳ ಒಂದು ಸಲಹೆ ಸೂಚನೆ ಪಡ್ಕೊಂಡ್ರೆ ತುಂಬಾ ಬೆಟರ್ ಅಂತ ಅನ್ಸುತ್ತೆ. ಈ ಬಗ್ಗೆ ಚರ್ಚೆನ ಮಾಡ್ತೀನಿ ನಾನು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಈಗ ರಿಸರ್ಚ್ ವಲಯದಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಮಾಡಕ್ಕಾಗಲ್ಲ, ಲ್ಯಾಬ್ಗೆ ಹೋಗ್ಬೇಕಾಗತ್ತೆ, ಅಲ್ಲೇ ಸಂಶೋಧನೆಯನ್ನ ಮಾಡ್ಬೇಕಾಗತ್ತೆ. ದಿವ್ಯಾ, ಈ ವರ್ಕ್ ಫ್ರಮ್ ಹೋಮ್ ಅನ್ನೋ ಆಪ್ಷನ್ ಬಹುಶಃ ಈ ರಿಸರ್ಚ್ ಫೀಲ್ಡ್ ಅಲ್ಲಿ ಇರೋರಿಗೆ ಸಾಧ್ಯವಾಗೋದಿಲ್ಲ. ಸೊ ಕೊಟ್ಟರು ಕೂಡ ಏನಾದ್ರೂ ಸಾಧ್ಯವಾಗುತ್ತಾ? ಸವಾಲುಗಳು ಏನೇನಿರುತ್ತೆ? ಶಮಿತಾ ಅವರೇ, ವರ್ಕ್ ಫ್ರಮ್ ಹೋಮ್ ಅಂದ್ರೆ ಒಂದು 10% ಜನಕ್ಕೆ, ಈ ರಿಸರ್ಚ್ ಫೀಲ್ಡ್ ಅಲ್ಲಿ ಇರೋರಿಗೆ ಒಂದು 10%, ಮೇ ಬಿ ಆಫೀಸ್ ಅಡ್ಮಿನ್ಸ್ ಆಗಿರ್ಬೋದು, ರಿಸೆಪ್ಷನಿಸ್ಟ್ ಆಗಿರ್ಬೋದು, ಅಕೌಂಟಿಂಗ್ ಪೀಪಲ್ ಆಗಿರೋದು, ಇವ್ರಿಗೆ ಅಪ್ಲಿಕೇಬಲ್ ಆಗಿರುತ್ತೆ ವರ್ಕ್ ಫ್ರಮ್ ಹೋಮ್. ಆಕ್ಚುಯಲ್ ಲ್ಯಾಬ್ ಅಲ್ಲಿ ಮಾಡೋರ್ಗೆ, ಇವಾಗ ಹಾಸ್ಪಿಟಲ್ಸ್ ಅಲ್ಲಿ ಕ್ಲಿನಿಕಲ್ ರಿಸರ್ಚ್ ಅಸೋಸಿಯೇಟ್ಸ್ ಏನಿರ್ತಾರೋ, ಕ್ಲಿನಿಕಲ್ ರಿಸರ್ಚ್ ಆಗಿರ್ತಾರೋ, ಇವ್ರಿಗೆಲ್ಲ ವರ್ಕ್ ಫ್ರಮ್ ಹೋಮ್ ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ಇಂತ ಒಂದು ಫೀಲ್ಡ್ ಗೆ ಸ್ವಲ್ಪ ಸಡಿಲಿಕೆ ಕೊಡ್ಬೋದೇನೋ ಅನ್ನೋದು ನನ್ನ ಅನಿಸಿಕೆ. ಆಮೇಲೆ ಸರ್ಕಾರದಿಂದ ಯಾವ ತರ ಹೆಲ್ಪ್ ಮಾಡ್ಬೋದು ಅಂದ್ರೆ, ರೀಸೆಂಟ್ಲಿ ನಾನು ಒಬ್ರು ಫ್ರೆಂಡ್ ಹೇಳ್ತಿದ್ದು, ಜರ್ಮನಿನಲ್ಲಿ ಸಣ್ಣ ಪುಟ್ಟ ಕಂಪನಿಗಳಿಗೆ, ಫಾರ್ ಎಕ್ಸಾಂಪಲ್ 5 ಜನ ಇರೋ ಕಂಪನಿಗಳಿಗೆ
€10,000 ಪರ್ ಮಂತ್. 10 ಜನ ಇರೋ ಕಂಪನಿಗೆ €15,000 ಪರ್ ಮಂತ್. ಬೇಸ್ಡ್ ಆನ್ ನಂಬರ್ ಆಫ್ ಎಂಪ್ಲಾಯೀಸ್ ಕಂಪನ್ಸೇಷನ್ ಕೊಡ್ತಾ ಇದ್ದಾರೆ, ಮಂತ್ಲಿ ಕಂಪನ್ಸೇಷನ್. ಯಾಕಂದ್ರೆ ಸಣ್ಣ ಕಂಪನಿಗಳು, MSME ಕಂಪನಿಗಳು, ಸ್ಮಾಲ್ ಕಂಪನೀಸ್, ಸ್ಟಾರ್ಟ್ ಅಪ್ ಕಂಪನೀಸ್ ಇವೆಲ್ಲ ನಶಿಸಿ ಹೋಗ್ಬಾರ್ದು ಅನ್ನೋ ಉದ್ದೇಶದಿಂದ 2 ರಿಂದ 3 ತಿಂಗಳವರೆಗೂ ಲಾಕ್ ಡೌನ್ ಪೀರಿಯಡ್ ಅಲ್ಲಿ ಕಂಪನ್ಸೇಷನ್ ಕೊಡ್ತಾ ಇದ್ದಾರೆ ಯುರೋಪಿಯನ್ ಕಂಪನೀಸ್ ಅಲ್ಲಿ. ಅದು ನಮ್ಮಲ್ಲಿ ಯಾಕೆ ತರಬಾರ್ದು? ಈಗ ಸ್ಟಾರ್ಟ್ ಅಪ್ ಕರ್ನಾಟಕ ಅಂತ ಇದೆ, ಸ್ಟಾರ್ಟ್ ಅಪ್ ಇಂಡಿಯಾ ಅಂತ ಇದೆ. ಇಲ್ಲೆಲ್ಲ ರಿಜಿಸ್ಟರ್ ಆಗಿರೋ ಕಂಪನೀಸ್ ನೋಡಿ, ಅವರ ಟರ್ನ್ ಓವರ್ ಏನಿದೆ ನೋಡಿ, ಅವರ ಸ್ಟೇಟಸ್ ಏನಿದೆ ನೋಡಿ, ನಂಬರ್ ಆಫ್ ಎಂಪ್ಲಾಯೀಸ್ ನೋಡಿ, ಸರಿಯಾಗಿ ಅನಲೈಸ್ ಮಾಡಿ ಯಾರಿಗೆ ನಿಜವಾಗ್ಲೂ ಡಿಸರ್ವ್ ಆಗ್ತಾರೋ ಅವ್ರಿಗೆ ಇಂಥದೊಂದು ವ್ಯವಸ್ಥೆ ಅಥವಾ ಅನುಕೂಲ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಸಣ್ಣ ಕಂಪನಿಗಳಿಂದನೇ ನಮ್ಮ ಸ್ಟಾರ್ಟ್ ಅಪ್ ಇಂಡಿಯಾ ಇಂದನೇ ನಮ್ಮ ದೇಶದ ಎಕನಾಮಿ ನಿಂತಿರೋದು. ಕರೆಕ್ಟ್. ಆಂಜನಪ್ಪ ಸರ್, ಸಾರಿ, ಆಗ್ಲೇ ದಿವ್ಯಾ ಮಾತಾಡುವಾಗ ನೀವೇನೋ ಕಮೆಂಟ್ ಮಾಡಕ್ ಹೋದ್ರಿ, ಪಬ್ಲಿಕ್ ಕಾಲರ್ ಬಂದ್ರು, ನಾನು ಅಲ್ಲಿ ಕಂಟಿನ್ಯೂ ಮಾಡ್ಕೊಂಡೆ. ಹೇಳಿ ಸರ್, ದಿವ್ಯಾ ಮಾತಾಡುವಾಗ ಆಗ್ಲೇ ಕಮೆಂಟ್ ಮಾಡಕ್ ಬಹಳ ಖುಷಿ ಅನಿಸ್ತು. ಅಮ್ಮ, ದಿವ್ಯಾ ಅವ್ರ ಮಾತು ಕೇಳ್ತಿದ್ದಾಗೆ ನಾನೊಬ್ಬ ವೈದ್ಯನಾಗಿ ಅವ್ರ ಮಾತು ಕೇಳಿಸ್ಕೊಂಡ ಮೇಲೆ ನನಗೆ ನಿಜವಾಗ್ಲೂ ಈ ರಿಸರ್ಚ್ ಬಗ್ಗೆ ಅನ್ಫಾರ್ಚುನೇಟ್ಲಿ ಪಬ್ಲಿಕ್ಕಿಗೆ ಬಹಳ ಅವೇರ್ನೆಸ್ ಇಲ್ಲ. ಮೊನ್ನೆ ನೋಡಿ ಟಿವಿ ಒಳಗೆ ಯಾರೋ ಒಬ್ರು ಆಯುರ್ವೇದ ಡಾಕ್ಟರ್ ಕಜೆ ಅವರು ಚೀಫ್ ಮಿನಿಸ್ಟರ್ ಹತ್ರ ಹೋಗಿ ನನಗೊಂದು 10 ಪೇಷಂಟ್ ಕೊಡಿ, ನನ್ನ ಡ್ರಗ್ ನ ಟ್ರೈ ಮಾಡಿ ನಾವು ಪ್ರಪಂಚದಲ್ಲಿ ನಾವು ಆಯುರ್ವೇದದಿಂದ ವಾಸಿ ಮಾಡ್ತೀವಿ ಅನ್ನೋ ರೀತಿ ಹೇಳಿದ್ರು. ಎಷ್ಟೋ ಜನಕ್ಕೆ ಈ ಎಥಿಕಲ್ ಕಮಿಟಿ ಅಂತ ಒಂದಿದೆ, ರಿಸರ್ಚ್ ನೊಳಗೆ ಇಷ್ಟೆಲ್ಲ ಇನ್ವಾಲ್ವ್ಮೆಂಟ್ ಇದೆ. ಇದು ಒಂದು ರಿಸರ್ಚ್, ರಘು ಕೂಡ ಅದನ್ನೇ ಹೇಳ್ತಾ ಇದ್ರು, ಯಾವುದೋ ಒಂದು ರಿಸರ್ಚ್ ವರ್ಕ್ ಹೆಚ್ಚೆಚ್ಚಿಗೆ ನಡಿಬೇಕು, ಅವ್ರಿಗೆಲ್ಲ ರಿಸ್ಟ್ರಿಕ್ಷನ್ ಇರಬಾರ್ದು ಅಂತ. ಬಟ್ ಎಲ್ಲೋ ಒಂದ್ ಕಡೆ ದಿವ್ಯಾ ಅವ್ರು ಹೇಳ್ದಂಗೆ ನಾವು ರಿಸರ್ಚ್ ಮಾಡಬೇಕಾದ್ರೆ ನಮಗೂ ಪೇಷಂಟ್ಸ್ ಬೇಕಾಗುತ್ತೆ. ಇಂಥ ಟೈಮ್ನಾಗ ಅವ್ರು ಇಲ್ದಿರೋದ್ರಿಂದ ಎಲ್ಲೋ ಒಂದ್ ಕಡೆ ಸೆಟ್ ಬ್ಯಾಕ್ ಆಗುತ್ತೆ. ಬಟ್ ನಿಜವಾಗ್ಲೂ ರಿಸರ್ಚ್ ಬಗ್ಗೆ ಪರ್ಟಿಕ್ಯುಲರ್ ಡ್ರಗ್ಸ್ ನ ಮಾರ್ಕೆಟಿಗೆ ಬಿಡಬೇಕಾದ್ರೆ ಎಷ್ಟು ದಿನ ತಗೊಳುತ್ತೆ, ಎಂತೆಲ್ಲ ಟ್ರಯಲ್ಸ್ ನಡೆಯುತ್ತೆ ಅನ್ನೋದನ್ನ ಪಬ್ಲಿಕ್ ಅವೇರ್ನೆಸ್ ಇಲ್ಲ. ಅದನ್ನ ಬಹಳ ಚೆನ್ನಾಗಿ ಅವ್ರು ಹೇಳಿದ್ರು. ಸೊ ಎಲ್ಲೋ ಒಂದ್ ಕಡೆ ನಾನು ಕಳಕಳಿಯ ರಿಕ್ವೆಸ್ಟ್, ಈ ತಜ್ಞರ ಮಾತಿಗೆ ಗೌರವವಿರಬೇಕು, ಬೆಲೆ ಇರಬೇಕು. ಎಲ್ಲೋ ಒಂದ್ ಕಡೆ ತಜ್ಞರ ಮಾತಿಗೆ ಬೆಲೆ ಇಲ್ದಿರ ಇವ್ರು ಈ ರೀತಿಯ ಡಿಸಿಷನ್ಗಳು ತಗೊಳಕ್ ಹೋದ್ರೆ ನಾನು ಕೊಡ್ತೀನಿ, ಅವ್ರು ಬಹಳ ಇಂಟ್ರೆಸ್ಟ್ ಇದ್ದಾರೆ, ಆನ್ ವಾಟ್ ಕ್ರೈಟೀರಿಯಾ? ಜನಗಳಿಗೆ ಹಂಗಾರೆ ನಾಳೆ ಅವ್ರಿಗೆ ಕೊಟ್ರೆ ಇನ್ನೊಬ್ರು ನಾನು 10 ಡ್ರಗ್ ಜನಗಳ ಮೇಲೆ ಟ್ರೈ ಮಾಡ್ತೀನಿ, ನನಗೆ ಕೊಡಿ ಅಂತ ಜನಗಳಿಗೆ ಹೆಂಗ್ ಕನ್ಫ್ಯೂಷನ್ ಆಗ್ತಾ ಇದೆ ಅಂದ್ರೆ, ನಿಜವಾಗ್ಲೂ ಈ ರೀತಿ ಆಗ್ಲಿಕ್ಕೆ ಸಾಧ್ಯನಾ? ಅವ್ರ 10 ಜನಕ್ಕೆ ಯಾವ ಬೇಸಿಸ್ ಮೇಲೆ ಈ ಡ್ರಗ್ 10 ಜನಕ್ಕೆ ಕ್ಯೂರ್ ಮಾಡಿಬಿಡ್ತು? ಎಲ್ಲ ಒಂದ್ ಕಡೆ ಜನಗಳಿಗೆ ಕನ್ಫ್ಯೂಷನ್ ಮಾಡ್ತಾರೆ. ದಯವಿಟ್ಟು ಈ ರೀತಿ ಆಗೋದು ಬೇಡ. ರಿಸರ್ಚ್ ಫೀಲ್ಡ್ ಮಾತ್ರ ನಿಜವಾಗ್ಲೂ ವಿ ಆರ್ ಎಕ್ಸ್ಟ್ರೀಮ್ಲಿ, ಆಸ್ ಎ ಸರ್ಜನ್ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ದೀಸ್ ಕೈಂಡ್ ಆಫ್ ರಿಸರ್ಚ್. ಎಲ್ಲಿ ನಮ್ಮ ದಿವ್ಯಾ ಅಂತವರು ಅವ್ರು ಮಾಡ್ತಿರೋ ವರ್ಕಿಗೆ. ಆಮೇಲೆ ರಘು ಅವ್ರು ಮಾತಾಡೋದು ನೋಡಿ, ಪ್ರತಿ ಮಾತಿನಲ್ಲೂ ಒಂದು ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಇರುತ್ತೆ. ನಾನು ಜನಗಳಿಗೆ ಹೇಳೋದು ಇದೆ, ಪ್ಲೀಸ್ ಹ್ಯಾವ್ ಎ ಸೈಂಟಿಫಿಕ್ ಟೆಂಪರಮೆಂಟ್. ಇದು ಬಹಳ ಇಂಪಾರ್ಟೆಂಟ್ ಅನ್ನೋದು ನನ್ನ ಅನಿಸಿಕೆ ಅಮ್ಮ. ಫೈನ್. ದಿವ್ಯಾ, ಲಾಸ್ಟ್ ಕಮೆಂಟ್ ಏನ್ ಹೇಳ್ತೀರಾ? ಸರ್ಕಾರಕ್ಕೆ ಏನ್ ಸಲಹೆ ಕೊಡ್ತೀರಾ? ಫಿನಾನ್ಷಿಯಲಿ ಯಾವ ತರ ಸಪೋರ್ಟ್ ಮಾಡಬೇಕು? ಜೊತೆಗೆ ಈಗ ಲ್ಯಾಬ್ಗೆ ಹೋಗೋದಕ್ಕೆ ಪರ್ಮಿಷನ್ ಕೊಟ್ರೆ ಒಳ್ಳೇದು ಅನ್ಸುತ್ತೆ, ನಿಮ್ಮಂತವ್ರಿಗೆ ಏನ್ ಸಲಹೆ ಸೂಚನೆ ಕೊಡ್ತೀರಾ ದಿವ್ಯಾ? ಸರ್ಕಾರಕ್ಕೆ ನನ್ ಸಲಹೆ ಏನಂದ್ರೆ, ಏಕಾಏಕಿ 30 ಲಕ್ಷ ವಾಟ್ ಎವರ್ 2 ವೀಲರ್ಸ್ ಇದೆ ಹೋಗ್ಬಿಡಿ, ಅದೆಲ್ಲ ಬಿಟ್ಬಿಟ್ಟು ಎಸೆನ್ಷಿಯಲ್ ಸರ್ವಿಸಸ್, ಇವಾಗ ಫಾರ್ಮಾಸ್ಯೂಟಿಕಲ್ ಕಂಪನೀಸ್, ಇವಾಗ ಕೆಲವೊಂದು ಗಾರ್ಮೆಂಟ್ಸ್ ಇದಾವೆ, PPE ಕಿಟ್ಸ್, ಇನ್ಸ್ಟೆಡ್ ಆಫ್ ಪ್ರೊಕ್ಯೂರಿಂಗ್ PPE ಕಿಟ್ಸ್ ಫ್ರಮ್ ಚೈನಾ ಆರ್ ಅದರ್ ಕಂಟ್ರೀಸ್, ನಮ್ಮಲ್ಲಿರೋ ಗಾರ್ಮೆಂಟ್ಸ್ ಇಂಪ್ರೂವ್ ಆಗುತ್ತೆ. ನಮ್ಮಲ್ಲಿರೋ ಗಾರ್ಮೆಂಟ್ಸ್ ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಿ, ಮೇ ಬಿ 20% ಜನ ಬಂದು ವರ್ಕ್ ಮಾಡಂಗೆ, ಅವರಿಂದ PPE ಕಿಟ್ಸ್ ತಗೊಳ್ಳಿ. ಸೊ ದೇ ಕ್ಯಾನ್ ಸರ್ವ್ ದ ಕಂಟ್ರಿ ಫಾರ್ PPE ಕಿಟ್ಸ್ ಇನ್ಸ್ಟೆಡ್ ಆಫ್ ಇಂಪೋರ್ಟಿಂಗ್ ಫ್ರಮ್ ಚೈನಾ. ಇಂಥವ್ರಿಗೆ ಎಸೆನ್ಷಿಯಲ್ ಕಮಾಡಿಟೀಸ್, ಫಾರ್ಮಾಸ್ಯೂಟಿಕಲ್ಸ್, ನಾರ್ಮಲ್ ನಮ್ಗೆ ತರಕಾರಿಗಳು ಏನೇನು ರೈತರಿಗೆ ಅನುಕೂಲ ಆಗಾಗೆ ಇಂಥದ್ದು ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಿ. ಅದು ಬಿಟ್ಟು ಬೇರೆ ಯಾವ್ದಕ್ಕೂ ರಿಲ್ಯಾಕ್ಸೇಷನ್ ಕೊಡಬಾರ್ದು. ಹಂಗೆ ನಾನು ಇನ್ನೊಂದು ನನ್ನ ಸಜೆಷನ್ ಏನಂದ್ರೆ, ಇವಾಗ ನ್ಯೂಯಾರ್ಕ್ ಅಲ್ಲಿ ಏನಾಯ್ತು ಆ ತರ ಸ್ಥಿತಿ, US ಗೆ ಏನಾಯ್ತು ಆ ತರ ಸ್ಥಿತಿ ನಮ್ ದೇಶಕ್ಕೆ ಬರದ್ ಬೇಡ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಇನ್ನೂ ಒಂದು 15 ದಿವಸದಿಂದ 1 ತಿಂಗಳು ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಹಾಗೆ ಈ ಸ್ಟಾರ್ಟ್ ಅಪ್ ಕಂಪನೀಸ್ ಯಾವ ತರ ಮಾಡ್ಬೇಕು ಅಂದ್ರೆ, ಕಾರ್ಪೊರೇಟ್ ಟ್ಯಾಕ್ಸಸ್ ಕಡಿಮೆ ಮಾಡಿ ಸ್ಟಾರ್ಟ್ ಅಪ್ ಕಂಪನೀಸ್ಗೆ. ಆಮೇಲೆ ಏನಾದ್ರು ಈ GST ಏನಿದೆಯೋ ಪರ್ಸೆಂಟೇಜಸ್ ಅದು ಕಡಿಮೆ ಮಾಡಿ. ಆಮೇಲೆ ತುಂಬಾ ಸರ್ಕಾರದಿಂದ ತುಂಬಾ ಆರ್ಡರ್ಸ್ ಬರ್ತಾ ಇದೆ, ಬಟ್ ಅವರೆಲ್ಲ ಅಡ್ವಾನ್ಸ್ ಪೇಮೆಂಟ್ ಮಾಡ್ತಾ ಇಲ್ಲ. ಏನೇ ಸರ್ಕಾರಕ್ಕೆ ಏನೇ ಸೌಲಭ್ಯ ಮಾಡ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಹಾಸ್ಪಿಟಲ್ ಇರಲಿ, ಸರ್ಕಾರಿ ಹಾಸ್ಪಿಟಲ್ಗೆ ಒಂದು PPE ಕಿಟ್ ಕೊಟ್ರು, ಏನೋ ಒಂದು ಕೊಟ್ರು, ಹೌದು ಆಫ್ಟರ್ ಡೆಲಿವರಿ 15 days 1 month ಪೇಮೆಂಟ್ ಮಾಡ್ತಾ ಇದಾರೆ. ಇವಾಗ ಹೇಗ್ ಸರ್ವ್ ಮಾಡಕ್ಕಾಗತ್ತೆ ನಾವು ಸರ್ಕಾರಕ್ಕೆ? ನಮ್ಮ
ಇಲ್ಲಿರೋ ಉದ್ಯಮಗಳು ಈ ತರದ ಕೆಲವೊಂದು ರಿಲ್ಯಾಕ್ಸೇಷನ್ಸ್ ಕೊಟ್ರೆ ನಮ್ಮ ಉದ್ಯಮಗಳು ಬೆಳೆಯುತ್ತೆ. ಹಾಗೆ ಒಂದ್ ಸ್ವಲ್ಪ ಸ್ಯಾಲರಿ ಕಂಪನ್ಸೇಷನ್ಸ್ ಬೇರೆ ಕಂಟ್ರೀಸ್ ಅಲ್ಲಿ ಏನ್ ಫಾಲೋ ಮಾಡ್ತಿದಾರೋ ಈ ತರದೆಲ್ಲ ಕೆಲವೊಂದು ಸ್ಟಾರ್ಟ್ಅಪ್ ಕಮಿಟಿ ಅಂತ ಒಂದು ಮಾಡಿ ಒಬ್ರು ತಜ್ಞರುಗಳು, ಯಾಕೆ ಡಾಕ್ಟರ್ಗಳು ಇವಾಗ ಈ ಪ್ಯಾನಲ್ ಅಲ್ಲಿ ಯಾರಿದ್ದಾರೆ, ಡಾಕ್ಟರ್ ಅಂಜನಪ್ಪ ಅವರು, ಡಾಕ್ಟರ್ ರಘು ಅವರಿದ್ದಾರೆ, ಈ ತರ ಒಂದು ನುರಿತ ಜನಗಳು ಒಂದ್ ಸ್ವಲ್ಪ ಗೊತ್ತಿರೋರ್ನ ಹಾಕಿ ಅವ್ರ ಸಲಹೆ ಸೂಚನೆಗಳನ್ನ ಗಂಭೀರವಾಗಿ ತಗೊಂಡು ಅದನ್ನ ಇನ್ಕಾರ್ಪೊರೇಟ್ ಮಾಡ್ಬೇಕು ಅನ್ನೋದು ನನ್ನ ಸಜೆಷನ್. ವೆಲ್ ದಿವ್ಯಾ, ಹಾಗೆ ಸಂಪರ್ಕದಲ್ಲಿರಿ. ರಘು ಅವರೇ, ಕೊನೆಯದಾಗಿ ಏನ್ ಕಮೆಂಟ್ ಮಾಡ್ತೀರಾ? ಆತುರವಾಗಿ ಏನೋ ನಿರ್ಧಾರ ಮಾಡ್ಕೊಳ್ಳೋದು ಮತ್ತೆ ಅದನ್ನ ವಾಪಸ್ ತಗೊಳಕ್ ಹೋದ್ರೆ ಜನರಿಗೂ ಗೊಂದಲ, ಈ ಕಂಪನೀಸ್ ಓನರ್ಗೂ ಗೊಂದಲ, ಡೈರೆಕ್ಟರ್ಸ್ ಗೊಂದಲ ಆಗುತ್ತೆ. ದಿವ್ಯಾ ಅವರು ಇಲ್ಲ, ದಿವ್ಯಾ ಅವರು ವೆರಿ ವ್ಯಾಲಿಡ್ ಪಾಯಿಂಟ್ಸ್. ಐ ಅಪ್ರಿಷಿಯೇಟ್ ಹರ್ ಇನ್ಪುಟ್. ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇದ್ರ ನೋಡಿ, ಒಂದು ಎಲ್ಲ ದೇಶಗಳಲ್ಲೂ ಸ್ಯಾಲರಿ ಸಬ್ಸಿಡಿ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ 80% ಸ್ಯಾಲರಿನ ನಾವು 3 ತಿಂಗಳು ಕೊಡ್ತೀವಿ ಅಂತ ಹೇಳ್ತಕ್ಕಂಥದ್ದು, ಅಥವಾ ನಿಮಗೆ ಗ್ರ್ಯಾಂಟ್ಗಳನ್ನು ಕೊಡ್ತಕ್ಕಂಥದ್ದು. ಸಾಲ ಮಾಡೋಕೆ ಈಗ ನಮ್ಮ ಈಗಿನ ಇರ್ತಕ್ಕಂಥ ರೇಟಿಂಗಿಗೆ ಯಾವ ಕಂಪ್ನಿಗಳಿಗೂ ಸಾಲ ಕೊಡಲ್ಲ. ಯಾಕಂದ್ರೆ ಅವ್ರದ್ದು ಸಮಸ್ಯೆ ಇದೆ, ರೇಟಿಂಗ್ ಕಮ್ಮಿ ಆಗ್ತದೆ, EMI ಕಟ್ಟೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಯಾವ ಬ್ಯಾಂಕ್ನವರು ಸಾಲ ಕೊಡೋದಿಲ್ಲ. ಹಾಗಾಗಿ ಈಗ ಬೇಕಾಗಿರ್ತಕ್ಕಂಥದ್ದು ಸ್ಯಾಲರಿ ಸಬ್ಸಿಡಿ. 80% ಸಂಬಳವನ್ನು ಕೊಡೋಕ್ಕಾಗ್ತದೋ ಅಥವಾ 50% ಸಂಬಳವನ್ನು ಸರ್ಕಾರ ಕೊಡೋಕ್ಕಾಗ್ತದೋ, ನೀವು ಸಾಲ ಮಾಡ್ಕೊಳ್ಳಿ, ನಿಮ್ಗೆ ಸಾಲ ಕೊಡ್ತಿದೀವಲ್ಲ ಅಂತ ಹೇಳಿ ಅದು ನಮ್ಮ JH ಪಟೇಲ್ರು ಹೇಳ್ತಿದ್ದು. ಇದಾಗಲೇ ಎಲ್ಲರೂ ಬಡ್ಡಿ ಮಕ್ಕಳೇ, ನಾವು ಇನ್ನೂ ಬಡ್ಡಿ ಮಕ್ಕಳಾದ್ರೆ ಕಷ್ಟ ಅಂತ ಹೇಳ್ತಕ್ಕಂಥದ್ದು. ಸೊ ಅದು ತಮಾಷೆ ಹೇಳ್ತಾ ಇದ್ದೀನಿ, ಅದು ಕಷ್ಟ ಆಗ್ತದೆ. ಆದ್ರೆ ಈ ಸಂದರ್ಭದಲ್ಲಿ ಆ ರೀತಿಯಾಗಿ ಹೆಲ್ಪ್ ಮಾಡಬೇಕು. ಇನ್ನೊಂದು ಪಾಯಿಂಟ್ ಅವರು ವ್ಯಾಲಿಡ್ ಆಗಿ ಹೇಳಿದ್ರು, ತಿರುಪೂರ್ನಲ್ಲಿ PPE ಕಿಟ್ಗಳನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲೂ ಸುಮಾರು 8 ಲಕ್ಷ ಜನ ಗವರ್ಮೆಂಟ್ ಉದ್ಯೋಗದಲ್ಲಿದ್ದಾರೆ. ಸೊ ಇವರಿಗೆ PPE ಕಿಟ್ಗಳನ್ನ ಈಗ ನೋಡಿ, ನಾವು ನಮ್ಗೆ ರ್ಯಾಪಿಡ್ ಟೆಸ್ಟ್ಗೆ ಚೈನಾ ಕಾಯ್ತಾ ಇದ್ದೀವಿ. ಈಗ ಕರ್ನಾಟಕದಲ್ಲಿ ಚೈನಾ ಕಿಟ್ ಬರಲಿಲ್ಲ, 2 ವಾರ ಅಂತ ಹೇಳಿದ್ರು. ಕಾಯ್ತಾ ಇದ್ದೀವಿ ನಾವು ಹೊರದೇಶದಿಂದ. ಕೆಲವು ಸಂದರ್ಭದಲ್ಲಿ ಇಂಥ ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ಸ್ಟ್ರೆಂತ್ ಗೊತ್ತಾಗ್ತದೆ. ಹಾಗಾಗಿ ನಾವು ಇದನ್ನು ಹೇಗೆ ಬೇಗ ಇವಾಲ್ವ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ನಾವು ತಕ್ಷಣವಾಗಿ ಇದು ಮಾಡಬೇಕು. ಸರ್ಕಾರ ಮಿನಿಮಮ್ 10% GDP ಅಂತ ಹೇಳಿದ್ರೆ 20 ಲಕ್ಷ ಕೋಟಿ. 10% GDP ಅಂದ್ರೆ 20 ಲಕ್ಷ ಕೋಟಿ. 5% GDP 10 ಲಕ್ಷ ಕೋಟಿಯನ್ನಾದ್ರೂ 1.7 ಲಕ್ಷ ಕೋಟಿ ಮಾತ್ರ ಇಟ್ಟಿರೋದು. 10 ಲಕ್ಷ ಕೋಟಿಯನ್ನ ತುರ್ತಿಗೆ ಖರ್ಚು ಮಾಡಬೇಕು. ಇವತ್ತು ಖರ್ಚು ಮಾಡಬೇಕು, 3 ತಿಂಗಳು ಬಿಟ್ಟಲ್ಲ. ಈಗ ತುರ್ತು ಪರಿಸ್ಥಿತಿ ಯಾವ ಕಡೆ ಗಮನ ಹರಿಸಬೇಕು ಆ ಕಡೆ ಸರ್ಕಾರ ಗಮನ ಹರಿಸಿದ್ರೆ ಒಳ್ಳೇದು ಅಂತ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ದಿವ್ಯಾ ಅವರೇ, ಹಾಗೆ ಡಾಕ್ಟರ್ ಅಂಜನಪ್ಪ ಅವರೇ, ರಘು ಅವರೇ, ಥ್ಯಾಂಕ್ ಯು ಸೋ ಮಚ್ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ. ಈಗ ಆತುರವಾಗಿ ತಜ್ಞರ ಸಲಹೆ ಇಲ್ಲದೆ, ಸಚಿವರ ಸಲಹೆ ಇಲ್ಲದೆ, ಪ್ರತಿಪಕ್ಷದವರ ಸಲಹೆ ಇಲ್ಲದೆ ಏನೇನೋ ನಿರ್ಧಾರ ಮಾಡೋದನ್ನ ಕೈ ಬಿಟ್ಟು, ಸೊ ಎಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕು, ತಜ್ಞರ ಜೊತೆ ಮೀಟಿಂಗ್ ಮಾಡಿದ್ರೆ ಒಳ್ಳೇದು.